ಓಕೆ. ಕೇಳುತ್ತಲ್ಲ ಹೇಳೋದು ಕರೆಕ್ಟಾಗಿ ಇದ್ರೆ ಕೇಳಿಸ್ಕೊಳ್ಳಿ, ಏನ್ ಪರವಾಗಿಲ್ಲ. ಇಲ್ಲಾಂದ್ರೂ ಇನ್ನ ಲೇಟ್ ಆಗ್ಬೋದು. ಮನೆ ಕೂತ್ಕೊಂಡು ಪಂಚಾಯತಿ ಮಾಡಬೇಡಿ, ಏನು ಯೂಸ್ ಇರ್ಲಿಕ್ಕಿಲ್ಲ ಮೋಸ್ಟ್ಲಿ. ಓಕೆ. ನಾನು ನೋಡಿದ ತುಂಬಾ ಜನ ಹೊರಗಡೆ ಇಲ್ಲಿ ಎಲ್ಲದನ್ನು ಪಡ್ಕೋಬಹುದು. ಓಕೆ, ಆಲ್ಮೋಸ್ಟ್ ಎಲ್ಲ ಪಡ್ಕೋಬಹುದು ಈ ಪ್ಲೇಸ್ ಅಲ್ಲಿ ಕುತ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ. ಇವತ್ತೇ ಅರ್ಥ ಆಗ್ಬೇಕಂತೇನಿಲ್ಲ, ರೈಟ್? ಟೇಕ್ ಟೈಮ್, ಸುಮಾರು ಟೈಮ್ ತಗೋಬಹುದು. ಮೋಸ್ಟ್ ಎಲ್ಲರಿಗೂ ಪೋಸ್ಟ್ ಕೊಟ್ಟಿದ್ದೀನಿ. ಓಕೆನಾ? ಪೋಸ್ಟ್ ಕೊಟ್ಟಿದ್ದೀನಿ. ಇಟ್ಸ್ ರೈಟ್. ಇದು ಕೊನೆ ಜೀವನ ಅಂತ ನನಗೆ ಅನ್ಸುತ್ತೆ ತುಂಬಾ ಜನಕ್ಕೆ. ಇಲ್ಲಿ ನೀವೇನಾದ್ರೂ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಇಟ್ಕೊಳ್ಳಿ, ಹೊರಗಡೆ ಎಲ್ಲಿ ಅರ್ಥ ಮಾಡ್ಕೊಳಕ್ ಇರ್ಲಿಕ್ಕಿಲ್ಲ ಪ್ಲೇಸ್. ಓಕೆ, ಎಲ್ಲದನ್ನ ಪಡ್ಕೋಬಹುದು ಈ ಪ್ಲೇಸ್ ಅಲ್ಲಿ. ನಿಮ್ಗೆಲ್ಲ ಇರ್ಬೋದು ಜೀವನದಲ್ಲಿ, ಹೆಲ್ತ್ ಬಿಟ್ಟು. ಹೆಲ್ತ್ ಒಂದೇ, ಮತ್ತೆ ಹೆಲ್ತ್ ಚೆನ್ನಾಗಿರ್ಬೋದು, ನಿಮ್ಗೆ ಗೊತ್ತಿಲ್ಲ. ಓಕೆ, ರೈಟ್. ವಿನಯ್ ಸರ್ ವಿಡಿಯೋ ಆನ್ ಮಾಡಿ, ಇಲ್ಲಾಂದ್ರೆ ನೀವು ಹಿಂದ್ಗಡೆ ಹೋಗ್ಬಿಡಿ. ಓಕೆ, ಪರವಾಗಿಲ್ಲ, ಮುಂದೆ ಕಾಣೋದು ಬೇಡ, ನನ್ನ ಕಣ್ಣಿಗೆ ಕಾಣಬಾರ್ದು. ವಿಡಿಯೋ ಆಫ್ ಮಾಡಿದ್ರು ನನ್ನ ಕಣ್ಣಿಗೆ ಕಾಣಬಾರ್ದು, ಅದು ಇಂಪಾರ್ಟೆಂಟ್. ಹಿಂದೆ ಎಷ್ಟು ಜನ ಏನೋ ಬೈಕೊಳ್ಳಿ, ಮುಂದೆ ಆಗಿರೋರು ಚೆನ್ನಾಗಿರ್ಬೇಕು. ಓಕೆ, ಇದು ನನ್ನ ಕಾನ್ಸೆಪ್ಟ್. ಹಿಂದೇನು ಮಾತಾಡ್ತಾರೆ, ಹಿಂದೇನು ನನಗೆ ಸಂಬಂಧ ಇಲ್ಲ. ಮುಂದಿರೋರು, ಮುಂದೆ ಕಾಣೋರು ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡೋದು. ಓಕೆ, ಹಿಂದೆ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ, ಹಿಂದೆ ಆಗೋಗಿರೋ ಬಗ್ಗೆ ಯೋಚನೆ ಮಾಡಲ್ಲ, ಮುಂದೆ ಆಗ್ಬೇಕಾದ ಬಗ್ಗೆ ಯೋಚನೆ ಮಾಡ್ತೇನೆ. ರೈಟ್? ಈಗ ನನಗೆ 7 ವರ್ಷ 4 ತಿಂಗಳಾಯ್ತು ಹಬ ಲೈಫ್ ಸ್ಟಾರ್ಟ್ ಮಾಡಿ. ಇಲ್ಲಿ ಬಂತು ಅಂದ್ರೇನು, ಶೇಕ್ ಕುಡಿತಾ 7 ವರ್ಷ 4 ತಿಂಗಳಾಗಿದೆ. ಇದು ವೆಲ್ನೆಸ್, ಇದು ಆರೋಗ್ಯಕರವಾದ ಜೀವನ ಮಾಡೋದು ಹೆಂಗೆ ಅಂತ ಇಲ್ಲಿ ಹೇಳ್ತಾರೆ. ಹೊರಗಡೆ ನನಗೆ ಅಷ್ಟು ಐಡಿಯಾ ಇಲ್ಲ. ನನಗೆ 36 ವರ್ಷ ಏಜ್ ಆಗಿರುವಾಗ ಈ ಹಬ ಲೈಫ್ ಸಿಕ್ಕಿದ್ದು ನನಗೆ. ನಿಮ್ ನೆನಪಿರ್ಲಿ, ನಾನು ಹೇಳ್ತಾ ಇದ್ದೇನು, ನಿಮ್ಮ ಮನೆ ಮಕ್ಕಳು ಹಿಂಗೆ ಇರ್ತಾರೆ, ತುಂಬಾ ಜನ ನನ್ನಂಗೆ ಇರ್ತಾರೆ. 36 ವರ್ಷದವರೆಗೆ ಪೊಲೀಸ್ ಕೆಲಸ ಮಾಡಿದ್ದೀನಿ, ಮಿಲಿಟರಿಗೆ ಹೋಗಿದ್ದೀನಿ, ಫೈನಾನ್ಸ್ ಮಾಡಿದ್ದೀನಿ, ಏನ್ ಮಾಡ್ಬೇಕೆಲ್ಲ ಮಾಡಿದ್ದೀನಿ. 36 ವರ್ಷ ಏಜ್ ಆಗಿರುವಾಗ ನನ್ನ ಲೈಫ್ ಅಲ್ಲಿ ಇನ್ನೇನ್ ಮುಗೀತು ಅನ್ನುವಾಗ ಈ ಶೇಕ್ ಸಿಕ್ಕಿದ್ದು ನನಗೆ. ಓಕೆ, 7 ವರ್ಷ 4 ತಿಂಗಳಾಗಿದೆ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಲೈಫ್ ಹೆಂಗಿರ್ಬೋದು ಅಂತ ನಿಮಗೆ ತೋರಿಸ್ತೀನಿ. ರೈಟ್? ಇದು ಇಲ್ಲಿ ಇಂಪಾರ್ಟೆಂಟ್. ಓಕೆ, ತುಂಬಾ ಜನ ಮೊಬೈಲ್ ಇಟ್ಟು ಹೋಗಿರ್ತಾರೆ, ಅದಕ್ಕೆ ಹೇಳೋದು ನಾನು. 99 ಜನ ಕಾಲೇಜ್ಗೆ ಹೋಗಿದ್ರೆ, 100 ಜನ ಕಾಲೇಜ್ಗೆ ಹೋಗಿದ್ರೆ ಆಲ್ಮೋಸ್ಟ್ 70 ಜನ ವಾಪಸ್ ಬರ್ತಾರೆ ಕಾಲೇಜಿಂದ. ಗೊತ್ತಿಲ್ಲ, ಆ ಫಿಲಾಮ್ ಕೆಲವು ಹಾಳು ಮಾಡುತ್ತೆ, ಫ್ರೆಂಡ್ಶಿಪ್ ಕೆಲವು ಹಾಳು ಮಾಡ್ತಾರೆ, ಕೆಲವು ಬಂಧು ಬಳಗ ಹಾಳು ಮಾಡ್ತಾರೆ. ನಿಮ್ಗೆ ಆಸ್ತಿ ಇದೆ, ಮನೆ ಇದೆ, ಬಂದು ಅದೇನು ಮಾಡ್ತೀವಿ ಮಾಡಿ, ಅದೇನು ಓದಿ ಉದ್ದಾರ ಆಗ್ತೀವಿ ಅಂತ ಕರ್ಕೊಂಡ್ ಬರ್ತಾರೆ. ತುಂಬಾ ಜನ ಹೇಳ್ತಾರೆ, ನಿಮ್ಮಪ್ಪ ಎಂತ ಒಳ್ಳೆ ರಿಚ್ ಫ್ಯಾಮಿಲಿ, ಓದಿ ಏನ್ ಮಾಡ್ತೀನಿ ಕರ್ಕೊಂಡ್ ಬರ್ತಾರೆ. ಇನ್ನ ಕೆಲವು ಜನ ಏನ್ ಮಾಡ್ಬೇಕಾಯ್ತು, ಓದಿ ಡಬ್ಬಾಕು ಅಂತ ಕರ್ಕೊಂಡ್ ಬರ್ತಾರೆ. ಹಂಗ್ ಕರ್ಕೊಂಡ್ ಬಂದು 70% ಅಲ್ಲಿ 30% ಜನ ಮಾತ್ರ ಕೆಲವು ಹುದ್ದೆಗಳು ಹೋಗ್ತಾರೆ, ಕೆಲವು ಜಾಬ್ ಹೋಗ್ತಾರೆ. ಆ ಜಾಬ್ ಹೋದರಲ್ಲಿ ಕೆಲವು ಜನ ಪಿವಾನ್ ಆಗ್ತಾರೆ, ಕೆಲವು ಜನ ಲೆಕ್ಚರ್ ಆಗ್ತಾರೆ, ಕೆಲವು ಜನ ಮೇಸ್ಟ್ ಆಗ್ತಾರೆ, ಕೆಲವು ಜನ ಏನೋ ಗುಮಾಸ್ತ ಏನೋ ಕೆಲಸ ಮಾಡ್ತಾರೆ. ಕೆಲವು ಜನ ಮಾತ್ರ AS ಆಗ್ತಾರೆ. ಓಕೆ, 100ರಲ್ಲಿ 1% ಕೂಡ ಆಗಲ್ಲ ಅವ್ರು, ಯಾಕಂದ್ರೆ ಅದು ಕಷ್ಟದ ಕೆಲಸ. ಕಷ್ಟದ ಕೆಲಸ ಜನ ಮಾಡಲ್ಲ, ಯಾಕಂದ್ರೆ ಕಷ್ಟಪಟ್ಟು ಓದ್ಬೇಕು, ನಾಲೆಡ್ಜ್ ಬೆಳೆಸ್ಕೋಬೇಕು, ಬುದ್ಧಿ ಜಾಸ್ತಿ ಮಾಡ್ಕೋಬೇಕು, ಅದೆಲ್ಲ ಹಂಗಾಗಿ ಅದನ್ನ ಮಾಡಕ್ ಹೋಗಲ್ಲ. ಇಲ್ಲಿ ಬಂದ್ಮೇಲೆ ಕೂಡ ನಿಮಗೆ ಇದು ಸಂಪೂರ್ಣವಾದ ವಿದ್ಯೆ. ಒಂದಿನ ಕಲಿಯಕ್ ಆಗಲ್ಲ ಇದನ್ನ, ಒಂದ್ ನಿಮಿಷ ಕಲ್ತು ಬಿಡ್ತು ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಪಿನ್ ಟು ಪಿನ್ ಕಲಿಬೇಕು ನೀನು. ಪಿನ್ ಟು ಪಿನ್ ವೆಲ್ ಗುಡ್ ಆಗಿರ್ಬೇಕಂದ್ರೆ ಫಸ್ಟ್ ಕಲಿಬೇಕು ಇಲ್ಲಿ ನೀಟಾಗಿ. ನೀವು 1ನೇ ಕ್ಲಾಸ್ ಇಂದ ಹಿಡ್ಕೊಂಡು LK ಉಪ್ಪಿಟ್ಟಿನ ಸ್ಕೂಲ್ ಇಂದ ಹಿಡ್ಕೊಂಡು ನಿಮ್ಗೆ A ಬರೆಯೋದ್ ಹಿಡ್ಕೊಂಡು ABCD ಬರೆಯೋದ್ ಹಿಡ್ಕೊಂಡು ಹೆಂಗ್ ಕಲಿಸ್ತಾರೋ ಹಂಗೆ ನಿಮ್ಗೆ ಎಷ್ಟು ಏಜ್ ಆಗಿದ್ರು ಕೂಡ ಎಷ್ಟೇ ಏಜ್ ಆಗೋಗಿರ್ಲಿ. ನಾನು ಬೆಳಿಗ್ಗೆ ನಿನ್ನೆ ಕುತ್ಕೊಂಡು ನೋಡ್ತಾ ಇದ್ದೆ, ಒಂದ್ 70 ವರ್ಷ ಅಜ್ಜಂತ ನಿನ್ನೆ ಮಾತಾಡ್ತಾನೆ. ಯಾರೋ ಮನೆ ದಿನಕ್ಕೆ 10 ಮನೆ ಮೀಟ್ ಮಾಡ್ತೀನಿ, 10ರಿಂದ 15 ಮನೆ ಮೀಟ್ ಮಾಡ್ತೀನಿ. ಮನೆಗೆ ಹೋಗಿ ಕುತ್ಕೊಂಡು 70 ವರ್ಷ ಏಜ್ ಆಗಿದ್ರೆ ಅದ್ರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಒಂದ್ ಅರ್ಧ ಗಂಟೆ. ಯಾಕೆ ಮಾತಾಡ್ತೀನಿ ಅಂದ್ರೆ ನನಗೇನೋ ಬೇಕಂತ. ನಿನಗೆ 90 ವರ್ಷ ಏಜ್ ಆಗಿದೆಯಲ್ಲ, ನೀನ್ 90 ವರ್ಷ ಇರುವಾಗ, ನಿನಗೆ ಒಂದ್ 10 ವರ್ಷ ಏಜ್ ಇರುವಾಗ ಊಟ ಇತ್ತ, ಮನೆ ಇತ್ತ, ನಿಮಗೆ ಬೈಕ್ ಇತ್ತ, ಕಾರ್ ಇತ್ತ, ಸೈಕಲ್ ಇತ್ತ, ಹೆಂಗ್ ಬದುಕಿದೆ? ಟಿವಿ ಇಲ್ಲ, ಏನಿಲ್ಲ, ಮೊಬೈಲ್ ಇಲ್ಲ, ಹೆಂಗ್ ಇಷ್ಟೊಂದು ಇದ್ದೆ ಖುಷಿಯಾಗಿ ಅಂತ ಕೇಳಿನಿ. ಬೇಡ ತಮ್ಮ, ಊಟ ಕೊಟ್ಟು ಸಾಕು, ಜನ ಮನೆ ಕೆಲಸ ಮಾಡಿ ಊಟಕ್ಕೋಸ್ಕರ ಮಾಡಿ, ದುಡ್ಡಿಗೋಸ್ಕರ ಮಾಡ್ತಿಲ್ಲ ನಾನು ಅಂತ ಹೇಳಿದ್ರು ಅವ್ರು. ಊಟಕ್ಕೋಸ್ಕರ ಮಾಡ್ತಿದ್ದೆ, ನನಗೇನ್ ಇಂಥವೆಲ್ಲ ನನಗೇನ್ ಗೊತ್ತಿಲ್ಲ. ಇದೆಲ್ಲ ಬಣ್ಣದ ಮನೆ, ಈ ಬಣ್ಣದ ಒಳ್ಳೆ ಬೆಡ್ಶೀಟ್ ಬೇಕು, ಅವೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಜೀವನ ಕಳೆದು ಬಿಟ್ಟೆ ಹೆಂಗೋ ಗೊತ್ತಿಲ್ಲ. ಅವಾಗ ಖುಷಿ ಇತ್ತು, ಇವಾಗ ದುಃಖ ಇದೆ. ಮಕ್ಕಳಿಗೆಲ್ಲ ಆರ್ಥಿಕ ಎಲ್ಲ ಇದೆ, ಬಟ್ ಮಕ್ಕಳು ನೋಡ್ಕೊಂತ ಇಲ್ಲ ನನ್ನ ಅಂತ. ಬಟ್ ಇವತ್ ನಾನ್ ಸಾಕೋದು ನಮ್ಮ ಅಪ್ಪ ನಮ್ಮ ದೊಡ್ಡ ವಿಷಯ ಅಲ್ಲ, ಅವತ್ ಸಾಕೋದು ಇಂಪಾರ್ಟೆಂಟ್. ನನಗೆ ಇಲ್ಲಿ ಕಲಿ ತುಂಬಾ ಕಲಿತು ನಮ್ಮ ಕುತ್ಕೊಂಡು. ನಿಮ್ಮಿಂದ ನನ್ನಿಂದ ನೀವೇನ್ ಕಲಿತೀರ ಗೊತ್ತಿಲ್ಲ, ನಿಮ್ಮಿಂದ ನಾನ್ ಜಾಸ್ತಿ ಕಲಿ. ಇದಕ್ಕೆ ಕೊನೆ ಇಲ್ಲ ಜೀವನಕ್ಕೆ. ಓಕೆ, ಇದಕ್ಕೆ ಏನ್ ಹೇಳೋದು ನಾನು, ಇದು ವೆಲ್ನೆಸ್ ನಿಮಗೆ ಪ್ರತಿಯೊಂದು ಕೂಡ ಕಲಿಸ್ಬೇಕು. ಒಳಗ್ ಹೋದ್ಕೊಳ್ಳಿ ನೀವು. ಯಾಕೆ ಹೇಳಿ ನನ್ ಬೆಳಗ್ಗೆ ಅನ್ಸಿದ್ದು, ಎಷ್ಟೋ ಜನ ಯಾಕೆ ಒಳ್ಳೊಳ್ಳೆ ಪೋಸ್ಟ್ ಹೋಗಲ್ಲ ಜಾಬ್ ಅಲ್ಲಿ ಅಂದ್ರೆ ಅದು ಕಷ್ಟ, ಅಷ್ಟು ಈಜಿ ಇಲ್ಲ. ಈಗ ನನಗೆ ಏಜ್ 40 ಜಾಸ್ತಿ,
ಎರಡು 43 ಆಗಿದೆ. ಬಟ್ ನನಗೆ ಅನ್ಸುತ್ತೆ ವೆಲ್ ಗುಡ್. ಯಾಕಂದ್ರೆ ಇದು ಒಂದು ಒಳ್ಳೆ ಪ್ರಪಂಚಗಿದ್ದೀನ ಅಂತ ಹೇಳ್ಬಿಟ್ಟು ಇದನ್ನ ನಾನು ದಿನ ಒಂದಿನ ಮಿಸ್ ಮಾಡದೆ ಬೆಳಗ್ಗೆ ಏಳೋದ್ರಿಂದ ಹಿಡ್ಕೊಂಡು ಮಲ್ಕೊಳ್ಳೋದ್ರಿಂದ ಹಿಡ್ಕೊಂಡು ನನ್ನ ಅರ್ನಿಂಗ್ ಇಂದ ಹಿಡ್ಕೊಂಡು ಸಂಪಾದನೆ ಹಿಡ್ಕೊಂಡು ಯಾವ್ದಕ್ಕೆ ಎಷ್ಟು ತಲೆ ಕೆಡಿಸ್ಕೋಬೇಕು, ಯಾವ್ದು ತಲೆ ಕೆಡಿಸ್ಕೋಬೇಕು ಅಂತ ಪ್ರತಿಯೊಂದನ್ನ ಕಲ್ತಾ ಬಂದಿದ್ದೀನಿ. 7 ವರ್ಷಗಳ 7 ವರ್ಷ 4 ತಿಂಗಳಲ್ಲಿ 2025 ಅಂತ ಇಯರ್ ಬೆಸ್ಟ್ ಇಯರ್ ನನ್ನ ಲೈಫ್ ಅಲ್ಲಿ. 2025 ನನ್ನ ಜೀವನದಲ್ಲಿ ಅತ್ಯಂತ ಬೆಸ್ಟ್ ಇಯರ್, ಒಳ್ಳೆ ವರ್ಷ. ಯಾಕಂತ ಕೇಳಿ, ಹರ್ಬಲೈಫ್ ಬಂದು ನಾನು 6 ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದೀನಿ, ತುಂಬಾ ಜನಕ್ಕೆ ಕ್ವಶನ್ಸ್ ಆನ್ಸರ್ ಮಾಡಿದ್ದೀನಿ. ಪೊಲೀಸ್ ಕೆಲಸ ಬಿಟ್ಟ ಊರಾಗ ಬೈದಿದ್ದಾರೆ, ಮನ್ಯಾಗ ಬೈದಿದ್ದಾರೆ, ಬೈದಿಲ್ಲ ಅಂತ ಹೇಳಿ ನಾಯಿಗೆ ಹೋದಾಗ ಊದಾರೆ ಮನೆ ಸೇರಿ, ಊದಿಲ್ಲ ಅಂತಲ್ಲ, ಮಾತಾಡ್ಸಿಲ್ಲ ಜನ ಯಾರು ನನ್ನ ಕೇರ್ ಮಾಡಿಲ್ಲ. ಇನ್ నేను ಇನ್ಕ್ಲೂಡಿಂಗ್ ಎಲ್ಲಾ ಫ್ಯಾಮಿಲಿ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಮತ್ತೆ ಯಾರಿಗೇನು ಗಲಾಟೆ ಮಾಡಿಲ್ಲ, ಆಸ್ತಿ ಕೇಳಿಲ್ಲ, ಮನೆ ಕೇಳಿಲ್ಲ, ಯಾವ್ದು ಕೇಳಿಲ್ಲ. ಜನಕ್ಕೆ ಗೊತ್ತಿಲ್ಲ, ಕೆಲವು ಗೊತ್ತಿಲ್ಲದನ್ನ ನನಗೆ ಇಷ್ಟ ಆಯ್ತು ನಾನು ಮಾಡ್ಬೇಕು, ನಿಮ್ಗೆ ಇಷ್ಟ ಆಯ್ತು ನೀವು ಮಾಡ್ತೀರಿ, ತಪ್ಪಿಲ್ಲ. ನನ್ನಂಗೆ ಮಾಡ್ಬೇಕಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಇದು ಒಂದೇ ಜನ ಇರೋದು, ಒಂದೇ ಲೈಫ್ ಇರೋದು, ಮತ್ತೆ ಒಂದು ಹುಟ್ಟಲ್ಲ, ನಂಗೆ ಗ್ಯಾರಂಟಿ ಇಲ್ಲ. ಈ ಲೈಫ್ ಅಲ್ಲಿ ನನಗೆ ಗೊತ್ತು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು, ಜನಗಳಿಗೆ ತಪ್ಪಾಗಿ ಹೇಳಿಕೊಡಬಾರ್ದು, ಜನಗಳ ದೃಷ್ಟಿಯಲ್ಲ ಕೆಟ್ಟವರಾಗಿ ಕಾಣಬಾರ್ದು. ಅಂದ್ರೆ ಏನಿದೆ ಸಿಸ್ಟಮ್ ಫಾಲೋ ಮಾಡೋದು ನನಗೆ ಗೊತ್ತು. ಇಲ್ಲಿ ಬಂದು ಇರ್ಬೋದು, ಹೋಗ್ಬೋದು, ನಿಮ್ ಚಾಯ್ಸ್ ಅದು, ನನಗೇನು ಇಂಪಾರ್ಟೆನ್ಸ್ ಇಲ್ಲ. ಬಟ್ ಯಾಕಂದ್ರೆ ನಿಮ್ಗೆ ಅರ್ಥ ಆಗಿದೆ, ನನಗೆ 7 ವರ್ಷ 4 ತಿಂಗಳಲ್ಲಿ ಕಿಡ್ನಿ ಹೋಗಿಲ್ಲ, ಹಾರ್ಟ್ ಹೋಗಿಲ್ಲ, ಲಿವರ್ ಹೋಗಿಲ್ಲ, ಪ್ಯಾಂಕ್ರಿಯಾಸ್ ಹೋಗಿಲ್ಲ, ಚಿಟ್ಟು ಬಂದಿಲ್ಲ, ಬೇಜಾರಾಗಿಲ್ಲ, ಅಮೌಂಟ್ ಹೆಂಗೆ ಖರ್ಚು ಮಾಡ್ಬೇಕಂತ ಗೊತ್ತು, ಮನೆ ಜೊತೆ ಹೆಂಗಿರ್ಬೇಕಂತ ಗೊತ್ತು. ಮತ್ತೆ ನಾನು ಇಲ್ಲಿ ಬರೋ ಮುಂಚೆ ಒಂದ್ ದಿನಕ್ಕೆ 20 ಸಿಗರೇಟ್ ಕುಡಿತಿದ್ದೆ, 20 ಟೀ ಕುಡಿತಾ ಇದ್ದೆ, ಅದು ಕುಡಿಯಲ್ಲ, ನನಗೆ ಗೊತ್ತು ನಿದ್ದೆ ಬೇಗ ಮಾಡ್ಬೇಕಂತ. ಇವಾಗ ನನಗೆ ನಾರ್ಮಲ್ ಲೈಫಿಗೆ ಹರ್ಬಲ್ ಲೈಫ್ ತುಂಬಾ ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ. ಓಕೆ, ಇವತ್ತು ಇರೋ ನನಗೆ ಡಾಕ್ಟರ್ ಹೇಳಿದ್ರು ಕಾಲ್ ತೆಗಿಬೇಕು, ನೀಗೆ ಕಾಲ್ ಸೌದೋಗ್ಬಿಟ್ಟಿದೆ ಅಂತ. ಯಾಕೆ ಡಾಕ್ಟರ್ ಹೇಳಿದ್ರು ಕಾಲ್ ತೆಗಿಬೇಕಂದ್ರೆ ಕಾಲ್ ನಮಗೆ ಸೌಂಡ್ ನಡೆದ್ರೆ ಸೌಂಡ್ ಬರ್ತಾ ಇತ್ತು, ನಾನು ನಡೆದ್ರೆ ಕಾಲ್ ಸೌಂಡ್ ಬರ್ತಾ ಇತ್ತು, ಸೌಂಡ್ ಬರೋ ಡಾಕ್ಟರ್ ಹೇಳಿದ್ರು ನಿನಗೆ ಆಲ್ರೆಡಿ ಕಾಲ್ ಸೌದೋಗ್ಬಿಟ್ಟಿದೆಪ್ಪ, ರಾಡ್ ಹಾಕ್ಬೇಕಂತ. ಇಲ್ಲಿ ಬಂದ್ ಶೇಕ್ ಕುಡಿದ್ಮೇಲೆ 16 ಕೆಜಿ ತೂಕ ಜಾಸ್ತಿ ಮಾಡ್ಕೊಂಡ್ಮೇಲೆ ನನ್ ಕಾಲ್ ತೆಗಿಬೇಕು ಅನಿಸಿಲ್ಲ. ನನ್ನ ಹೆಂಡತಿಗೆ ಲೋ ಬಿ ಪಿ ಆಗ್ತಾ ಇತ್ತು, ದಿನಕ್ಕೆ 30 ಟೀ ಕುಡಿತಾ ಇದ್ಲು, ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತಾ ಇತ್ತು. ಅವಳು ಬಂದು ಇಲ್ಲಿ ಹೇಳಿದ್ಲು, ನನಗೆ ನನ್ನ ಕೋಚ್ ಹೇಳಿದ್ರು ನಿನ್ ಹೆಂಡತಿ ನೀನ್ ಸರಿ ಮಾಡಕ್ಕಾಗಲ್ಲ, ಕರ್ಕೊಂಡ್ ಕೂಡ್ಸಿಲ್ಲ, ಅರ್ಥ ಮಾಡಿಸ್ತಾ ಅಂತ ಹೇಳಿ ಅರ್ಥ ಮಾಡಿಸಿ 28 ಕೆಜಿ ತೂಕ ಕಮ್ಮಿ ಆದ್ಲು. ಕಮ್ಮಿ ಆದ್ಮೇಲೆ ಟೀ ಕುಡಿಯಲ್ಲ, ಟೆನ್ಷನ್ ತಗೊಳಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾಳೆ, ಟೆನ್ಷನ್ ಇಲ್ಲದೆ ಫ್ರೀ ಲೈಫ್ ಲೀಡ್ ಮಾಡ್ತಾಳೆ. ನನ್ನ ತಮ್ಮನಿಗೆ ತಲೆ ಉರಿತಾ ಇತ್ತು, MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಎಲ್ಲಾ ಸ್ಕ್ಯಾನ್ ಮಾಡಿಸಿದೀವಿ. ಡಾಕ್ಟರ್ ಹೇಳಿದ್ರು ಈ ಗುಳಿಗೆ ನುಂಗ್ಬೇಕಂತ. ಇಲ್ಲಿ ಬಂದು ನಮ್ಮ ತಮ್ಮ 18ವರೆಗೆ ಕಮ್ಮಿ ಆದ, ಅವನಿಗೂ ತಲೆ ಬಂದಿಲ್ಲ. ಅದಕ್ಕಾಗಿ ನಾನು ನಮ್ಮ ತಮ್ಮ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿ, ನಮ್ಮ ವೈಫ್ MSW ಮಾಡಿದ್ದಾಳೆ, ನಾನ್ BBM ಮಾಡಿದೀನಿ. ಎಲ್ಲಾ ಜಾಬ್ ಬಿಟ್ಟು ಇಲ್ಲಿ ಬಂದೆ ನಾನು. ಇದು ಬೇಡ, ಈ ಲೈಫ್ ಅಲ್ಲಿ ಜೀವ ಇದ್ರೆ ಜೀವನ, ಜೀವ ಇಲ್ಲಂದ್ರೆ ಏನ್ ಜೀವನ ಇಲ್ಲ. ಮನೆ ಇರುತ್ತೆ, ಆಸ್ತಿ ಇರುತ್ತೆ, ಎಲ್ಲಾ ಇರುತ್ತೆ, ನಾವಿರಲ್ಲ ಅಷ್ಟೇ ಅಂತ ಅರ್ಥ ಮಾಡ್ಕೊಂಡು ಎಷ್ಟೋ ಜನಕ್ಕೆ ಇದನ್ನ ಅರ್ಥ ಮಾಡಿಸ್ಬೇಕು ಹೊರಗಡೆ ಅಂತ ಹೇಳಿ ಬೆಂಗಳೂರಿಂದ ಬಳ್ಳಾರಿಗೆ ಬಂದಿದ್ದು. ಈಗ ಬಂದ್ಮೇಲೆ ತುಂಬಾ ಜನಗಳಿಗೆ ಅರ್ಥ ಮಾಡಿಸ್ತಾ 2020 ನನಗೆ ಹೇಳ್ತಿರೋದು, 2019 ಬಳ್ಳಾರಿಗೆ ಬಂದೆ ಕರೋನಾ ಟೈಮ್ ಅಲ್ಲಿ. 19, 20, 21, 22 ವರ್ಷ, 23 ಕಳ್ಕೊಂಡು ಬರ್ತಾ ಇದ್ದ ಜನಕ್ಕೆ ಅರ್ಥ ಮಾಡ್ಕೊಂಡಿಲ್ಲ. 2023 ಜನಕ್ಕೆ ಅರ್ಥ ಸ್ಟಾರ್ಟ್ ಆಯ್ತು, ಹರ್ಬಲ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಂತ ಗೊತ್ತಾಯ್ತು. ಇಲ್ಲೇವರೆಗೂ ಹೇಳ್ತಿರೋದು ನಾನು 2018, 19, 20 ಏನೇ ಕಷ್ಟಪಟ್ಟನೋ 2025ರಲ್ಲಿ ನನ್ನ ಲೈಫ್ ಅಲ್ಲಿ ಸೂಪರ್ ವರ್ಷ. ಯಾಕೆ ಹೇಳಿ, ಅಲ್ಲಿಗೆ ಕಷ್ಟ ಕರ್ಮ ಕಳೆದೋಯ್ತು, ಕಷ್ಟ ಬಗೆಹರಿದೋಯ್ತು, ಜೀವನದಲ್ಲಿ ಹೆಂಗಿರ್ಬೇಕಂತ ಕಲ್ತು ಬಿಟ್ಟೆ. ಹಂಗಾಗಿ ಇವತ್ತು ತುಂಬಾ ಜನ, ಸಾವಿರ ಜನಗಳ ಜೀವನ ಚೇಂಜ್ ಮಾಡ್ತೀವಿ, ಅರ್ಥ ಮಾಡಿಸ್ತೀವಿ, ಮತ್ತೆ ಮನೆಗೆ ವಿಸಿಟ್ ಮಾಡ್ತೀವಿ. BP, ಶುಗರ್, ಥೈರಾಯ್ಡ್ ಕಾಯಿಲೆ ಅಲ್ಲ, ಮತ್ತೆ ನಿಮಗೆ ಫೈಲ್ಸ್ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ, ಇದೆಲ್ಲ ನಿಮ್ಗೆ ಕೊರತೆಗಳಂತ ಅರ್ಥ ಮಾಡಿಸಿ ತುಂಬಾ ಜನ ಆರೋಗ್ಯ ಸರಿ ಮಾಡಿದಕ್ಕಾಗಿ ಇವತ್ತು ನನಗೆ 2025 ಸೂಪರ್ ಆಗಿದೆ. ಇದನ್ನ ಯಾರು ನಮ್ಮಪ್ಪ ಮಾಡಿದ್ದಲ್ಲ, ನಮ್ಮಮ್ಮ ಮಾಡಿದ್ದಲ್ಲ, ನನ್ನ ಬಂಧು ಬಳಗ ಮಾಡಿದ್ದಲ್ಲ, ನಾನೇ ಮಾಡ್ಕೊಂಡಿದ್ದು. ಪ್ರತಿ ಪರ್ಸನ್ ಕೂಡ ಅವ್ರು ನಿರ್ಧಾರ ಮಾಡಿದ್ರೆ ಅವ್ರವ್ರ ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನನಗೆ 1 ವರ್ಷಗಳಿಂದ ಶೇಕ್ ಕುಡಿಯೋರು, 2 ವರ್ಷಗಳಿಂದ ಶೇಕ್ ಕುಡಿಯೋರು ರಿಸೈನ್ ಮಾಡ್ಬೋದಾ? 1 ವರ್ಷದಿಂದ ಶೇಕ್ ಕುಡ್ತಂಬ ರಿಸೈನ್ ಮಾಡಿ. 1 ವರ್ಷದಿಂದ ಶೇಕ್ ಕುಡಿತೀನಿ ಸರ್ ನಾನು ಅನ್ನೋರು ರಿಸೈನ್ ಮಾಡಿ. 1 ವರ್ಷದಿಂದ ಶೇಕ್ ಕುಡಿಯೋರು, 2 ವರ್ಷದಿಂದ ಶೇಕ್ ಕುಡಿಯೋರು, 2 ವರ್ಷದಿಂದ ಶೇಕ್ ಕುಡಿಯೋ ರಿಸೈನ್ ಮಾಡಿ. 2 ವರ್ಷದಿಂದ ಶೇಕ್ ಕುಡಿತೀನಿ ಸರ್ ಅನ್ನೋ ರಿಸೈನ್ ಮಾಡಿ. 2 ವರ್ಷಗಳಿಂದ ಶೇಕ್ ಕುಡಿತೀನಿ ಸರ್ ನಿಮ್ ಜೊತೆ ಇದ್ಕೊಂಡು ಅಂತ. 3 ವರ್ಷಕ್ಕಿಂತ ಜಾಸ್ತಿ ಎಲ್ಲರೂ ಸೇರ್ತೀರಿ, 2 ವರ್ಷ 3 ವರ್ಷ 4 ವರ್ಷದಿಂದ ರಿಸೈನ್ ಮಾಡಿ. ರೈಜನ್ ಇವರೆಲ್ಲ ನನ್ನ ಜೊತೆ 2 ವರ್ಷಗಳಿಂದ ಜಾಸ್ತಿ ಇದ್ದಾರೆ. 2 ವರ್ಷ 3 ವರ್ಷ 4 ವರ್ಷ 5 ವರ್ಷದಿಂದ ಜಾಸ್ತಿ ಶೇಕ್ ಕುಡಿಯೋ ರಿಸೈನ್ ಮಾಡಿ. 2 ವರ್ಷ 3 ವರ್ಷ 4 ವರ್ಷದಿಂದ ಶೇಕ್ ಕುಡಿಯೋರು ನನ್ನ ಜೊತೆ ಇರೋರು ರಿಸೈನ್ ಮಾಡಿ. ರಿಸೈನ್ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ನಾನು ಹೇಳಿದ್ ಗೊತ್ತಾ, ಬೆಳಗ್ಗೆ
ಎಷ್ಟೋ ಸಾವಿರ ಜನ ಮೀಟ್ ಮಾಡಿದೀನಿ, ಮಾತಾಡಿದೀನಿ, ಕರ್ಕೊಂಬಂದ್ ಸರಿ ಮಾಡ್ಬೇಕಂತ ಟ್ರೈ ಮಾಡಿದೀನಿ. ಎಷ್ಟೋ ಜನ ಸ್ಕೂಲಾಗ ಹೆಂಗ್ ಬಂದು ಹೋದ್ರ ಹಂಗ್ ಹೋಗ್ಬಿಟ್ರು. ಬಟ್ ನನ್ ಜೊತೆ ಇಷ್ಟು ಜನ ಇದಾರೆ, ವರ್ಷಗಟ್ಲೆ ಇಷ್ಟು ಜನ ಇದಾರೆ. ಇವ್ರ ಜೊತೆ ಕುತ್ಕೊಂಡು ಮಾತಾಡ್ತೀವಿ. ನನ್ ಜೊತೆ ನಾನು ಬಂಧು ಬಳಗಿಂತ ಜಾಸ್ತಿ ನನ್ನ ಜೊತೆಗೆ ಇರ್ತಾರೆ. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಇವರಿಂದಾಗಿ ಇವತ್ತು ಸುಮಾರು ಜನ ನಾನು ಇದೀನಿ ಅನ್ನೋದಕ್ಕಿಂತ ಈ ಹರ್ಬಲೈಫ್ ಪ್ರಾಡಕ್ಟ್ ಅನ್ನ ಒಬ್ಬರ ಅವ್ರ ತಾಯಿ ಯಾರೋ ಮಾರ್ಕ್ಯೂಸ್ ಕಂಡಿಡಿದ್ಮೇಲೆ ಅವ್ರು ಇವತ್ತು ಎಷ್ಟೋ ದೇಶಕ್ಕೆ ಕಳಿಸಿದಾರಲ್ಲ. ಹಂಗೆ ನಾನು ಬಳ್ಳಾರಿಗೆ ಬಂದೆ. ಬಳ್ಳಾರಿಗೆ ಬಂದ್ಮೇಲೆ ನನಗೆ ಅನ್ಸಿದ್ದು ಎಷ್ಟೋ ಜನಕ್ಕೆ ಚೆನ್ನಾಗ್ ಮಾಡ್ಬೇಕಂತ ಟ್ರೈ ಮಾಡಿದೆ. ಅದರಲ್ಲಿ ಉಳ್ಕೊಂಡ್ರೆ ಇಷ್ಟು ಜನ. ಇವ್ರದ್ದು ಒಂದ್ಸರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಲೈಫ್ ಅನ್ನ ಸರಿ ಮಾಡ್ಕೊಂಡಿದ್ದಾರೆ, ಫ್ಯಾಮಿಲಿ ಜೊತೆ ಹೆಂಗ್ ಚೆನ್ನಾಗಿದ್ದಾರೆ. ನನಗೆ 3 ಗೊತ್ತಾಗಿದೆ. ಅರ್ಷಿತಾ ಫೋಟೋ ಶೇರ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಹೆಂಗ್ ಚೇಂಜ್ ಆಗ್ತಾರೆ ಅಂತ ನಿಮ್ಗೆ ಒಂದು ಅರ್ಥ ಆಗುತ್ತೆ. ಇಲ್ಲಿದ್ರೆ ಹೊರಗಿದ್ರೆ ನಿಮಗೆ ಬೇರೆ ಹೇಳ್ಕೊಡ್ತಾರೆ, ಇಲ್ಲಿದ್ರೆ ಬೇರೆ ಹೇಳ್ಕೊಡ್ತಾರೆ. ಸರಿ ಮಾಡ್ಕೋಬೇಕಂತಿಲ್ಲ. 2023 ಇರ್ತಕ್ಕಂಥ ಪರಿಸ್ಥಿತಿ 2024 ಪರಿಸ್ಥಿತಿ 2025 ಆ ಪರಿಸ್ಥಿತಿ ನನಗಿಲ್ಲ. ದಿನಕ್ಕೆ ಮನುಷ್ಯ ಕಲಿತಾ ಹೋದಂಗೆ ನನಗೆ ಇವಾಗ ಬಾಡಿಯಲ್ಲಿ 34ವರೆ ಮಸಲ್ ಇದೆ. ಬಾಡಿ ಫಿಟ್ ಆಗಿದೆ, 34ವರೆ ಇದೆ. ಎಷ್ಟೋ ಜನಕ್ಕೆ 43 ವರ್ಷ ಏಜ್ ಆಗಿರುವಾಗ ಫ್ಯಾಟ್ ಜಾಸ್ತಿ, ಕೊಬ್ಬು ಜಾಸ್ತಿ, ಹಾರ್ಟ್ ಅಟ್ಯಾಕ್ ಆಗ್ಬೇಕು, BP ಜಾಸ್ತಿ, ಶುಗರ್ ಜಾಸ್ತಿ, ಥೈರಾಯ್ಡ್ ಜಾಸ್ತಿ, ಮೈನೋ ಜಾಸ್ತಿ, ಸಿಟ್ಟು, ಟೆನ್ಷನ್ ಇರುತ್ತೆ. ಬಟ್ ನನಗೆ ನಾರ್ಮಲ್. ಒಂದು 25 ಇಯರ್ಸ್ ಮಗ ಹೆಂಗಿರ್ತಾನೆ ಹಂಗ ಅನ್ಸುತ್ತೆ. ಯಾವಾರೊಂದು 25 ವರ್ಷ ಹುಡುಗ ಹೆಂಗಿರ್ತಾರೆ ಮನೆಯಲ್ಲಿ ಹಂಗಿರ್ತಾನೆ, ಆರಾಮಾಗಿರ್ತೀನಿ. ಯಾವ್ದಕ್ಕೂ ಕೊರತೆ ಇಲ್ಲ ಜೀವನದಲ್ಲಿ. ಗಾಡ್ ಗಿಫ್ಟ್ ಆಗಿ ಅಲ್ವಲೇ ಕೊಟ್ಟಿದ್ದಾರೆ ನನಗೆ. ನಾನು ಸರಿಯಾಗಿ ಯೂಸ್ ಮಾಡಿದೆ ವೆಲ್. ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಯಾರು ಮಾತಾಡಬಹುದು, ನಾನು ಒಂದ್ಸರಿ ಹಿಂಗ್ ನೋಡ್ತೀನಿ. ಯಾರು ನನಗೆ ತಪ್ಪಾಗಿ ಹೇಳಿದ್ರೆ ಹಿಂಗೆ ನೋಡೋದಷ್ಟೇ. ಎಕ್ಸ್ಟ್ರಾ ಮಾತಾಡಕ್ ಹೋಗಲ್ಲ. ನನಗೆ ಗೊತ್ತಾಗುತ್ತೆ ನಿಮ್ ತಲೆಗೆ ಏನಿಲ್ಲ, ನನಗೆ ಗೊತ್ತಾಗ್ಬಿಡುತ್ತೆ. ಈಗ ಎಷ್ಟು ದುಡ್ಡು ಇರ್ಬೋದು, ನೀವು ಒಳ್ಳೆ ಜಾಬ್ ಇರ್ಬೋದು, ಒಳ್ಳೆ ಆಲ್ರೆಡಿ ನೀವು ಇರ್ಬೋದು. ಬಟ್ ಆದ್ರೆ ಮನೆ ಜೊತೆ ಹೆಂಗಿರ್ಬೇಕು ಗೊತ್ತಿಲ್ಲ ನಿಮ್ಗೆ. ಅದ್ ನನಗೆ ಗೊತ್ತಾಗ್ಬಿಡುತ್ತೆ. ಒಂದೇ ಸೆಕೆಂಡ್ ಹಿಂಗ್ ನೋಡ್ತೀನಿ ನಾನು ಅಷ್ಟೇ. ಓಕೆ ಸೂಪರ್ ಅಂದ್ಬಿಡ್ತೀನಿ, ಮುಂದೆ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಪ್ರತಿ ಒಂದನ್ನ ಮನುಷ್ಯ ಕಲಿತಾ ಹೋಗ್ಬೇಕು. ಇಲ್ಲಿದ್ರೆ ಪ್ರತಿ ಕಲಿಸ್ತಾರೆ. ಒಂದ್ ನಿಮಿಷ ಎಲ್ಲ ಶೇರ್ ಒಂದ್ ನಿಮಿಷ ಹಂಗೆ ಕೊಟ್ಟು ಬಿಡ್ತೀನಿ. ಎಸ್ ರೈಟ್. ಈಗ ಕಾಣುತ್ತಲ್ಲ, ಮುಂಚೆ ಹಿಂಗಿರ್ತಾ ಇದ್ದು ವಿಪರೀತ ಮೂಳೆ ನೋವು, ಎಲ್ಲೆವು, ದಿನಕ್ಕೆ 20 ಸಿಗರೇಟು, 20 ಟೀ, ಟೆನ್ಷನ್, ನೆಮ್ಮದಿಗೆ ಇರಕ್ಕಾಗಲ್ಲ. ಡಾಕ್ಟರ್ ಹೇಳಿದ್ರು ನೀ ಕಾಲ್ ತೆಗಿಬೇಕು, ಕಾಲ್ ಗಾರ್ಡ್ ಹಾಕ್ಬೇಕಂತ. ಈ ಬಂದ್ಮೇಲೆ 16 kg ತೂಕ ಜಾಸ್ತಿ ಮಾಡ್ಕೊಂಡೆ. ಆ ಜಾಸ್ತಿ ಮಾಡ್ಕೊಂಡ್ಮೇಲೆ ನನ್ನ ಕೋಚ್ ಹೇಳಿ ಕರೆಕ್ಟಾಗಿ ಕೇಳಿಸ್ಕೊಂಡು ನನಗೆ ಅನಿಸ್ತು ದೇಹ ಇರಬೇಕು ಮನುಷ್ಯನಿಗೆ, ಬುದ್ಧಿ ಇರಬೇಕು, ಅಂದ್ರೆ ಸರಿಯಾಗಿ ಕಲಿಬೇಕಂತ. ಮೂಳೆ ಮಾಂಸ ತಡಕಿ ಹಂಗಾಗೋಯ್ತು ಬಾಡಿ. ಬಟ್ಟೆ ಹಾಕೊಂಡ್ರೆ ಮಾತ್ರ ಮನುಷ್ಯ, ಬಟ್ಟೆ ಬಿಚ್ಚಿದ್ರೆ ಮನುಷ್ಯನೇ ಅಲ್ಲ, ಹಂಗಿರ್ತಾ ಇದ್ದೆ. ಬಟ್ ಇಲ್ಲಿ ಬಂದ್ಮೇಲೆ 16 kg ತೂಕ ಜಾಸ್ತಿ ಆದ್ಮೇಲೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಗಟ್ಟಿ ಮುಟ್ಟಾಗ ಆದ್ಮೇಲೆ ಅನಿಸಿದ್ದು ನಾನ್ ಚೆನ್ನಾಗಿರ್ಬೇಕು, ಇಲ್ಲಿ ಇರ್ಬೇಕು ಇರೋವರೆಗೂ ಅಂತ ಅನಿಸಿ ನಾ ಕಂಟಿನ್ಯೂ ಮಾಡಿದ್ದಕ್ಕಾಗಿ ಇವತ್ತಿಷ್ಟು ಜನ ನೀವು ಶೇಕ್ ಕೊಡ್ತಿರೋದು. ಎಷ್ಟು ಸರ್? ನಾನೊಬ್ಬನೇ ಹಿಂಗ್ ಸರಿ ಹೋಗಿಲ್ಲ. ಫಸ್ಟ್ ಅನ್ಸಿದ್ದು ಊರ್ ಜನ ಸರಿ ಮಾಡಕ್ಕಿಂತ ಮುಂಚೆ ನನ್ನ ಫ್ಯಾಮಿಲಿ ಚೆನ್ನಾಗ್ ಮಾಡ್ಕೋಬೇಕಂತ. ಫಸ್ಟ್ ನೆಕ್ಸ್ಟ್ ನಮ್ಮ ವೈಫಿಗೆ ಕೊಟ್ಟೆ. ನೋಡಿ ಇವ್ರು ಹಿಂಗಿದ್ದಾರೆ, ಮುಂಚೆ ಹಿಂಗ್ ಇರ್ತಾ ಇದ್ರಿ ಇವ್ರು. ಆಮೇಲೆ ಈಗ ಬಂದ್ಮೇಲೆ ಶೇಕ್ ಕುಡಿದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಅವರು ಒಂದ್ 20 kg ತೂಕ ಕಮ್ಮಿ ಆದ್ಮೇಲೆ ಹಂಗಿರೋ ಹಿಂಗಾದ್ರು. ಹಿಂಗಾದ್ಮೇಲೆ ಟೀ ಕುಡಿಬೇಕು ಅನ್ಸಿಲ್ಲ, ಯಾಕೆ ಗೊತ್ತಿಲ್ಲ. ಟೆನ್ಷನ್ ಇರ್ತಾ ಇತ್ತು ಯಾವಾಗ್ಲೂ. BP ಇರ್ಲಿಲ್ಲ, BP ಇರ್ತಿತ್ತು. BP ಇರ್ಲಿಲ್ಲ, BP ಇರ್ತಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ಶೇಕ್ ಕುಡಿದ್ಮೇಲೆ ಅದೆಲ್ಲ ಕಮ್ಮಿ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಮನೆ ಫ್ಯಾಮಿಲಿ. ಎಸ್ ರೈಟ್. ಇದು ನಮ್ಗೆ ಮತ್ತೆ ನನ್ನ ತಮ್ಮ ಹಿಂಗಾಗಿದ್ದಾನೆ, ನನ್ನ ಮಗ ಹಿಂಗಾಗಿದ್ದಾರೆ. ಚೇಂಜ್ ಆಗಿದೀವಿ. ಚೇಂಜ್ ಆಗಿದ್ದಕ್ಕೆ ಕಲಿತಾ 7 ವರ್ಷಗಳಿಂದ ಜಾಸ್ತಿ ಇಲ್ಲಿ ಶೇಕ್ ಕುಡಿದೀನಿ. 7 ವರ್ಷ 4 ಶೇಕ್ ಕುಡಿದೀನಿ. ಆ ಕುಡಿದ್ಮೇಲೆ ನನಗೆ ಅನ್ಸಿದ್ದು ಎಷ್ಟು ಸಮಾಧಾನವಾಗಿ ಇರ್ತೀವಿ ಜೀವನ, ಅಷ್ಟು ನಿಧಾನವಾಗಿ ನಮ್ಗೆ ಏಜ್ ಆಗ್ತಾ ಹೋಗುತ್ತಂತ. ಎಷ್ಟು ಫಾಸ್ಟ್ ಆಗಿರ್ತೀವಿ, ನಿದ್ದೆ ನೀರು ಎಲ್ಲ ಬಿಟ್ಟು ಬದುಕ್ತಿವಿ, ಹಂಗೆ ನಾವು ಲೈಫ್ ಕಳೆದು ಹೋಗುತ್ತಂತ. 2025 ಇವತ್ತಿಗೆ ಮುಗಿದೋಗುತ್ತೆ. ನನಗೆ ಅಂತಿಂತ ಖುಷಿ ಇಲ್ಲ. ಇದು ವರ್ಷ ಸಖತ್ ಹ್ಯಾಪಿ ಆಗಿದ್ದೀನಿ. ನನ್ನ ಲೈಫಲ್ಲಿ ಏನೇನ್ ಬೇಕಿತ್ತು ಆಲ್ಮೋಸ್ಟ್ ನನ್ನ ಜೀವನದಲ್ಲಿ ಅದೆಲ್ಲ ಪಡ್ಕೊಂಡಿದ್ದೀನಿ. ಮನುಷ್ಯನಾಗಿ ಆ ಬೆಲೆಗೆ ಬರ್ಲಿದ್ರೆ ಏನ್ ಕಳ್ಕೊಳ್ತಿದ್ದೆ ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ಒಂದು ಆರೋಗ್ಯ ಕಳ್ಕೊಂಡಿಲ್ಲ. ದುಡ್ಡಿದ್ರೆ ದುಡ್ಡು ಹೆಂಗ್ ಖರ್ಚು ಮಾಡ್ಬೇಕಂತ ಗೊತ್ತು. ದುಡ್ಡಿದ ಕೂಡಲೇ ನಾನು ಹೆಂಗ್ ಬೇಕಂಗ್ ಆಡಲ್ಲ, ಏನ್ ಬೇಕಾದ್ರೆ ನಾನು ಕೊಂಡ್ಕೊಳ್ಳಲ್ಲ. ನನಗೊಂದು ಐಡಿಯಾ ಇದೆ, ಸಣ್ಣ ಸಣ್ಣ ನಿಧಾನ ಜೀವನ ಕಳಿಬೇಕಿದ್ನ. ಇನ್ನ ತುಂಬಾ ನನಗೆ 43 ವರ್ಷ ಅಂದ್ರೆ ಇನ್ನ ಅಟ್ಲೀಸ್ಟ್ ಒಂದ್ 70 ವರ್ಷ 70 ವರ್ಷ ಬದುಕಂದ್ರೆ ಮನುಷ್ಯ ಹೆಂಗ್ ಇರ್ಬೇಕಂತ ಗೊತ್ತು. ಅರ್ಜೆಂಟ್ ನನ್ನ ಲೈಫಲ್ಲಿ ನಡೆಯೋದಿಲ್ಲ. ಅರ್ಜೆಂಟ್ ಯಾವ ಕೆಲಸ ಮಾಡಲ್ಲ, ನಿಧಾನವಾಗಿ ತಗೊಂಡೋಗೋದು. ಎಷ್ಟೇ ಕೆಲಸ ಪೆಂಡಿಂಗ್ ಇದ್ರು ನಾನು ನೈಟ್ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದಾಗ ನನಗೆ ಎಕ್ಸರ್ಸೈಸ್ ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಪ್ಲೇಸ್ ಇದ್ರೆ ಬಿಡಲ್ಲ. ಯಾಕಂದ್ರೆ ದೇಹ ಗಟ್ಟಿಗಿದ್ರೆ ಎಲ್ಲ ನಡೀತೆ ಅಂತ ಗೊತ್ತು, ಚೆನ್ನಾಗಿ ಗೊತ್ತು ನನಗೆ. ಇದು ಇಂಪಾರ್ಟೆಂಟ್ ರೈಟ್. ನಿಮ್ಗೊಂದು ಐಡಿಯಾ ಬರುತ್ತೆ, ಕೇಳ್ತೀನಿ ನೋಡಿ.
2000 ಅಂದ್ರೆ ಗೊತ್ತಾ, ಒಂದ್ ವರ್ಷಗಳಿಂದ ಶೇಕ್ ಕುಡಿಯೋರು ಮತ್ತೆ ನಿಮಗೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಈ ಶೇಕ್ ಕುಡಿಯುವಾಗ, ಈ ಶೇಕ್ ಕುಡಿಯೋ ಮುಂಚೆ ಆ ಶೇಕ್ ಕುಡಿದು ನಿಮ್ಮನೆಗೆ ಒಂದ್ ವರ್ಷಕ್ಕಿಂತ ಜಾಸ್ತಿ ಶೇಕ್ ಕುಡಿದಾಗ ನಿಮ್ಮನೆಗೆ ಏನೇ ಬದಲಾವಣೆ ಆಗಿದೆ, ನೀವೇನೇನ್ ಚೇಂಜ್ ಮಾಡ್ಕೊಂಡಿರಿ, ನಿಮ್ಮಲ್ಲಿ ಏನೇನ್ ಟೆನ್ಷನ್ ಒದ್ದಾಡ್ತಿದ್ರಿ, ಇವತ್ತು ಆ ಟೆನ್ಷನ್ ಇಂದ ಹೊರಗಡೆ ಬಂದಿರಿ. ದುಡ್ಡಿಗೋಸ್ಕರ ಓದಿದ್ದು, ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ, ನಮ್ಮ ಅಪ್ಪ ನಮ್ಮ ಸಿಕ್ಕಾಪಟ್ಟೆ ಕಷ್ಟ ಇರ್ತಾ ಇದ್ರು, ಮನೆಗೆ ಊಟಕ್ಕೆ ಇರ್ತಿರ್ಲಿಲ್ಲ, ಮನೆ ಕೊಡಕ್ ಒಂದು ಚಾಪ್ ಇರ್ತಿರ್ಲಿಲ್ಲ, ಒಂದ್ ಸರಿಯಾದ ಮನೆ ಇರ್ತಿರ್ಲಿಲ್ಲ. ಈ ಕಷ್ಟ ನೋಡಕ್ಕಾಗ್ದೆ ನಾನು ಒಂದ್ ಜಾಬ್ ಸೇರ್ಕೊಂಡಿದ್ದು, ಆ ಜಾಬ್ ಅಲ್ಲಿ ಇನ್ಕಮ್ ಕಮ್ಮಿ ಆಗಿದ್ಕಾಗಿ ಮತ್ತೆ ಹುಡುಕ್ತಾ ಇದ್ದೆ, ನೈಟ್ ಡೇ ನಿದ್ದೆ ಮಾಡ್ದೆ, ನೀರು ಕುಡ್ದೆ, ಊಟ ಮಾಡ್ದೆ, ಈ ಟೆನ್ಷನ್ ಬಿದ್ದು ನನಗೆ ಲೈಫ್ ಹಿಂಗ್ ಆಗೋಗಿದ್ದು. ಇಲ್ಲಿ ಬಂದ್ಮೇಲೆ ಇದೆಲ್ಲ ಏನೇನ್ ಚೇಂಜ್ ಮಾಡ್ಬೇಕೆಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ಇವತ್ತು ನನಗೆ ಬ್ಯೂಟಿಫುಲ್ ಆಗಿದ್ದೀನಲ್ಲ. ಹಂಗೆ ನೀವ್ ಕೂಡಾಗಿ, ದುಡ್ಡಿದ್ರೆ ಕೂಡಾಗಿ, ದುಡ್ಡು ಇಲ್ದಂಗೆ, ಮತ್ತೆ ದುಡ್ಡು ಇದ್ರೆ ಕೂಡಾಗಿ ಮನುಷ್ಯ ಸಿಕ್ಕಾಪಟ್ಟೆ ತಿಂದಂಗೆ, ಮತ್ತೆ ಚೆನ್ನಾಗ್ ದುಡ್ಡಿದ್ರು ನಿದ್ದೆ ಮಾಡ್ಬೇಕು, ನೀರ್ ಕುಡಿಬೇಕು, ಆರೋಗ್ಯಕರ ಹೆಂಗೆ ಜೀವನ ಮಾಡ್ಬೇಕು ಅಂತ ಹೇಳಿ ಕಲ್ತ ಮೇಲೆ ನನ್ಗೆ ಯಾವ್ದು ಟೆನ್ಷನ್ ತೊಳಕ್ ಹೋಗಲ್ಲ. ನನ್ ಏನಾದ್ರು ನಡೆದೋಗ್ಲಿ, ನನ್ ಮುಂದ್ಗಡೆ ಏನಾರು ಆಗೋಗ್ಲಿ, ನನಗೆ ಗೊತ್ತು ಇದು ನನ್ನ ಕೈ ಸ್ಟಾಪ್ ಮಾಡಕ್ಕಾಗಲ್ಲ ಅಂತ. ಐ ಥಿಂಕ್ ಯಾರಾದ್ರೂ ಬಂದ್ ನಿಮಗೆ ಹೇಳ್ತಾ ಗೊತ್ತಾ, ಆಕ್ಸಿಡೆಂಟ್ ಆಗೋಯ್ತು, ಬಿ ಜಾಸ್ತಿ ಆಗೋಯ್ತು, ಹೊಡೆದಾಡ್ಬಿಟ್ರು, ಆಸ್ತಿಗೋಸ್ಕರ ಕಿತ್ತಾಡ್ಬಿಟ್ರು ಅಂದ್ರೆ ಏನ್ ಮಾಡ್ತೀವಿ, ಅಯ್ಯೋ ಅಂತ ನನ್ನ ಹತ್ರ ಹೋಗಲ್ಲ. ಕೂಲ್, ಅದಾಗೋಗಿದೆ, ಆಗೋಗ್ಬಿಟ್ಟಿದೆ, ಹೋಗ್ಬಿಟ್ಟು ಏನ್ ಸಾಲ್ವ್ ಮಾಡ್ಬೇಕು ಸಾಲ್ವ್ ಮಾಡ್ತೀನಿ, ಎರಡನ್ನ ನಾನು ಚಾಯ್ಸ್ ತಗೊಳ್ತೀನಿ. ನನ್ನಿಂದ ಆದ್ರೆ ಸಾಲ್ವ್ ಮಾಡ್ತೀನಿ, ಆಗಿಲ್ಲ ಅಂದ್ರೆ ಡಾಕ್ಟರ್ ಸಾಲ್ವ್ ಮಾಡ್ತೀನಿ. ಅವರಿಂದ ಆಗಿಲ್ಲ ಅಂದ್ರೆ ನಾವೇನು ಮಾಡಕ್ ಬರಂಗಿಲ್ಲ, ಸೃಷ್ಟಿ ಇದು, ರೈಟ್? ಹಂಗೆ ಅರ್ಥ ಮಾಡ್ಕೊಳ್ಳೋಷ್ಟು ನಿಮ್ಗೆ ಧೈರ್ಯ ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ನಾನು ನಿನ್ನೆ ಯಾರನೇ ಸಂಜೆ ನಮ್ಮ ಮನೆಗೆ ಬಂದ್ರು, ಇಲ್ಲೇ ಬಂದಿದ್ರಿ ಪ್ಲೇಸ್ ಅಲ್ಲಿ. ಅವ್ರು ಹೇಳಿದ್ರು ನಮ್ ತಾಯಿ ತೀರೋದ್ ಅಂತ ಹೇಳ್ಬಿಟ್ಟು, ಅವ್ರ ತಾಯಿ ಟೆನ್ಷನ್ ಸರಾಯ ಕುಡ್ದು ಕುಡ್ದು ಡ್ರಿಂಕ್ ಮಾಡಿ ಅಯ್ಯಮ್ಮ ಆಡ್ಬಿಟ್ಟು ಎಲ್ಲ ಲಿವರ್ ಹೋಗ್ಬಿಟ್ಟಿದೆ 35 ವರ್ಷಕ್ಕೆ. ಅದೊಂದು ನಾಪ್ ನನಗೆ ಅನಿಸಿದ್ದು, ಚೆಕ್ ಕರೆಕ್ಟ್ ಕೇಳಿಸ್ಕೊಳ್ಳಿ. ಅವ್ರಮ್ಮ ತೀರೋದ್ಲಂತ, ಯಮ್ಮ ನೈಟ್ ಡೇ ಡ್ರಿಂಕ್ ಮಾಡಿ ಅವ್ರಮ್ಮ ತೀರೋದ್ಲು, ಡ್ರಿಂಕ್ ಮಾಡಿದ್ದು, ಲಿವರ್ ಓವರ್. ಈಗ ನಮ್ಮಪ್ಪ ತೀರಿ 1 ವರ್ಷ ಆಯ್ತು. ನನಗೆ ಗೊತ್ತು ನಮ್ಮಪ್ಪ 80 ವರ್ಷ ಏಜ್ ತೀರಿ ಹೋಗಿದ್ದಾನೆ. ನಮ್ಮಪ್ಪಗೋಸ್ಕರ ನಾವು ಡ್ರಿಂಕ್ ಮಾಡಿ ಸ್ಮೋಕ್ ಮಾಡಿದ್ರೆ ಇದು ಲೈಫ್ ಅಲ್ಲ ಅಂತ ನನಗೆ ಗೊತ್ತು. ಆದ್ರೆ ಯಾವ್ದೋ ಒಂದು ಕಾರಣಕ್ಕೋಸ್ಕರ ಮನುಷ್ಯ ತನ್ನ ಜೀವನವನ್ನ ಹೆಂಗ್ ಕಳ್ಕೊಳ್ತಾನೆ ಅಂತ. ನಮ್ಮ ಅಣ್ಣ ಹಿಂಗ್ ಮಾಡ್ದ, ನಮ್ಮ ಅಕ್ಕ ಹಿಂಗ್ ಮಾಡಿದ್ರು, ನಮ್ಮ ಬಂಧು ಬಳಗ ಹಿಂಗ್ ಮಾಡ್ಬಿಟ್ರು, ನನಗೆ ಹಿಂಗ್ ಮೋಸ ಮಾಡಿದ್ರು, ಅದೇ ಒಂದ್ ನೆಕ್ಬಿಟ್ಟುಕೊಂಡು ಮನುಷ್ಯ ವೇಸ್ಟ್ ಅನ್ನೋ ಟೈಮ್ ಕಳೆದು ಬಿಡ್ತಾನೆ. ಬಟ್ ನಾನು ಹಂಗ್ ಮಾಡಲ್ಲ. ಆ ಕ್ಷಣ ಟಕ್ ಅಂತ ಚೇಂಜ್ ಮಾಡ್ಕೊಂಡ್ಬಿಡ್ತು. ಅದು ಯಾಕಾಯ್ತು, ಏನ್ ಕಾರಣ, ನನ್ ಕೈಲಿ ಮಾಡಕ್ಕಾಗಲ್ಲ. ನನಗೆ ಗೊತ್ತು, ಒಂದು ಯಾವ್ದರಿಂದ ಬಾಡಿ ಕೆಟ್ಟೋಗುತ್ತೆ, ಏನ್ ತಿನ್ನಬೇಕು, ಏನ್ ತಿನ್ನಬಾರ್ದು, ಯಾವ್ದು ಶಿಟ್ ಮಾಡ್ಬೇಕು, ಯಾವ್ದು ಶಿಟ್ ಮಾಡಬಾರ್ದು, ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಅಷ್ಟೇ ಯೋಚನೆ ಮಾಡು, ಬೇರೆ ಬಗ್ಗೆ ಟೆನ್ಷನ್ ತೊಳಕೆ ಹೋಗಲ್ಲ. ಫಿನಿಶ್. ನಿಂಗೆ ಅರ್ಥ, ಒಂದ್ 2 ಸರಿ ಹೇಳ್ತೀನಿ ನಾನು, 3ನೇ ಸರಿ ಯಾವ ಪರ್ಸನ್ಗೆ ಏನ್ ಹೇಳಲ್ಲ, ಮಕ್ಳಿಗೆ ಹೇಳಲ್ಲ, ಮತ್ತೆ ನನ್ನ ತಮ್ಮನಿಗೆ ಯಾರಿಗೆ ಹೇಳಲ್ಲ. 2 ಸರಿ ಹೇಳಲ್ಲ, 3ನೇ ಸರಿ ಹೇಳಕ್ಕೆ ಹೋಗಲ್ಲ. ನಾನು ಲೈಫ್ ಲಾಂಗ್ ಇರೋರು ಹೇಳಲ್ಲ, ಯಾಕಂದ್ರೆ ಅದು ಹೇಳಿದ್ರೆ ನಿಮ್ಗೆ ವೈರಿ ಆಗ್ತಾರೆ. ಅದ್ ನನಗೆ ಗೊತ್ತು, ಮತ್ತೆ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. 1 ಸರಿ ಹೇಳ್ತೀನಿ, ನೋಡಿದ್ದು ತಿದ್ಕೊಳ್ಳಿ ಅಂತ. ಮತ್ತೆ ರಾಂಗ್ ಆಗಿ ಶಿಟ್ಟ ಮಾತಾಡ್ಬಿಡ್ತಾರೆ. ಇನ್ನು 2 ಸರಿ ಹೇಳ್ತೀನಿ, 3ನೇ ಸರಿ ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಇದು 3ನೇ ಸರಿ ಹೇಳಿದ್ರೆ ಅದ್ ಹೇಳ್ತಾರೆ, ಒಪ್ಪತ್ ತಿಂಬ ಯೋಗಿ, 2 ತಿಂಬ ಭೋಗಿ, 3 ತಿಂಬ ಹೊತ್ಕೊಂಡು ಹೋಗಿ ಅಂತ. ಮತ್ತೆ ಮನೆ ಕೂಡ ಇಷ್ಟ ಆಗಲ್ಲ. ಕರೆಕ್ಟಾ? ಲೈಫ್ ಅಷ್ಟೇ, ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಸರ್. ಹಂಗೆ ನಿಮ್ಗೆ ಯಾರ್ಯಾರಿಗೆ ಇಲ್ಲಿ ಬಂದ್ಮೇಲೆ ಬೆಸ್ಟ್ ನೋಡಿ, ಯೋಚನೆ ಮಾಡಿ. 3 ವರ್ಷಗಳಿಂದ ನಾನು ಶೇಕ್ ಕುಡಿಯೋದು ನಾನು ಇವ್ರೇನು ಹೇಳಿಲ್ಲ, ಬಟ್ ಯಾಕಿದಾರೆ ಗೊತ್ತಿಲ್ಲ. ನನಗೆ ಹೆಂಗ್ ಗೊತ್ತಾ, ಬ್ಯೂಟಿಫುಲ್ ಆಗಿ ನಿಮಿಷ ಹಂಗೆ ಇರಿ. ಪ್ರೇ ಮೇಡಮ್, ನಿಮ್ಗೆ 2 ನಿಮಿಷ ಟೈಮ್ ಇರುತ್ತೆ. ನಿಮ್ಗೆ ಏನ್ ಬೆಸ್ಟ್ ಆಗಿದೆ 2025, 2 ನಿಮಿಷ ಟೈಮ್ ಇರುತ್ತೆ, ಓಕೆನಾ? ಹಾಯ್ ಸರ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು 7 ವರ್ಷದಿಂದ ಶೇಕ್ ತಗೊಳ್ತಾ ಇದ್ದೀನಿ. ನಾನು 2000 ನಂದು ನ್ಯೂಟ್ರಿಷನ್ ಕ್ಲಬ್ ಬಂದಾದ್ಮೇಲೆ ನಂದು ಹೆಲ್ತ್ ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. 2000 ಮಾಡ್ಕೊಂಡ್ ಹೆಲ್ತ್ ನ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ 27 kg. ಸೊ ಬೆಸ್ಟ್ ಅಂತ ಅನ್ಸುತ್ತೆ, ಬಾಡಿ ಬೆಸ್ಟ್ ಫೀಲಿಂಗ್ ಇದೆ, ಮೈಂಡ್ ಬೆಸ್ಟ್ ಅಂತ ಅನಿಸ್ತಾ ಇದೆ. ಟೋಟಲ್ ಆಗಿ ನನ್ನ ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೊಳೋದನ್ನ ಕಲ್ತಿದ್ದೀನಿ ನ್ಯೂಟ್ರಿಷನ್ ಕ್ಲಬ್ಗೆ ಬಂದಾದ್ಮೇಲೆ. ನನ್ ಡ್ರೀಮ್ ಏನಿದೆ ಫ್ಯಾಮಿಲಿ ಬಗ್ಗೆ ಅದೆಲ್ಲ ಕಂಪ್ಲೀಟ್ ಆಗಾಯ್ತು. ಸೊ ಇವಾಗ 2025 ಹೊಸದ್ ಏನಂತ ಅನ್ನೋದಂದ್ರೆ, ಇನ್ನೂ ನಾನ್ ಚೇಂಜ್ ಆಗಿದ್ದೀನಿ ಅಂತ. ನಾನೆಲ್ಲ ಬಾಡಿನೂ ಚೇಂಜ್ ಮಾಡ್ಕೊಂಡಿದೀನಿ, ಮನೆನೂ ಚೇಂಜ್ ಮಾಡ್ಕೊಂಡಿದೀನಿ, ಕಂಪ್ಲೀಟ್ ಆಗಿ ಎಲ್ಲ ಚೇಂಜ್ ಮಾಡ್ಕೊಂಡಿದೀನಿ. ಸೊ ಅಂತ ನಾನು ಬೇರೆ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೊಸ ಪ್ಲಾನ್ ಹಾಕೊಂಡಿದ್ದು ಒಂದು 3 ಮಂತ್ಸ್, ಅದೇನೋ ಗೊತ್ತಿಲ್ಲ, 2025 ಮುಗಿಬೇಕಾರನೆ ಇದು ರಿಯಲೈಸ್ ಆಯ್ತು ಏನೋ ಗೊತ್ತಿಲ್ಲ. ಫಸ್ಟ್ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ಬೇಕಾದ್ರೆ ನನ್ನ ಮೈಂಡ್ ಸೆಟ್ ಹೆಂಗಿರ್ತಾ ಇತ್ತು, ಒಳ್ಳೆ ಫ್ಯಾಮಿಲಿಗಳಿಗೆ ಹೆಲ್ಪ್ ಮಾಡ್ಬೇಕು, ಚೆನ್ನಾಗಿ ಫ್ಯಾಮಿಲಿನ ಬೇರೆಯವ್ರಿಗೆಲ್ಲ ನ್ಯೂಟ್ರಿಷನ್ ಶೇಕ್ ನ ಪ್ರಮೋಟ್ ಮಾಡ್ಬೇಕು, ಹೇಳ್ಬೇಕು ಅನ್ನೋ ಒಂದ್ ಥಾಟ್ಸ್ ಇರ್ತಿತ್ತಲ್ವಾ. ಅದು ಮತ್ತೆ ತಿರ್ಗಾ ರೀಕಾಲ್ ಆಗಿದೆ ನನ್ಗೆ. ಅದು ನನ್ಗೆ ಬರೋದೇ ಇಲ್ವೇನೋ ಅಂತ ಅನ್ಸ್ಬಿಟ್ಟಿತ್ತು ನನ್ಗೆ, ಹೊಸದಾಗಿ ಬೇರೆ ಫ್ಯಾಮಿಲಿನ ಹೆಲ್ಪ್ ಮಾಡ್ಬೇಕು ಹಂಗೆಲ್ಲ ಅಂತ.
ಬಟ್ ನನ್ನನ್ನು ನಾನು ಮತ್ತೆ ರಿಯಲೈಸ್ ಬಾಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ಮನೆ ಚೆನ್ನಾಗಿ ಮಾಡಿದ್ದೀನಿ, ಎಲ್ಲ ಟೋಟಲ್ ಆಗಿ ನನಗೆಲ್ಲ ಚೆನ್ನಾಗಿದೆ. ಟೋಟಲ್ ಆಗಿ ಎಲ್ಲಾ ಪ್ರಾಡಕ್ಟ್ಸ್ ಕರೆಕ್ಟ್ ಆಗಿ ತಿಂತಾ ಇದ್ದೀನಿ. ಅದೆಲ್ಲ ತಿಂದ್ಮೇಲೆನು ಇಷ್ಟು ದಿನ ನಾನು ಯಾಕೋ ಸುಮ್ನೆ ಕುತ್ಕೊಂಡಿದ್ದೇನೋ ಅಂತ ಅನ್ಸಿತ್ತು. ಬಟ್ ಎಲ್ಲ ಕಲ್ತಿದ್ದೀನಿ, ನಾನು ಕಲ್ತಿಲ್ಲ ಅಂತೇನಲ್ಲ. ಬೇರೆ ಪ್ರಾಡಕ್ಟ್ ಮಾಡಿದ್ರೆ ಮಾಡ್ತೀನಿ, MC ಮಾಡಿದ್ರೆ ಮಾಡ್ತೀನಿ, ಏನ್ ಕೊಟ್ರು ಕೆಲಸ ಅಚ್ಚುಕಟ್ಟಾಗಿ ಮಾಡಕ್ ಬರುತ್ತೆ ನನ್ಗೆ. ಮತ್ತೆ ಸ್ವಂತದಾಗಿ ನಾನೇನೋ ಮಾಡ್ಬೇಕು ಅಂತ ಹೊಸ ಪ್ಲಾನ್ ಏನಾದ್ರು ಹಾಕೊಂಡಿದ್ನಲ್ಲ, ಅದು ಪುಟ್ಟದಾಗಿ ಹೆಜ್ಜೆ ಇಡ್ತಾ ಇದೆ ಇವಾಗ, ಹೊಸ ಡ್ರೀಮ್. ಅದೆಲ್ಲ ಅದರಿಂದ ಹೊಸ 2025 ನನ್ಗೆ ತುಂಬಾ ಬೆಸ್ಟ್, ಅಂದ್ರೆ ನನಗೆ ರಿಯಲೈಸ್ ಆಗಿರೋದೇ ನನಗೆ ಬೆಸ್ಟ್ ರಿಸಲ್ಟ್ ಅನಿಸ್ತಾ ಇದೆ. ನನ್ನ ಬಾಡಿದಲ್ಲಿ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿದೆ. ಮತ್ತೆ ಅದಾದ ನಂತರ ನನಗೆ ಬಾಡಿನಲ್ಲೆಲ್ಲ ತುಂಬಾ ಚೆನ್ನಾಗಿ ಮಸಲ್ಸ್ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಪ್ಯಾಕ್ಸ್ ಎಲ್ಲ ಏನ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ನಲ್ಲ, ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಅದು ಅಂದ್ರೆ ಬೆಲ್ಲಿ ಫ್ಯಾಟ್ ತುಂಬಾ ಚೆನ್ನಾಗಿ ಪ್ಯಾಕ್ ಎಲ್ಲ ಕೊಡ್ತಾ ಇದೆ. ಸೊ ಅದು ನನಗೆ ತುಂಬಾ ಖುಷಿಯಾಗಿರುವಂತ ವಿಷಯ. ಬಾಡಿನೂ ಚೆನ್ನಾಗಿ ಮಾಡ್ಕೊಂಡು, ಸೊ ಬೇರೆಯವ್ರ ಫ್ಯಾಮಿಲಿನೂ ಚೆನ್ನಾಗಿ ಮಾಡ್ತಿದ್ದೀನಿ. ಸೊ ಒಂದ್ 5 ಫ್ಯಾಮಿಲಿನ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಈ ವರ್ಷ ನಾನ್ ಕರ್ಕೊಂಡು ಬಂದಿರೋದು ಅನ್ನೋದೇ ನನ್ಗೊಂದು ಬೆಸ್ಟ್ ರಿಸಲ್ಟ್. ಅದು ನನ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಡುವಂತ ವಿಷಯ. ಇದನ್ನ ಇನ್ನೂ ತುಂಬಾ ಲಾಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಮತ್ತೆ ಹೊಸ ಆಸೆ. ಆ ಬಂದಿರುವಂತ ಪುಟ್ಟ ಮಕ್ಕಳು ನನ್ಗೆ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನೆಲ್ಲ ಬರೋದಕ್ಕೆ ಕಾರಣ, ಇದು ಹಿಂಗೆ ನನ್ನನ್ನು ನಾನು ಹಿಂಗೆ ಚೇಂಜ್ ಆಗೋದಕ್ಕೆ ಕಾರಣ ಇಲ್ಲಿ ಕುತ್ಕೊಂಡಿರುವಂತ ಪ್ರತಿ ಒಂದು ಕೋಚ್. ಇಲ್ಲಿ ಕುತ್ಕೊಂಡಿರೋ, ಇಲ್ಲಿ ಏನೇನ್ ಕೂತಿದ್ದೀರಲ್ವಾ, ನಿಮ್ಗೆಲ್ಲಾರ್ದು ಒಪಿನಿಯನ್ಸು, ನಿಮ್ದೆಲ್ಲ ಫೀಲಿಂಗ್ಸ್ ಎಲ್ಲ ತಗೊಂಡು ತಲೆ ಕೇಳಿಸ್ಕೊಂಡು ಸೊ ನನ್ನನ್ನು ನಾನು ಚೇಂಜ್ ಆಗಿರೋದು. ಅದು ನನಗೆ ತುಂಬಾ ಖುಷಿ ಕೊಡೋ ವಿಷಯ ಸರ್. ಒಂದ್ 5 ಮಕ್ಳನ್ನ ಚೆನ್ನಾಗಿ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ. ರೈಟ್, ಓಕೆನಾ? ಮೇಡಮ್, ನನ್ನ ಕ್ವಶನ್ ಏನು ಗೊತ್ತಾ, ನಿಮ್ದು ಕ್ವಶನ್ ಗೊತ್ತಾ ಮೇಡಮ್? ನಾನು ಹೇಳ್ತೀನಿ, ಇಷ್ಟು ಇಂಪಾರ್ಟೆಂಟ್. ನೀವು ಬಂದು ಇಲ್ಲಿಗೆ 2 ಸೆಟ್ ದಿನ ಶೇಕ್ ಸ್ಟಾರ್ಟ್ ಮಾಡಿ, ಎಷ್ಟು ಬೆಟರ್ ಆಗಿತ್ತು, ಎಷ್ಟು ಕೆಟ್ಟೋಗಿತ್ತು, ಇಲ್ಲಿ ಬಂದು ಎಷ್ಟು ಚೆನ್ನಾಗಿ ಮಾಡಿಕೊಂಡು ಎಷ್ಟು ಖುಷಿಯಾಗಿದ್ದೀರಿ. ಸರ್, ನಾನು 5 ವರ್ಷ 2 ತಿಂಗಳಿಂದ ಶೇಕ್ ತಗೊಳ್ತಿದ್ದೀನಿ ಸರ್. ನಾನ್ ಬಂದಿದ್ದು ನನ್ನ ಹೆಲ್ತ್ ತುಂಬಾ ಕೆಟ್ಟೋಗಿತ್ತು. ಬಟ್ ಹೊರಗಡೆ ತುಂಬಾ ಸ್ಟ್ರಗಲ್ ಮಾಡಿದ್ದೆ. ಬಟ್ ಲೈಫ್ ಹಿಂಗೆ ಇರ್ಬೇಕಂತ ಆಸೆಗಳು ಇರ್ತಿತ್ತು. ಬಟ್ ಹೇಳ್ಕೊಡೋರು ಇರ್ಲಿಲ್ಲ. ನನ್ ಲೈಫ್ ಒಂದ್ ಕೋಚ್ ಅಂತ ಸಿಕ್ಕ ಮೇಲೆ ಅರ್ಥ ಮಾಡಿಸಿದ್ರು, ಲೈಫ್ ಅಂದ್ರೆ ಹಿಂಗ್ ಇರ್ಬೇಕಂತ. ನಾನ್ ಕೋಚ್ ನೋಡ್ತಾ, ಅವ್ರು ನೋಡ್ತಾ, ಅವ್ರು ಮಾಡೋದನ್ನ ನಾನ್ ಕಲಿತಾ, ನನ್ಗೆ ಇವಾಗ ಈ ವರ್ಷ ಬೆಸ್ಟ್ ಆಫ್ ದ ಬೆಸ್ಟ್ ಅಂತಂದ್ರೆ ಸರ್, ನನ್ನ ಹೆಲ್ತ್ ಸೂಪರ್ ಆಗಿದೆ. 2 ಟೈಮ್ ಶೇಕ್ ತಗೊಳ್ತಾ ಇದ್ದೀನಿ. ಮತ್ತೆ ಹಾಲ್ ಸಪ್ಲಿಮೆಂಟ್ಸ್ ಅಂದ್ರೆ ಈ ಪ್ರಾಡಕ್ಟ್ಸ್ ಎಲ್ಲ ತಿಂತಾ ಇದ್ದೀನಿ. ಈ ವರ್ಷ ಬೆಟರ್ ಆಗಿರೋದು ಅಂತಂದ್ರೆ ಲೈಫ್ ಅಲ್ಲಿ ಒಂದ್ಸರಿ ಹಾಸ್ಪಿಟಲ್ ವಿಸಿಟ್ ಇಲ್ದಂಗೆ ಲೈಫ್ ನಲ್ಲಿ ಲೀಡ್ ಮಾಡ್ತಿದ್ದೀನಿ. ಬಟ್ ನನ್ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಮಾಡ್ಕೊಂಡಿದೀನಿ. 30 ಟ್ಯಾಬ್ಲೆಟ್ ಗಳನ್ನ ತಗೋತಿದ್ದೆ 5 ವರ್ಷದ ಕೆಳಗೆ. ಬಟ್ 30 ಟ್ಯಾಬ್ಲೆಟ್ ಗಳಿಂದ ಹೊರಗಡೆ ಬಂದಿದ್ದೀನಿ. ಹಾಲ್ ಸಪ್ಲಿಮೆಂಟ್ ಅಂದ್ರೆ ಫುಡ್ ಅಂದ್ರೆ ಏನ್ ತಿಂತಿದ್ದಿ ಮೆಡಿಸಿನ್ ಬದಲಾಗಿ ಅಷ್ಟು ಮೆಡಿಸಿನ್ ತಿಂದ್ರು ಕೂಡ ನನ್ ಬಾಡಿ ಕರೆಕ್ಟ್ ಆಗಿರ್ಲಿಲ್ಲ, ಮೈಂಡ್ ಸೆಟ್ ಕರೆಕ್ಟ್ ಆಗಿ ಇರ್ತಿರ್ಲಿಲ್ಲ. ಯಾವಾಗ 2 ಟೈಮ್ ಶೇಕ್ ನ ಯಾಡ್ ಮಾಡ್ಕೊಂಡು ಹಾಲ್ ಸಪ್ಲಿಮೆಂಟ್ ಇದು ಒಂದು ಊಟ ಅಂತ ಗೊತ್ತಾಗಿದ್ದು ತಿಳ್ಕೊಂಡು ಈ ಗ್ರೂಪ್ ಅಲ್ಲಿ ಕೋಚ್ ಹೇಳದ್ನ ಕೇಳಿಸ್ಕೊಂತ ಇವತ್ತು ಎಲ್ದಾಗ 30 kg ವೇಟ್ ಲಾಸ್ ಮಾಡ್ಕೊಂಡು ಈ ವರ್ಷ ಬೆಸ್ಟ್ ಆಗಿದ್ದೀನಿ ಸರ್. ಇದು ನನಗೆ ತುಂಬಾ ಖುಷಿ ಕೊಡುತ್ತೆ. ಯಾವಾಗ್ಲೂ ಹ್ಯಾಪಿ ಆಗಿರ್ತೀನಿ. ಬಟ್ ಯಾವತ್ತು ಟಯರ್ಡ್ ಇಲ್ಲ, ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ಮೆಡಿಸಿನ್ ಫ್ರೀ ಲೈಫ್ ಎಂಜಾಯ್ ಮಾಡ್ತಿದ್ದೀನಿ. ಓವರ್ ಆಲ್ ಆಗಿ 6 ಜನ ನಮ್ಮ ಫ್ಯಾಮಿಲಿನಲ್ಲಿ ನ್ಯೂಟ್ರಿಷನ್ ಫ್ಯಾಮಿಲಿ ಆಗಿ ಹೆಲ್ದಿ ಆಗಿದೀವಿ ಸರ್. ಇವಾಗ 6 ಜನ ಶೇಕ್ ತಗೊಳ್ತಿದೀವಿ. ಫೋಟೋ ಹಾಕಿ. ಓಕೆ ಸರ್, ಥ್ಯಾಂಕ್ ಯು ಸರ್. 30 ಟ್ಯಾಬ್ಲೆಟ್ಸ್ ಇಂದ ಹೊರಗಡೆ ಬಂದಿರೋದು, ಮತ್ತೆ ಆರೋಗ್ಯ ಹೆಲ್ತ್ ಬೆಟರ್ ಆಗಿರುತ್ತೆ. ಎಸ್, ರೈಟ್, ಫೋಟೋ ಹಾಕಿ. ಎಸ್ ಮೇಡಮ್. ಸರ್, ನಾನು ಬಂದ್ಬಿಟ್ಟು 3 ವರ್ಷ 4 ತಿಂಗಳು ಆಗ್ತಾ ಬಂತು. ಬಂದಿದ್ದು ನಮ್ಗೆ ಗೊತ್ತಿದ್ದಿಲ್ಲ, ನಾನು ಒಂದು ಫುಡ್ಗೋಸ್ಕರ ಹುಡುಕ್ತಾ ಇದ್ದೆ ಅಂತಂದು. ಯಾಕಂದ್ರೆ ನಾನ್ ಬಯಸ್ತಾ ಈಗ ಆರೋಗ್ಯದಲ್ಲಿ ಇಲ್ಲಿ 3 ವರ್ಷಗಳಿಂದ ನಾವ್ ಇರ ಅಂತ ಹೇಳಿವ ಇಲ್ಲಿ ಏನಾದ್ರು ನೀವ್ ಯಾಕಿದ್ದೀರಿ ಅಂತ ಅದು ಕೂಡ ಹೇಳು. ಇಲ್ಲ ಸರ್. ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಅನಾರೋಗ್ಯದ ಎಷ್ಟು ಕಾಡಾಟ ಇತ್ತಂತಂದ್ರೆ ಅದು ಊಹೆ ಮಾಡಕ್ಕೂ ಅಸಾಧ್ಯ. ಆ ಸಮಸ್ಯೆಯಿಂದ ನಾನ್ ಬೇಯಿಸಾಕ್ತಕ್ಕಂತ ಫುಡ್ ನಲ್ಲಿ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ಒಂದು ಫುಡ್ ನ ಅವಶ್ಯಕತೆ, ಒಂದು ಪ್ರಾಪರ್ ಫುಡ್ ಬೇಕು ಅನ್ಸ್ತು. ಅದು ಇಲ್ಲಿ ಕಮ್ಯುನಿಟಿನಲ್ಲಿ ನನಗೆ ಒಂದು ಕೋಚ್ ಮುಖಾಂತರ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸಿಕ್ಕಾದ್ಮೇಲೆ ಬಾಡಿ ಎಷ್ಟು ಫಿಟ್ ಆಯ್ತು ಅಂದ್ರೆ ನಮ್ಗೆ ಅನ್ಸ್ತಿತ್ತು, ನಮ್ದು ಇನ್ನೇನ್ ಕೆಲವಾರು ವರ್ಷಗಳು ಅಷ್ಟೇ ನಮ್ದು ಜೀವನ ನಡೆಯುತ್ತೆ. ನಮ್ದು ಹೇಳಕ್ ಆಗಲ್ಲ ಅಂತಂದು ನಾವು ಡಿಸಿಷನ್ ಹೆಂಗೆ ತಗೊಳ್ತಿದ್ವಿ ಅಂದ್ರೆ, ನಮ್ಮ ಉಸಿರಿರೋವರೆಗೂ ನಮ್ಮ ಮಕ್ಕಳಿಗೆ ಆಸ್ತಿನ ಮಾಡಿಟ್ಟು ಅದನ್ನ ಬೇರೆಯವ್ರ ಟೇಕ್ ಕೇರ್ ಮಾಡ್ಬೋದು, ನಾವ್ ಆಸ್ತಿ ಮಾಡಿಟ್ರೆ ಅಂತಂದು ನನ್ ಗಂಡ ಹೆಂಡತಿದ್ದು ಡಿಸಿಷನ್ ಆಗಿತ್ತು ಸರ್. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ಸಮಸ್ಯೆ ಇದ್ದಾಗ ಹಿಂಗೆ ಅನ್ಸುತ್ತೆ.
ಬಟ್ ಇಲ್ಲಿ ನಮ್ಗೆ ಒಂದು ಜೀವನ ಹೆಂಗೆ ನಡೆಸ್ಬೇಕು ಅನ್ನೋದು, ದೇಹ ಹೆಂಗ್ ಫಿಟ್ ಆಯ್ತು ಅಂತ ಗೊತ್ತು ಪ್ರಾಡಕ್ಟ್ಸ್ ತಿಂದಾದ ನಂತರ. ಬಟ್ ಜೀವನ ಹೆಂಗಿರ್ಬೇಕು, ಜೀವನ ಶೈಲಿ ಹೆಂಗಿರ್ಬೇಕು ಅಂತಂದು ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲಿ ಕೋಚ್ ಮುಖಾಂತರ ತಿಳಿಸಿದ್ದೆ. ಯಾಕಂದ್ರೆ ನಾನು ಸಣ್ಣ ಹುಡುಗಿಯಿಂದಾನು ಅದ್ ಮಾಡಿರಲ್ಲ ಎಲ್ಲದನ್ನು ಪ್ರಾಪರ್ ಆಗಿ. ಬಟ್ ಇಲ್ಲಿ 100% ನಂದು ಜೀವನನ ನನ್ನ ಬ್ಯಾಲೆನ್ಸ್ ಆಗಿ ಹೆಂಗೆ ನಂದು ಆಟಿಟ್ಯೂಡ್ಸ್ ನ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಕೋಚ್ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ ನಂತರ ಈ 2025 ಏನಾಯ್ತು ಅಂದ್ರೆ, ನನ್ ಬಾಡಿ ಫಿಟ್ನೆಸ್ ಆಗ್ತಾ ಆಗ್ತಾ ನಂದು ಡಿಸಿಷನ್ ಮೇಕಿಂಗ್, ಯಾವುದೇ ಒಂದು ನಿರ್ಧಾರನ ಪ್ರಾಪರ್ ಆಗಿ ತಗೊಳಕ್ ಆಗ್ತಾ ಇರ್ಲಿಲ್ಲ ಕೆಲವಾರು ವರ್ಷಗಳಿಂದ ನಂದು. ಬಟ್ ಆದ್ರೆ 2025 ನಂದು ಹಿಂಗೆ ಇರ್ಬೇಕು, ನನ್ ಜೀವನ ಹಿಂಗಿರ್ಬೇಕು, ನನ್ ಮಕ್ಳ ಜೀವನ ಹಿಂಗಿರ್ಬೇಕು ಅಂತ ಡ್ರೀಮ್ ಮಾಡುವಂತ ಕೆಪಾಸಿಟಿ ಈ ವಯಸ್ಸಿನಲ್ಲಿ ಬಿಲ್ಡ್ ಆಗಿರ್ತಕ್ಕಂಥದ್ದು ಓನ್ಲಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಇಂದ ಮತ್ತೆ ಇಂಥ ಕೋಚ್ ಗೈಡೆನ್ಸ್ ಇಂದ. ಇವ್ರಿಬ್ರಿಗೂ ನನಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಒಂದು ಚಿರಋಣಿ ಆಗಿರ್ಬೇಕು ಅಂತಂದು. ಅದು ಋಣನ ತೀರ್ಸಕ್ಕಾಗಲ್ಲ, ಬಟ್ ಈ ಕಮ್ಯುನಿಟಿ ಎಷ್ಟು ಸಪೋರ್ಟ್ ಮಾಡಿದೆ ನನ್ನ ಫ್ಯಾಮಿಲಿ ಇದು ಡೆವಲಪ್ಮೆಂಟ್ಗೆ ಅಂತಂದ್ರೆ, ಐ ಥಿಂಕ್ ನೀವು ಒಂದು ಕಾರಣಭೂತರು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸರ್. ನನ್ನ ಫ್ಯಾಮಿಲಿ 5 ಜನನು ಶೇಕ್ ತಗೊಳ್ತಿದೀವಿ, ಇವತ್ತು ಉಳ್ಕೊಂಡಿದೀವಿ, ಚೆನ್ನಾಗ್ ಆಗ್ತಾ ಇದೀವಿ ಅನ್ನೋದ್ ಕಾರಣನೇ ನ್ಯೂಟ್ರಿಷನ್ ಮತ್ತೆ ಕೋಚ್. ಇಲ್ಲಿ ಬಂದ್ಮೇಲೆ ನಿಮಗೆ ಏನೇನ್ ಕಳ್ಕೊಂಡಿದ್ರಿ ನಿಮ್ ಮನ್ಯಾಗ, ನಿಮ್ಮಲ್ಲಿ? ಅನಾರೋಗ್ಯ ಕಳ್ಕೊಂಡಿದ್ವಿ ಸರ್. ಇವಾಗ ಅನಾರೋಗ್ಯದ ಭಯ ಇಲ್ಲ. ಆರೋಗ್ಯ ಅನ್ನೋದು ನಮ್ಮ ಮನೆಯಲ್ಲಿ ಎಲ್ಲರಲ್ಲೂ ಇದೆ. ಮುಖದಲ್ಲಿ ಯಾವಾಗೂ ನಗೆ ಇರ್ತಿದ್ದಿಲ್ಲ. ಒಂದು ಪರ್ಸನ್ ಹತ್ರ ನಾನು ಮಾತಾಡುವಂತಹ ಆಟಿಟ್ಯೂಡೇ ಇರ್ಲಿಲ್ಲ ನಂದು. ಇನ್ನೊಂದು ಪರ್ಸನ್ ಮನೆಯಲ್ಲಿ 4 ಜನನ್ ಬಿಟ್ರೆ ಹೊರಗಿನ ಪರ್ಸನ್ ಯಾರಾದ್ರೂ ಬಂದಿದಾರೆ ಅಂತಂದ್ರೆ ಅವ್ರನ್ನ ಯಾವ ರೀತಿ ನಾನ್ ಮಾತಾಡ್ಸ್ಬೇಕು ಅನ್ನೋ ವ್ಯವಹಾರ ಕೂಡ ಇರ್ಲಿಲ್ಲ ಸರ್. ಅಷ್ಟೊಂದು ಕೀಳ್ರಿಮೆನ ಅನುಭವಿಸ್ತಾ ಇದ್ದೆ. ಯಾಕೆಂದ್ರೆ ನನ್ನ ಜೀವನನೇ ಬೇರೆ, ನಮ್ಮ ಮನೇಲಿ ಇರ್ತಕ್ಕಂಥ ಸಮಸ್ಯೆನೇ ಬೇರೆ ಅಂತಂದು ಅನ್ಕೊಂಡಿದ್ದೆ. ಬಟ್ ಇದು ಎಲ್ಲರ ಮನೆಯಲ್ಲೂ ಇದೆ. ಅದು ಜನಗಳನ್ನ ನೋಡ್ತಾ ಅರ್ಥ ಆಗಿರೋದು ಸರ್. ನಾನೇ ಎಷ್ಟು ಬೆಟ್ರ್ ನನಗ್ ಜೀವನ ಕೊಟ್ಟಿದ್ದಾನೆ ದೇವ್ರು ಅಂತ ಅನ್ಸುತ್ತೆ. ಆ ನಗೆ ನಮ್ಮ ಮುಖದಲ್ಲಿ ಇದೆ. ಮತ್ತೆ ಇವಾಗ ಹೆಂಗೆ ಅಂತಂದ್ರೆ ಯಾವ್ದೇ ಚಾಲೆಂಜಸ್ ಬಂದ್ರು ಕೂಡ ಈಸಿಯಾಗಿ ಸಾಲ್ವ್ ಮಾಡುವಂತ ಕೆಪಾಸಿಟಿ, ಅದೇನೇ ಇರ್ಲಿ, ಜೀವ ಹೋಗೋದಿರ್ಲಿ, ಅಂತದ್ದು ಕೂಡ ಸಾಲ್ವ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇಬ್ರಲ್ಲೂ ಕಾನ್ಫಿಡೆನ್ಸ್ ಇದೆ. ನಮ್ ಮನೆಯವ್ರದ್ದು ಚೇಂಜಸ್ ನೋಡಿದ್ರೆ ನನಗೆ ಅಷ್ಟಿಷ್ಟು ಖುಷಿ ಆಗಲ್ಲ. ನಿಜವಾಗೂ ಸರ್, ಇಂತಹದ್ದು ಒಂದು ನ್ಯೂಟ್ರಿಷನ್ ಮಾಡುತ್ತೆ ಕೆಲಸ ಅಂತಂದ್ರೆ ಇದನ್ನ ನಾವು ಲೈಫ್ ಲಾಂಗ್ ನಮ್ಗೆ ಯಾಕೆ ತಗೊಳ್ಬಾರ್ದು ಅಂತ ನಾವು ಡಿಸೈಡ್ ಮಾಡಿದ್ದು. ನಮ್ ಥ್ಯಾಂಕ್ ಯು ಸರ್. ತುಂಬಾ ಟೈಮ್ ಆಯ್ತು. ನಿಮಗೆ ಬಿಸ್ಲರಿ ಬಾಟ್ಲಿ ಯಾರು ಕುಡ್ದಿರಲ್ಲ? ಬಿಸ್ಲರಿ ಕುಡ್ದಿಲ್ವಾ? ಕುಡ್ತೀರಿ ಅಲ್ವಾ? ಈಗ ನೀವು ಅಂಗಡಿ ಹೋಗಿ ತಗೊಳ್ತೀರಿ, ಸಣ್ಣ ಅಂಗಡಿ ತಗೊಳ್ತೀರ, ಎಷ್ಟು ಕೊಡ್ತಾರೆ ಅಲ್ಲಿ? ಅಂಗಡಿ ತಗೊಂಡು ಎಷ್ಟು ಕೊಡ್ತಾರೆ ಅಜಯ್ ಸರ್? ಎಷ್ಟು ಕೊಡ್ತಾರೆ? 20 ರೂಪಾಯಿ ಲೀಟರ್ ಸರ್. 20 ರೂಪಾಯಿ ಲೀಟರ್. ಓಕೆ, ಇದು ರೈಟ್ ಅಲ್ವಾ? ಈಗ ನೀವು ಅದೇ ಈಗ ಹೋಟೆಲ್ ಹೋಗಿದ್ದೀರಾ, ಇಂಗ್ಲಿಷ್ ಒಂದು 2 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಅದೆಷ್ಟು ಕೊಡ್ತಾರೆ ಗೊತ್ತಾ? 40 ರೂಪೀಸ್ ಮೇಲೆ ಕಾಸ್ಟ್ ಜಾಸ್ತಿ ಇರುತ್ತೆ. 60-70 ರೂಪಾಯಿ 1 ಲೀಟರ್ ಕೊಡ್ತಾರೆ ಸರ್. ಕರೆಕ್ಟ್ ಅಲ್ವಾ? ಅದೇ 1 ಲೀಟರ್. ಅದೇ 1 ಲೀಟರ್. ಓಕೆ, ಅದೇ ನೀವು, ನಾನು ಹೋಗಿದ್ದೀನಿ 5 ಸ್ಟಾರ್ ಹೋಟೆಲ್ ಅಲ್ಲಿ, ಅದೇ 105 ರೂಪಾಯಿ. ಬಾಟಲ್ ಏನು ಸೇಮ್ ಇದೆಯಲ್ಲ ನಿಮ್ಗೆ, ಅದೇ ಪ್ರಾಬ್ಲಮ್ ಇಲ್ಲ, ಬಾಟಲ್ ಸೇಮೇ. ಇಲ್ಲಿ ಅಂಗಡಿ ತಗೊಂಡು ಫುಟ್ಪಾತಲ್ಲಿ ಅದ್ರ ಬೆಲೆ ಬರೀ 20 ರೂಪಾಯಿ. ಬೇರೆ ಹೋಟೆಲ್ಗೆ ಹೋದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಹೋಟ್ಲೆ 70 ರೂಪಾಯಿ. ಅದೇ ಬಾಟ್ಲಿ ನಾನು ಹೋಗಿ 5 ಸ್ಟಾರ್ ಹೋಟ್ಲೆ ತಗೊಂಡು 270 ರೂಪಾಯಿ 200 ರೂಪಾಯಿ ಇದೆ. ಅದೇ ನೀವು ಏರ್ಪೋರ್ಟ್ ಅಲ್ಲಿ ಯಾರು ತಗೊಂಡ್ರಿ ನೀರು 1 ಲೀಟರ್ 200 ರೂಪಾಯಿ. ಅದೇ ಬಾಟಲ್ ಏರ್ಪೋರ್ಟ್ ಅಲ್ಲಿ ತಗೊಂಡ್ರೆ 200 ರೂಪಾಯಿ. ಅದು ಸೇಮ್. ಆ ಪ್ಲೇಸ್ ಅಲ್ಲಿ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮನುಷ್ಯ ಎಲ್ಲೆಲ್ಲಿ ಹೋಗಿ ಕುತ್ಕೊಂಡು ಕಲಿತಾನೋ ಅಲ್ಲೆಲ್ಲಿ ನಿಮ್ಗೆ ಯಾವ ಲೆವೆಲ್ ಅಲ್ಲಿ ನೀವು ಹೋಗಿ ಕಲಿತೀರಿ, ಆ ವ್ಯಕ್ತಿಯಾಗಿ ನಿಮ್ ಗುಣ ಚೇಂಜ್ ಆಗ್ತವೆ. ಇಲ್ಲಾಂದ್ರೆ ನೀವು ಯಾರ ಜೊತೆ ಇರ್ತೀರಿ, ನೀವು ಅದೇ ಗುಣ ಇರುತ್ತೆ. ಮನುಷ್ಯದ ಪ್ರಾಬ್ಲಮ್ ಇಲ್ಲ, ಮನುಷ್ಯ ಸೇಮ್. ಇಲ್ಲಿ ಬಂದ್ಮೇಲೆ ವಿಸರ್ಜನೆ ಬಂದ್ಮೇಲೆ ನಿಮ್ಗೆ ಗುಡ್ ಆಗಿದ್ದಿಲ್ಲ ಅಂದ್ರೆ ಬಾಡಿ ಬಗ್ಗೆ ನಿಮ್ಗೆ ಗೊತ್ತಿದ್ರೆ, ಬಾಡಿಯನ್ನು ಹೆಂಗ್ ನೋಡ್ಕೋಬೇಕಂತ ಗೊತ್ತಿದ್ರೆ, ಏನೇನ್ ಕಲಿಬೇಕಾಗಿ ಕಲ್ತಿದ್ರೆ ಮಾತ್ರ ನಿಮ್ಗೆ ಬಾಡಿ ಸೂಪರ್ ಸಪೋರ್ಟ್ ಮಾಡ್ತೇನೆ ಪ್ರತಿಯೊಂದಕ್ಕೂ. ಇಲ್ಲಾಂದ್ರೆ ಇದೇ ಬಾಡಿಯನ್ನ ಫುಟ್ಪಾತ್ನಾಗೆ ಬಿದ್ದು ಸತ್ತೋಗ್ಬೋದು, 4 ಜನ ಕೂಡ ಲಾಸ್ಟಿ ಸತ್ತೋಗ ಬರಲ್ಲ. ಯಾಕೆ ಹೇಳಿ? ಮನುಷ್ಯ ಸೇಮ್. ಅದೇ ಮನುಷ್ಯ ತೀರಿ ಹೋದ್ರೆ ಎಷ್ಟು ಲಕ್ಷ ಜನ ಬರ್ತಾರೆ. ಯಾಕೆ ಹೇಳಿ? ಅದೇ ಮನುಷ್ಯನ ಇರ್ತಕ್ಕಂಥ ಗುಣಗಳು ಯಾರ ಜೊತೆ ಇರ್ತೀರಿ ನೀವು ಅವ್ರಂಗೆ ಚೇಂಜ್ ಆಗುತ್ತೆ. ಇಲ್ಲಾಂದ್ರೆ ಅದ್ರ ಬೆಲೆ ಕಮ್ಮಿ ಮಾಡೋದು ನಾವೇ,
ಅದೇ ವಾಟರ್ ಬಾಟ್ಲ್ ಯಾವಾಗಲೂ ಅದೇ ಕಮ್ಮಿ ಇರುತ್ತೆ. ನಾನು ಚೆಕ್ ಮಾಡ್ತೀನಿ. ಈರುಳ್ಳಿ ತಗೊಂಡ್ ಬರ್ತಾರೆ ಗೊತ್ತಾ, ಈರುಳ್ಳಿ ತಗೊಂಡ್ ತೊಳ್ಕೊಂಡ್ ಬರ್ತಾರೆ ಮನೆ ಹತ್ರ. ಆ ತಗೊಂಡ್ ಎಷ್ಟು 10 ರೂಪಾಯಿ ಹೇಳ್ತಾರೆ ಅವರು. ನಿಮ್ ಮನೆ ಮಂದಿ ಬಂದಿರ್ತಾರೆ, ನೀವ್ ಹೇಳಿದ್ರೆ 5 ರೂಪಾಯಿ ಕೊಡು ಅಂತ. ಅದೇ ರಿಲಯನ್ಸ್ ಮಾರ್ಟ್ಗೆ ಹೋಗ್ತೀರಿ, ಅದೇ ಈರುಳ್ಳಿ 20 ರೂಪಾಯಿ ಕೊಡ್ತಾವ್ ಯಾರೇ ಗೊತ್ತು. ಅದೇ ಈರುಳ್ಳಿ 20 ರೂಪಾಯಿ ಕೊಟ್ಟು ತಗೊಳ್ತೀರಿ. ಅದೇ ಹೋಗಿ ನೀವು ಒಂದು 5 ಸ್ಟಾರ್ ಹೋಟ್ಲಾಗ ತಗೊಂಡ್ರೆ ಅನಿಯನ್ ದೋಸೆ ಕೊಡ್ತಾರೆ 200 ರೂಪಾಯಿ. ಈರುಳ್ಳಿನೇ ಈರುಳ್ಳಿ ಅದು ನೋಡಿ ಎಲ್ಲೆಲ್ಲಿ ಹೋಗಿ ಬೆಲೆ ಕಳ್ಕೊಳುತ್ತೆ ಅಂತ ಚೆಕ್ ಮಾಡ್ತೀನಿ ಯಾವಾಗ್ಲೂ. ನಮ್ಮ ಮನೆ ತಳಿಕೆ ಬರ್ತಾನೆ ಗೊತ್ತಾ ಪಾಪ ಅದ ತಳಿಕೆ ಬಂದಾಗ 10 ರೂಪಾಯಿ ಕೊಡ 10 ರೂಪಾಯಿ 5 ರೂಪಾಯಿ ಕೊಡು ಅಂತೀವಿ. ಅದೇ ಎಸಿ ಇರ್ತದೆ ಎಸಿ ಇಟ್ಬಿಟ್ರೆ ಅದೇ ಈರುಳ್ಳಿ 25 ರೂಪಾಯಿ ಕೊಡ್ತಾವ ಅಂತೀರಿ. ಅದೇ ಈರುಳ್ಳಿ ಕಟ್ ಮಾಡಿ ನೀವೇನ ಮಾಡಿದ್ರೆ 5 ರೂಪಾಯಿ ಕೊಟ್ಟ ದೋಸೆ ತಿಂದ್ರೆ ನಾನು ನೆನಪಿದೆ. ಯಾರ ಕೈ ಸಿಗುತ್ತೋ ಅವ್ರು ಅದ್ರ ಬೆಲೆ ಜಾಸ್ತಿ ಮಾಡ್ತಾರೆ. ಇದೇ ಅಷ್ಟೇ, ಯಾರ ಕೈ ಸಿಗ್ತೀರಿ ಅವ್ರಂಗ್ ಚೇಂಜ್ ಮಾಡ್ತಾರೆ. ಇಲ್ಲಾಂದ್ರೆ ಈ ಫ್ಯೂಚರ್ ಹಿಂಗೆ ಕಳೆದೋಗುತ್ತೆ. ನನಗೆ ಗೊತ್ತು ಇಲ್ಲಿಗೆ ಬರ್ಲಿದ್ರೆ ಬಿಫೋರ್ ಲೈಫ್ ಫುಟ್ಪಾತ್ ಲೈಫ್ ಅರ್ಥ ಆಗ್ತಿಲ್ಲ ನನಗೆ. ತಲೆ ಶಾರ್ಪ್ ಇದ್ರೆ ತಲೆಗೆ ಏನ್ ಊಟ ಕೊಡ್ಬೇಕಂತ ಕೊಟ್ರೆ ಸರಿಯಾಗಿ ಹೇಳಿಕೊಟ್ಟು ಕಲ್ತಿದ್ರೆ ಮಾತ್ರ ನಿಮ್ ಬೆಲೆ ಚೇಂಜ್ ಆಗುತ್ತೆ. ಇಲ್ಲಾಂದ್ರೆ 25 ಬಂದ್ರೆ 26 ಬಂದ್ರೆ 27 ಬಂದ್ರೆ 28 ಬಂದ್ರೆ ಅಷ್ಟೇ ಲೈಫ್ ಇದು ಚೇಂಜ್ ಆಗಲ್ಲ. ಯಾಕಂದ್ರೆ ತಲೆ ಚೇಂಜ್ ಆಗ್ಬೇಕು, ನೋಡೋ ದೃಷ್ಟಿ ಚೇಂಜ್ ಆಗ್ಬೇಕು, ಏನ್ ತಿನ್ಬೇಕು ಕಲ್ತಿರ್ಬೇಕು. ನೀವೇನಾರ ಆಗಿರೋ ಏನಾರ ನಿಮ್ಗೆ ಗೊತ್ತಿರ್ಲಿ, ಚೇಂಜ್ ಆಗಲ್ಲ. ರೈಟ್, ಏನೇ ಬದಲಾಯಿಸಿದೆ ನನಗೆ. ನೀವು ಸಿಕ್ಕಾಬಟ್ಟೆ ಟೆನ್ಷನ್ ಇರೋ ವರ್ಷ ಯಾವುದು, ಫುಲ್ ಟೆನ್ಷನ್ ಫ್ರೀ ಆಗಿರೋ ವರ್ಷ ಯಾವುದು, ಏನೇನ್ ಚೆನ್ನಾಗಿ ಮಾಡ್ಕೊಂಡ್ರಿ ಇಬ್ಬರಲ್ಲಿ? ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ ಟೆನ್ಷನ್ ಇರೋ ವರ್ಷ ಅಂದ್ರೆ ನಾನು ಶೇಕ್ ತಗೊಂಡು ಶೇಕ್ ಕುಡಿಯೋಕೆ ಸ್ಟಾರ್ಟ್ ಮಾಡಿ 4 ವರ್ಷ ಕಂಪ್ಲೀಟ್ 3 ತಿಂಗಳಾಯ್ತು ಸರ್. ನಾನು ಶೇಕ್ ಕುಡಿದ ಒಂದ್ 2 ತಿಂಗಳಿಗೆ ಮತ್ತೆ ನಮ್ಮ ಕವಿತಾ ಮೇಡಮ್ ತಗೊಂಡಿತ್ತು. ಇಬ್ರು ಗಂಡ ಹೆಂಡತಿ ಶೇಕ್ ಕುಡಿತಾ ಇದ್ವಿ. ಶೇಕ್ ಕುಡಿದು ಎದ್ದು ತಗೊಂಡ್ವಿ. ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತಕ್ಕಂಥ ವರ್ಷ ಅಂತಂದ್ರೆ ಸರ್, ನಾನು 21ರಲ್ಲಿ ಶೇಕ್ ತಗೊಂಡಿದ್ದೆ ಅಕ್ಟೋಬರ್ ಅಲ್ಲಿ. 2021ರಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಅಂತಂದ್ರೆ ಆ ನಾವು ಬೇರೆ ಕಡೆ ಇದ್ವಿ, ಅಂದ್ರೆ ಮೊಳಕಾಲ್ಮೂರಲ್ಲಿ ಇದ್ವಿ. ಒಂದು ಪ್ಲೇಸ್ ಚೇಂಜ್ ಮಾಡಿ ಮತ್ತೆ ರಾಮಪುರಕ್ಕೆ ಬರ್ಬೇಕಂತ ಮತ್ತೆ ರಾಮಪುರಕ್ಕೆ ಬಂದಿದ್ದು. ಒಂದು 6 ಮಂತ್ಸ್ ಅಲ್ಲಿ ಇದ್ವಿ ಬೇರೆ ರೀಸನ್ ಇಂದ. ಬಟ್ ಅವಾಗ ನಮ್ಗೆ ಟೆನ್ಷನ್ ಆಗಿತ್ತು. ಇಬ್ರು ಗಂಡ ಹೆಂಡತಿ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಯ್ತು. ನನಗೆ ಅದು ನಾನು ಅಲ್ಲೇ ಇರ್ಬೇಕಂತ ಮೇಡಮ್, ಇಲ್ಲಿ ಇರ್ಬೇಕಂತ ನನಗೆ ಒಂದು ಸಣ್ಣ ರೀಸನ್ ಇಂದ ಇಬ್ರು ಗಂಡ ಹೆಂಡತಿ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಯ್ತು. ಅದರಿಂದ ನನಗೆ ಸಿಕ್ಕಾಪಟ್ಟೆ ಅಭ್ಯಾಸಗಳು ಜಾಸ್ತಿ ಇತ್ತು. ಮತ್ತೆ ನಾನು ಸಿಗರೇಟ್ ಮತ್ತೆ ಡ್ರಿಂಕ್ಸ್ ಮಾಡ್ತಾ ಇದ್ದೆ, ಡೈಲಿ ಮಾಡ್ತಾ ಇದ್ದೆ. ಈ ಅಭ್ಯಾಸದಿಂದ ಮತ್ತೆ ಯಾವ್ದೊಂದು ಸಣ್ಣ ರೀಸನ್ ಇಟ್ಟುಕೊಂಡು ನಾನು ನೀವ್ ಹೇಳ್ದಂಗೆ ಅಭ್ಯಾಸ ಮಾಡ್ಲಿಕ್ಕೆ ರೀಸನ್ ಅಂತಲ್ಲ, ಆ ಸಣ್ಣ ರೀಸನ್ ಇಂದ ಅಭ್ಯಾಸ ಜಾಸ್ತಿ ಮಾಡಿದೆ. ಅದನ್ನ ಕಂಟ್ರೋಲ್ ಮಾಡ್ಬೋದಾಗಿತ್ತು, ಬಟ್ ನನ್ನ ಸವಾಸ ಹಂಗೆ ಇತ್ತು, ಅದು ಕಂಟ್ರೋಲ್ ಆಗ್ಲಿಲ್ಲ. ಈ ಅಭ್ಯಾಸದಿಂದ ಗಂಡ ಹೆಂಡತಿ ಕಿತ್ತಾಟ ಜಾಸ್ತಿ ಆಯ್ತು. 2021 ಜಾಸ್ತಿ ಟೆನ್ಷನ್ ಇರ್ತಕ್ಕಂಥ ವರ್ಷ. ಅಂದ್ರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅದೃಷ್ಟನೂ ಗೊತ್ತಿಲ್ಲ, ತಂದೆ ತಾಯಿ ಮಾಡಿದ ಅದೃಷ್ಟನೋ. 2021 ಅಕ್ಟೋಬರ್ ಅಲ್ಲಿ ನನಗೆ ಶೇಕ್ ಸಿಕ್ತು. ನಮ್ಮ ಸ್ಪಾನ್ಸರ್ ಕರ್ಕೊಂಡು ಹೋಗಿ ಶೇಕ್ ಕುಡಿಸಿದ್ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ಮತ್ತೆ ಅಲ್ಲಿಂದ ನಿಮ್ ಜೊತೆ ಜರ್ನಿ ಮಾಡ್ತಾ ಇರೋದು. ಅವರು ಶೇಕ್ ತಗೊಂಡು 2 ತಿಂಗಳು ಕುಡಿದು ಬಿಟ್ಟು ಹೋಗ್ಬಿಟ್ರು. ಮತ್ತೆ ಅವ್ರು ಬಿಟ್ರು ಅಂತ ನಾನೇನ್ ಬಿಡ್ಲಿಲ್ಲ. ನಮ್ಮ ಸ್ಪಾನ್ಸರ್ ಬಿಟ್ಟು ಹೋದ್ರು. ನಾನು ಶೇಕ್ ಕುಡಿದಿದ್ದ ಕಾರಣ ನಾನು ಚೆನ್ನಾಗಾಯ್ತು. ವೇಟ್ ಲಾಸ್ ಆಗ್ಲಿ ಅಂದ್ರೆ ವಿತೌಟ್ ರೀಸನ್, ಯಾವ್ದೇ ರೀಸನ್ ಇಲ್ಲ. ಒಂದು 5 kg ಕಡಿಮೆ ಆಯ್ತು ಸಾಕು ನೋಡೋಣ ಅಂತ ಬಂದಿದ್ದು. ಸುಮ್ಮನೆ ಬೇಕೇ ಬಿಟ್ಟು ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಶೇಕ್ ಕುಡಿದಿದ್ದು. ಬಟ್ ಶೇಕ್ ನಮ್ಮ ಬಾಡಿ ಒಳಗಡೆ ಹೋದ್ಮೇಲೆ ಅಲ್ಲಿಂದ ಬಾಡಿ ಚೇಂಜಸ್ ಆಯ್ತು. ಬಾಡಿ ಚೇಂಜ್ ಆಯ್ತು, ನನಗೆ ಇಷ್ಟ ಆಯ್ತು. ನನಗೆ ಇಷ್ಟ ಆಯ್ತು ಮತ್ತೆ ಹೆಂಡತಿ ಕೊಟ್ಟೆ, ಹೆಂಡತಿ ಚೆನ್ನಾಗಿರ್ಬೇಕಂತ, ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂತ ಮದುವೆ ಆಗಿದ್ದು ಇಷ್ಟಪಟ್ಟು. ಬಟ್ ಲೈಫ್ ಹೋಗ್ತಾ ಹೋಗ್ತಾ ಒಂದು 4-5 ವರ್ಷದಲ್ಲಿ ಏನೇನೋ ಸಮಸ್ಯೆ ಬರ್ತಾ ಹಿಂಗಾಯ್ತು. ಬಟ್ ಶೇಕ್ ಯಾವಾಗ ಇಬ್ರು ಗಂಡ ಹೆಂಡತಿ ಶೇಕ್ ಸ್ಟಾರ್ಟ್ ಮಾಡಿದ್ವು, ಅಲ್ಲಿಂದ ಲೈಫ್ ಸೂಪರ್ ಅನ್ಸಕ್ ಸ್ಟಾರ್ಟ್ ಆಯ್ತು. ಬಾಡಿ ಚೇಂಜ್ ಆಯ್ತು. ಮತ್ತೆ ನಿಮ್ ಜೊತೆ ಇರೋದ್ರಿಂದ ಆಲೋಚನೆ ಚೇಂಜ್ ಆಯ್ತು. ಮುಂಚೆ ಸಹವಾಸ ಮಾಡಿದಂಗೆ ಹಂಗೆ ಬಿಫೋರ್ ಹಂಗಿರ್ತಾ ಇತ್ತು. ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇದ್ವಿ, ಮತ್ತೆ ಗಂಡ ಹೆಂಡತಿ ಕಿತ್ತಾಡ್ತಿದ್ವಿ. ಯಾವ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಂದು ನಾನು ಶೇಕ್ ಕುಡಿದು ಬಾಡಿ ಚೇಂಜ್ ಮಾಡ್ಕೊಂಡ್ವಿ. ಮತ್ತೆ ಆಲೋಚನೆ ಚೇಂಜ್ ಮಾಡ್ಕೊಳ್ಳೋದಂದ್ರೆ ಅದೇನ್ ಸುಮ್ನೆ ಆಗಲ್ಲ. ಯಾಕಂದ್ರೆ ಬಿಫೋರ್ 25 ವರ್ಷ ಕಳೆದಿದ್ದೆ ಶೇಕ್ ಕುಡಿಯೋಕ್ಕಿಂತ ಮುಂಚೆ. ಬಟ್ ಇವತ್ತು ಆಲೋಚನೆ ಚೇಂಜ್ ಆಯ್ತು ಅಂದ್ರೆ ಅದಕ್ಕೆ ಕಾರಣ ನೀವೇ ಸರ್. ಯಾಕಂದ್ರೆ ಒಂದು ಕೋಚ್ ಹೇಳ್ಕೊಡೋ ರೀಸನ್ ಅಂತಂದ್ರೆ ಅದನ್ನ ಕೇಳಿಸ್ಕೊಳ್ಳಿಕ್ಕೆ ಒಂದು ತಾಳ್ಮೆ ಇರಬೇಕು. ಮತ್ತೆ ಹೇಳ್ಕೊಡೋರು ವ್ಯಕ್ತಿಯಿಂದ ಚೇಂಜ್ ಆಗೋದು. ನೀವು ಹೇಳ್ತಾ ಇದ್ರಿ, ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ. ಹಂಗೆ ಯಾವ ಪ್ಲೇಸ್ ಅಲ್ಲಿ ನಾವ್ ಇರ್ತೀವೋ ಆ ಪ್ಲೇಸ್ ಅಲ್ಲಿ ಅವ್ರು ಹೆಂಗಿರ್ತಾರೋ ನಾವ್ ಹಂಗ ಆಗ್ಲಿಕ್ಕೆ ಕಾರಣ ಆ ವ್ಯಕ್ತಿ, ಒಂದು ಕೋಚ್ ಅಂತ ನನಗೆ ಅರ್ಥ ಆಯ್ತು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿರೋದು. ತುಂಬಾ ಅಲ್ಲಿಂದ ಲೈಫ್ ಚೇಂಜ್ ಆಗ್ತಾ ಬಂದ್ವಿ. ತುಂಬಾ ಖುಷಿ ಇರ್ತಕ್ಕಂಥ ವರ್ಷ 2025 ಸರ್. ಯಾಕಂದ್ರೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಲೈಫ್ ನ ಕಂಪ್ಲೀಟ್ ಚೇಂಜ್ ಮಾಡಿದ್ವಿ. ಮಕ್ಳಿಗಾಗಲಿ ನಮಗೆಲ್ಲ ಯಾವ್ದೋ ಒಂಥರದ್ದು ಹಾಸ್ಪಿಟಲ್ ವಿಸಿಟ್ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಯ್ತು ಬಾಡಿಗೆ ಫುಡ್ ಬೇಕು. ಈ ಫುಡ್ ನಾವಿರೋ ತನಕ ತಗೋಬೇಕು. ಇದು ನಾವ್ ಚೆನ್ನಾಗಿರ್ಲಿಕ್ಕೆ ಫುಡ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. 2025ರಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಎಲ್ರು ಮಕ್ಳಿಗೆ ಕೂಡ ಒಂದಿನ ಮಿಸ್ ಮಾಡದೆ ಶೇಕ್ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದು 6 ತಿಂಗಳಾದ್ಮೇಲೆ ಮಕ್ಳಿಗೆ ಕೊಟ್ಟಾಗ ಕಂಟಿನ್ಯೂಸ್ ಕೊಡೋಕೆ ಆಗ್ತಿದ್ದಿಲ್ಲ. ಬಟ್ ಇಲ್ಲಿ ಇವತ್ತು 2018 ಸರ್, 18-19 ಫೋಟೋ, ಈಗ 25 ಫೋಟೋ ಸರ್ ಹಾಕಿ ಹೇಳ್ತೀರಿ ಹಂಗೆ. ಎಸ್ ಸರ್, ಬಿಫೋರ್ ಫೋಟೋ ಶೇರ್ ಮಾಡ್ತೀವಿ ಸರ್. ಇದು ಮೇಡಮ್ ಫೋಟೋ.
ಇರ್ತಾ ಇದೆ ಸರ್ ಫೋಟೋ. ಇದು ಇವ್ರದ್ದು ಸರ್. ಮತ್ತೆ ನಂದು ಬಿಫೋರ್ ಫೋಟೋ ನಂದು ಶೇರ್ ಮಾಡ್ತೀನಿ. ಬಿಫೋರ್ ಹಿಂಗಿರ್ಬೇಕಾದ್ರೆ ಒಂದು ಆಲೋಚನೆ ಹಂಗಿರ್ತಿದ್ದಿಲ್ಲ. ಮತ್ತೆ ಇಲ್ಲಿ ಬಂದ್ಮೇಲೆ ಶೇಪ್ ಕೂಡ ಚೇಂಜ್ ಆದ್ಮೇಲೆ ಬಾಡಿ ಚೇಂಜ್ ಆಯ್ತು, ಬಾಡಿ ಜೊತೆ ಆಲೋಚನೆ ಚೇಂಜ್ ಆಯ್ತು. ಇದು ನಾನು ಬಿಫೋರ್ ಹಿಂಗಿರ್ತಾ ಇದ್ದೆ ಸರ್. ಯಾಕೆ ಹಂಗೆ ತೆಗೆದ್ಬಿಟ್ರಿ? ಇದು ತುಂಬಾ ಜನ ಅಂದ್ಕೊಂಡಿರ್ತಾರೆ ಈಗ BP ಶುಗರ್ ಅಂತ ಬಂದು ನೀವು ಏನೋ ಮಾತಾಡ್ತಾರ ಅಂತ ಅನ್ಸಿರುತ್ತೆ. ಇರ್ಲಿ ಪರವಾಗಿಲ್ಲ, ಅದು ಅವ್ರಿಗೆ ಬಿಟ್ರೆ ವಿಷಯ. ಏನ್ ಕಾಲ್ ನೋವು ಹಂಗ್ ನಿಂತ್ಕೊಂಡಿ? ಕಾಲೇನ್ ನೋವಿದ್ದಿಲ್ಲ, ಅದೇನೋ ಗೊತ್ತಿಲ್ಲ. ಫೋಟೋ ತೆಗಿಬೇಕಂತಂದ್ರೆ ಫುಲ್ ಸ್ಟಿಫ್ ಅಲ್ಲಿ ನಿಂದ್ರಕ್ ಆಗ್ತಿದ್ದಿಲ್ಲ, ಸ್ಟ್ರೈಟ್ ಅಲ್ಲಿ ನಿಂದ್ರಕ್ ಆಗ್ತಿದ್ದಿಲ್ಲ. ಮತ್ತೆ ಶೇಕ್ ಕುಡಿದ್ಮೇಲೆ ಚೇಂಜಸ್ ಆಯ್ತು ಬಾಡಿ. ಇವಾಗ ಶೇಕ್ ಕುಡಿದ್ಮೇಲೆ ಈ ಕಡೆ ಬ್ಲಾಕ್ ಡ್ರೆಸ್ ಅಲ್ಲಿ ಇರೋದು, ಈ ಕಡೆ ಕಾಲು ಡೊಂಕಿರೋದು. ಸುಮ್ನೆ ಫೋಟೋ ತೆಗಿಬೇಕಂತ ಹಂಗೆ ನಿಂತಿರ್ತಾ ಇತ್ತು. ಫುಲ್ ಸ್ಟ್ರೈಟ್ ಅಲ್ಲಿ ನಿಂದ್ರಕ್ ಆಗ್ತಿದ್ದಿಲ್ಲ. ಗುಂಡಿಗೆ ದಪ್ಪನ ಚೆನ್ನಾಗಿದ್ದೀನಿ ಅಂತ ಅನಿಸ್ತಾ ಇತ್ತು. ಪ್ರಾಬ್ಲಮ್ಸ್ ಇದೆ ನನಗೆ ಅಂತ ಗೊತ್ತಾಯ್ತು. ನಾನು ಶೇಕ್ ಕುಡ್ದು ಕೋಚ್ ಹೇಳೋದನ್ನ ಕೇಳಿದಾಗೆ, ತುಂಬಾ ದಿನ ರಿಸಲ್ಟ್ ಹೇಳೋದನ್ನ ಕೇಳಿಸ್ಕೊಂಡಾಗೆ, ಹೌದಾ ನನಗೂ ಈ ತರ ಪ್ರಾಬ್ಲಮ್ ಇದೆ ಅಂತ. ಬ್ಯಾಕ್ ಪೇನ್ ಬರ್ತಾ ಇತ್ತು, ಕಾಲು ಮಂಡಿ ನೋವು ಇರ್ತಾ ಇತ್ತು, ಬೈಕ್ ಓಡ್ಸಕ್ ಆಗ್ತಿದ್ದಿಲ್ಲ. ಮತ್ತೆ 2 ದಿನಕ್ಕೊಂದ್ಸಲ ಮೋಷನ್ ಹೋಗ್ತಿದ್ದೆ. ಎಲ್ರಿಗೂ ಹಂಗೆ ಇರೋದು ಬಿಡು ಅಂತ ಅನ್ಕೊಂಡಿದ್ದೆ. ಮೋಷನ್ ಪ್ರಾಬ್ಲಮ್ ಇರ್ತಾ ಇತ್ತು, ಸಿಕ್ಕಾಪಟ್ಟೆ ಟೈಟ್ ಮೋಷನ್. ಬಾತ್ರೂಮ್ಗೆ ಹೋಗಿ ನಾನು ತಿರುಗಿನೂ ಬರ್ತಿದ್ದಿಲ್ಲ, ಅಷ್ಟು ಪ್ರಾಬ್ಲಮ್ ಇರ್ತಾ ಇತ್ತು. ಅದನ್ನ ಯಾರಾದ್ರೂ ಹೇಳಕ್ ಆಗ್ತಿದ್ದಿಲ್ಲ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋದ್ರೆ ಹೊರಗೆ ಬರ್ತಿದ್ದಿಲ್ಲ, ಹಂಗಿರ್ತಾ ಇತ್ತು ಪ್ರಾಬ್ಲಮ್. ಬಟ್ ಆ ಪ್ರಾಬ್ಲಮ್ಸ್ ಎಲ್ಲದು ನಾರ್ಮಲ್ ಆಗಿದ್ದು. ನಾನು ಶೇಕ್ ಕುಡಿದು 2 ತಿಂಗಳಲ್ಲಿ 12 kg weight loss ಆದಾಗ. 12 kg weight loss ಆಗ್ಲಿಕ್ಕೆ ಕಾರಣ ಆ ಶೇಕು ಜೊತೆಗೆ ಕೋಚ್ ಹೇಳ್ದಂಗೆ ಕೇಳಿದಕ್ಕೆ. 1 ತಿಂಗಳ 4 kg weight loss ಆಯ್ತು. ಮತ್ತೆ 2ನೇ ತಿಂಗಳಲ್ಲಿ ಮ್ಯಾರಥಾನ್ ಸೇರಿ ಬೆಳಿಗ್ಗೆ ನೈಟ್ ಶೇಕ್ ಕುಡಿದ, 2 ಟೈಮ್ ಶೇಕ್ ಕುಡಿದ್ಮೇಲೆ 2ನೇ ತಿಂಗಳಲ್ಲಿ 8 kg weight loss ಆಯ್ತು. ಟೋಟಲ್ 2 ತಿಂಗಳಲ್ಲಿ 12 kg weight loss ಆಯ್ತು. ಚೇಂಜಸ್ Yes. ಮತ್ತೆ ಫೋಟೋ ಫ್ಯಾಮಿಲಿ ಹಾಕಿ ಅದು ಇಷ್ಟ ಆಯ್ತು ಸರ್. ಮತ್ತೆ ನಿಮ್ ಫ್ಯಾಮಿಲಿ ನೋಡ್ಬೇಕಾದ್ರೆ, ನಮ್ಮ ಫ್ಯಾಮಿಲಿ ನೋಡ್ಬೇಕಾದ್ರೆ, ಆ ಫ್ಯಾಮಿಲಿ ಬಾಂಡಿಂಗ್, ಅಣ್ಣ ತಮ್ಮ ಬಾಂಡಿಂಗ್, ಮತ್ತೆ ತಂದೆ ತಾಯಿ ನೋಡ್ಕೊಳ್ಳೋದಾಗ್ಲಿ, ಫ್ಯಾಮಿಲಿ ಜೊತೆ ಇರೋ ಒಂದು ಲೈಫ್ ನ ಹೆಂಗ್ ಕಳಿಬೇಕು. ಸುಮ್ಮನೆ ಕಿತ್ತಾಡ್ಕೊಂತ ಹೊಡೆದಾಡ್ಕೊಂತ ಫ್ಯಾಮಿಲಿಯಿಂದ ದೂರ ಇದ್ವಿ. ಅದೊಂದು ಸಣ್ಣ ಸಣ್ಣ ಕಾರಣಕ್ಕೆ ಅಣ್ಣ ತಮ್ಮ ದೂರ ಇರ್ತಾ ಇದ್ವಿ. ಅಂದ್ರೆ ಸರಿ ಮಾತಾಡ್ತಿದ್ದಿಲ್ಲ. ಶೇಕ್ ಕುಡಿದ್ಮೇಲೆ ನಮ್ಮ ತಮ್ಮಗ್ ನಾನ್ ಕುಡಿದು 1 ವರ್ಷ ಆದ್ಮೇಲೆ ನಮ್ಮ ತಮ್ಮ ಕೊಟ್ಟಿದ್ದ ಶೇಕ್ ನ ಅವನು ಕೂಡ ಈ ಗ್ರೂಪ್ ಅಲ್ಲಿ ನಮ್ಮ ತಮ್ಮನ ಇಬ್ರು ಶೇಕ್ ಕುಡಿತಾರೆ. ಅವರು ಚೆನ್ನಾಗಿದ್ದಾರೆ. ಒಂದು ಅಣ್ಣ ತಮ್ಮ ಬಾಂಡಿಂಗ್ ಚೆನ್ನಾಗಿದೆ. ಹೊರಗಡೆ 100 ಜನ ಏನ್ ಹೇಳಿದ್ರು ಕೂಡ ಅದನ್ನ ಕೇಳಿಸ್ಕೊಳಲ್ಲ. ಆದ್ರೆ ನಮ್ಗೆ ಗೊತ್ತಾಯ್ತು ಇದು ಲೈಫ್ ಇರೋದು ಒಂದೇ ಲೈಫ್, ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತಂದು. ಅದನ್ನ ಕೂಡ ಕಲ್ತಿದ್ದು ನಾನು ಈ ಗ್ರೂಪ್ ಅಲ್ಲಿ ಬಂದ್ಮೇಲೆ. ನೀವು ನೋಡಿ, ನಾಗೇಶ್ ಸರ್ ನೋಡಿ, ಚೆನ್ನಾಗಿರ್ಬೇಕು ನಿಮ್ ತರ ಅಂತಂದು. ಅಣ್ಣ ತಮ್ಮ ಚೆನ್ನಾಗಿದ್ವಿ, ಯಾವ್ದೇ ತರದ್ದು ಕಿತ್ತಾಡಲ್ಲ. ಏನೇ ಪ್ರಾಬ್ಲಮ್ ಅಂದ್ರೆ ಕುಂತ್ ಮಾತಾಡ್ತೀವಿ, ಅದ್ ಸರಿ ಮಾಡ್ಕೊಂತೀವಿ. ಹೇಳ್ತಿದ್ದೇನಿಲ್ವಾ? ಅಷ್ಟೇ. ಏನ್ ಬದಲಾಯಿಸ್ಕೊಂಡಿಲ್ವಾ ನೀವು? ಸರ್ ಗುಡ್ ಮಾರ್ನಿಂಗ್ ಸರ್. ನನಗೆ ಗುಡ್ ಅನ್ಸಿರೋದು ಮಾರ್ನಿಂಗ್. ಲೈಫ್ ಅಲ್ಲಿ ಕೇಳಿಸ್ತಿದ್ದೇನೆ ಸರ್. ಕೇಳಿಸ್ತಾ ಇದೆ. ನಿಮಗೆ ಗೊತ್ತಾ, ನಾವು ಎಷ್ಟು ಜನ ಗೊತ್ತಾ ಮರ್ತೋಗ್ಬಿಟ್ಟಿರ್ತೀವಿ. ನಿಮ್ಗೆ ಇಲ್ಲಿ ಬರೋ ಮುಂಚಿತವಾಗಿ ನಿಮ್ದು ಫೀಲಿಂಗ್ಸೇ ನಮಗೆ ನೆನಪಿಲ್ಲ, ಗೊತ್ತು. ತುಂಬಾ ಜನ ಗೊತ್ತಿಲ್ಲ. ನಾನು ನೋಡಿದೀನಿ ಈ ಕವಿತಾ ತಿಮ್ರಾಜ್ ಅವ್ರದ್ದು 30 ಗುಳಿಗೆ ತಗೊಳ್ಳೋದು. 30 ಗುಳಿಗೆ ತಗೊಳ್ಳೋರು ಲೋ BP, ಹೈ BP. ಲೋ BP ಆಗೋದು, ಹೈ BP ಆಗೋದು, ಬಿದ್ದೋಗ್ಬಿಡೋದು. ಓಕೆ, ಅವಾಗ ನಿಮಗೆ ನೆನಪಿರ್ತು ನನ್ನ ಮಕ್ಳ ಗತಿ ಏನು ಅಂತ. ಮತ್ತೆ ಈ ರಜ್ಮಾನಿಗೆ ಹಾರ್ಟ್ ಪ್ರಾಬ್ಲಮ್. ಯಾವಾಗ ಹಾರ್ಟ್ ಪ್ರಾಬ್ಲಮ್ ಆಗ್ತಿತ್ತೋ ಗೊತ್ತಿರ್ತಿರ್ಲಿಲ್ಲ, ಈ ಕಷ್ಟ ಇರ್ತಾ ಇದ್ರು. ನಾವು ಫೀಲಿಂಗ್ ಮರ್ತು ಬಿಟ್ಟಿರ್ತೀವಿ ಕೆಲವು ಸರಿ. ಅದೇ ಡ್ರಿಂಕ್ ಮಾಡಿ ಸ್ಮೋಕ್ ಮಾಡಿ ಮನೆಗೆ ಬರುವಾಗ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಹೆಂಗಿರೋದು ಯೋಚನೆ ಮಾಡಿ, ಅಲ್ವಾ? ನೀವು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿರ್ಲಿಲ್ಲ. ಸೇಮ್ ಕವಿತಾ ಮತ್ತೆ ಇವ್ರ ಮಕ್ಳು 3 ಜನ ಚಿಕ್ಕ ಮಕ್ಳು. ಯಾರು? ಕವಿತಾ ತಿಮ್ರಾಜ್ ಅವ್ರ ಚಿಕ್ಕ ಮಕ್ಳು. ಮತ್ತೆ ಇರುವಾಗ ಎಮ್ಗ ಹೇಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಮೋಷನ್ ಬರಲ್ಲ. ಇವೆಲ್ಲ ಇರುವಾಗ ನಿಮಗೆ ಹೆಂಗ್ ಅನ್ಸುತ್ತೆ ಚೆಕ್ ಮಾಡಿ. ಇಲ್ಲಿ ಬಂದ ನಮ್ಗೆ ಗೊತ್ತಾ, ಹೇಳಿದ್ ನಾವು ಜರ್ನಿ ಮರ್ತೋದ್ರೆ, ಫೀಲ್ ಮರ್ತೋದ್ರೆ, ತುಂಬಾ ಜನ ಕುತ್ಕೊಂಡಿರ್ತಾರೆ ಈ ಪ್ಲೇಸ್ ಅಲ್ಲಿ. ನಮಗೆ ಎಷ್ಟೊಂದು ಚೆನ್ನಾಗಿ ಆಗಿಲ್ಲ, ಇವರೆಲ್ಲ ಚೆನ್ನಾಗಿರ್ಬೋದು ಅನ್ಸಿರುತ್ತೆ. ಹೇಳಿ ಕವಿತಾ ಮೇಡಮ್. ಹಾ ಸರ್, ಲೈಫ್ ಅಲ್ಲಿ ಅಂದ್ರೆ ಈ 2025ರಲ್ಲಿ ಚೆನ್ನಾಗಿ ಒಂದು ಅನುಭವ ಕಲ್ತಿದ್ದೀನಿ. ಲೈಫ್ ಅಲ್ಲಿ ಹೆಂಗಿರ್ಬೇಕು, ಡ್ರೀಮ್ ಅಂದ್ರೆ ಏನಂತ. ಮುಂದಿನ ವರ್ಷ 2025-26 ಹೆಂಗಿರುತ್ತಂದ್ರೆ 26 ಹೆಂಗಿರುತ್ತಂತ ನನ್ನ ಲೈಫ್ ಅಲ್ಲಿ ಇವಾಗ ಡ್ರೀಮ್ ಇವಾಗೆ ನಾನು ಊಹೆ ಮಾಡ್ಕೊಂತ ಇದ್ದೀನಿ ನನ್ನ ಲೈಫ್ ಹಿಂಗೆ ಇರುತ್ತೆ ಅಂತ. ಬಟ್ ಮುಂದೆ 2020ರಲ್ಲಿ ನನಗೆ ಲೈಫ್ ಟೆನ್ಷನ್, ಪ್ರತಿದಿನ ಎಲ್ಕಪ್ಪ ಈ ಜೀವನ ಬೆಳಕರಿಯುತ್ತೆ ಅಂತ ಲೈಫ್ ಭಯ ಆಗ್ತಾ ಇತ್ತು. ದಿನ ಯಾವಾಗ ಬೆಳಕರಿದ್ರೆ ಏನೋ ಅನ್ನೋದು. ಅಂದ್ರೆ ಸುಮ್ಮನೆ ಇದೀನಿ ಅಷ್ಟೇ, ಭೂಮಿ ಮೇಲೆ ಇದೀನಿ ಅಂತ ಅನ್ಕೊಂತಿತ್ತು. ಲೈಫ್ ಸುಮ್ಮನೆ ಲೀಡ್ ಮಾಡ್ತಾ ಇದ್ದೆ. ಇದು 2020 ಕೇಳಿಸುತ್ತೆ ನಿಮ್ಗೆ ಯಾರಿಗಾದ್ರು? ಒಂದ್ ಏನು ಪ್ರಾಬ್ಲಮ್ ಇದೆ ಸರ್, ಕೇಳಿಸಲ್ಲ ಗೊತ್ತಾ? 1% ಬರಲ್ಲ ಅದು. ಹೇಳಿ ಇವಾಗ. ಕೇಳಿಸುತ್ತೆ ಸರ್.
ಕೇಳಿಸುತ್ತೆ ಅವ್ರಿಗೆ. ಇದು 2020ರಲ್ಲಿ ಫೋಟೋ. ಸುಮ್ನೆ ಫಂಕ್ಷನ್‌ಗೆ ಹೋಗಿದೀವಲ್ಲ ಅಂತಂದು ಸುಮ್ನೆ ಫೋಟೋ ತೆಕ್ಕೊಂಡಿದ್ದು. ಇಷ್ಟಪಟ್ಟು ಮದ್ವೆ ಆಗಿರೋದು ಲೈಫಲ್ಲಿ ಖುಷಿಯಾಗಿರ್ಬೇಕು, ಎಂಜಾಯ್ ಆಗಿರ್ಬೇಕಂತ ಆಸೆ ಆಗ್ತಾ ಇತ್ತು. ಬಟ್ ಗೊತ್ತಿದ್ದಿಲ್ಲ ಹೆಂಗಿರ್ಬೇಕು ಏನಂತ. ಇಲ್ಲಿ ಕುಂತು ಕಲಿಯೋದ್ರಿಂದ ಬಾಡಿನ ಚೇಂಜ್ ಮಾಡ್ಕೊಂಡ್ವಿ. ಪ್ರತಿದಿನ ನೀವು ಕ್ಲಾಸಲ್ಲಿ ಏನ್ ಹೇಳ್ತಾ ಇದ್ರಲ್ಲ, ದಿನನಿತ್ಯ ಹಿಂಗೆ ಕುತ್ಕೊಂಡು ನೀವ್ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಏನೇನ್ ಚೇಂಜ್ ಮಾಡ್ಕೋಬೇಕಂತ ನನಗ್ ಅನಿಸ್ತಾ ಇತ್ತು. ದಿನ ಡ್ರೀಮ್ ಅನಿಸ್ತಾ ಇತ್ತು, ಹಿಂಗೆ ಇರ್ಬೇಕು, ಹಿಂಗೆ ಲೈಫ್ ಎಂಜಾಯ್ ಮಾಡ್ಬೇಕಂತ ಅನಿಸ್ತಾ ಇತ್ತು. ಹಂಗೆ ಚೇಂಜ್ ಆಗ್ತಾ ಬಾಡಿನ ವೇಟ್ ಲಾಸ್ ಮಾಡ್ಕೊಂಡ್ವಿ. ವೇಟ್ ಲಾಸ್ ಮಾಡ್ಕೊಂಡ್ಮೇಲೆ ಲೈಫ್ ಈ ತರ ಡ್ರೆಸ್ ಕೋಡ್ ಚೇಂಜ್ ಮಾಡ್ಕೊಂಡ್ವಿ. ಲೈಫ್ ಅಲ್ಲಿ ಹೆಂಗಿರ್ಬೇಕು, ಬದುಕು ಹೆಂಗಿರ್ಬೇಕು, ಗಂಡ ಅಂತಂದ್ರೆ ಹೆಂಗಿರ್ಬೇಕು, ಫ್ಯಾಮಿಲಿ ಹೆಂಗಿರ್ಬೇಕಂತ ಕುಂತು ಚೆನ್ನಾಗಿ ಕಲ್ತ್ವಿ ಸರ್. ಮತ್ತೆ ಪ್ರತಿದಿನ ಈವೆಂಟ್, ಲೈಫ್ ಸ್ಟೈಲ್ ಡೇ ಪ್ರತಿಯೊಂದನ್ನೆಲ್ಲ ನೋಡಿ ನೋಡಿ ಕೇಳಿಸ್ಕೊಂಡು ನಾವು ಹಿಂಗ ಆಗ್ಬೇಕು, ನಮ್ ಕೋಚ್ ತರ ಆಗ್ಬೇಕಂತ ಚೆನ್ನಾಗಿ ಗಂಡ ಹೆಂಡ್ತಿ ಕುಂತು ಕಲಿದ್ರಿಂದ ಲೈಫ್ ತುಂಬಾ ಚೆನ್ನಾಗಿ ದಿನ ಹೊಸ ದಿನ ಲೈಫ್ ಯಾವಾಗ ಬೆಳಕಿರುತ್ತೆ ಅನ್ನೋದೊಂದು ಭಯ ಇಲ್ಲ, ಏನಿಲ್ಲ ಸರ್. ದಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಇಬ್ರು ಗಂಡ ಹೆಂಡ್ತಿ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್. ಅದು ಖುಷಿ ಆಗಿರೋ ವಿಚಾರ. ಬಟ್ ದಿನ ಮುಂಚೆ ಏನಪ್ಪಾ ಅಂದ್ರೆ ಲೈಫ್ ಭಯ ಆಗ್ತಾ ಇತ್ತು, ಹೆಂಗಪ್ಪ ಈ ಲೈಫ್ ಮುಂದೆ ಲೀಡ್ ಮಾಡೋದು. ಯಾಕಪ್ಪ ಅಂದ್ರೆ ಇವ್ರಿಗಿರೋ ಹ್ಯಾಬಿಟ್ಸ್ ಇಂದ ಗಂಡ ಹೆಂಡ್ತಿ ಬಾಂಡಿಂಗ್ ಸರಿಯಾಗಿ ಇರ್ತಾ ಇದ್ದಿಲ್ಲ. ಜೀವನನೇ ಭಯ ಆಗ್ತಾ ಇತ್ತು, ಹೆಂಗಪ್ಪ ಮುಂದೆ ಫ್ಯೂಚರ್ ಭಯ, ನನ್ ಮಕ್ಕಳ ಫ್ಯೂಚರ್ ಹೆಂಗ, ನನ್ ಫ್ಯೂಚರ್ ಹೆಂಗ ಅಂತ ಭಯ ಆಗ್ತಾ ಇತ್ತು. ಬಟ್ ಇವಾಗ ಹಂಗಲ್ಲ. 2026 ಹೆಂಗಿರುತ್ತೆ ಲೈಫ್ ಅಂತ ಇವಾಗೆ ನನ್ ಕಣ್ ಮುಂದೆನೆ ಕಾಣ್ತಾ ಇದೆ. ಅದ್ ಲೀಡ್ ಮಾಡೋದು ಹೆಂಗೆ, ಲೈಫ್ ಅಲ್ಲಿ ಹೆಂಗಿರ್ಬೇಕು ಹೆಂಗಿಲ್ಲ ಅಂತ ಈ ತರ ಹಿಂಗೆಲ್ಲ ಡ್ರೀಮ್ ಅನಿಸ್ತಾ ಇದೆ ಸರ್. ಬೆಸ್ಟ್ ನಾನು ಕಲ್ತಿರೋದು 2025ರಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಚೆನ್ನಾಗಿ ಕಲ್ತಿದ್ದೀನಿ ಸರ್. ಅನುಭವ. ರೈಟ್. ಕರೆಕ್ಟಾ? ಫ್ಯೂಚರ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್ ಕೊಟ್ಟಿದ್ರೆ ಹಾಕಿ ಒಂದೆರಡು. ಎಷ್ಟು ವೆಯ್ಟ್ ಲಾಸ್ ಆಗಿದೆ ಮೇಡಮ್? ಎಷ್ಟು ಬೆಸ್ಟ್ ನೀವು ಕಲ್ತೀರಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಸೆಕೆಂಡ್ ಅಫ್ರೇಸ್ ತಗೊಂಡು ಒಂದ್ ವರ್ಷದ ಮೇಲೆ 5 ತಿಂಗಳು ಆಯ್ತು ಸರ್. ಸೆಕೆಂಡ್ ಅಫ್ರೇಸ್ ತಗೊಂಡು ನಾನು ಬ್ಯಾಕ್ ಗ್ರೌಂಡ್ ಬಂದು ನಾನು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದು. ನನಗ್ ಬಂದು ಪ್ರಿಪೇರ್ ಇದ್ದಿದ್ದು ನನಗೆ ಬ್ಯಾಕ್ ಪೈನು ಮತ್ತೆ ಮಂಡಿ ನೋವು, ಕೂರಕ್ ಆಗ್ತಿರ್ಲಿಲ್ಲ. ಮತ್ತೆ ಜಾಸ್ತಿ ಮೈಗ್ರೇನ್ ಜಾಸ್ತಿ ತುಂಬಾನೇ ಇತ್ತು. ನನ್ಗೆ ಅಷ್ಟ್ ಮಾತ್ರ ಕಡಿಮೆ ಆದ್ರೂ ಸಾಕು ಅಂತ ನಾನು ದಪ್ಪ ಇದ್ದೆ. ಬಟ್ ದಪ್ಪ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟ್ ಮಾತ್ರ ಕಡಿಮೆ ಆದ್ರೂ ಸಾಕು ಅಂತ ಬಂದಿದ್ದು. ನಾನು ಸೆಕೆಂಡ್ ಅಫ್ರೇಸ್ ತಗೊಂಡು ಒಂದ್ 5 kg ಕಡಿಮೆ ಆದ್ಮೇಲೆ ನನಗೆ ಸ್ವಲ್ಪ ರಿಲೀಫ್ ಅನ್ಸುಂತು. ರಿಲೀಫ್ ಅನ್ಸಿದ್ಮೇಲೆ ನನ್ಗೇನೋ ಚೆನ್ನಾಗಿದೆಯಲ್ಲ ಇದು ಅಂತ ಒಂದ್ 15 ದಿವಸ ಆದ್ಮೇಲೆ ಒಂಚೂರು ರಿಲೀಫ್ ಅನ್ಸ್ತು. ಒಂದ್ 15 ದಿವಸ, ಒಂದ್ ತಿಂಗಳಲ್ಲಿ ಅವಾಗ 5 kg ವೇಟ್ ಲಾಸ್ ಆದೆ. ಒಂದ್ ತಿಂಗಳಲ್ಲಿ 5 kg ವೇಟ್ ಲಾಸ್ ಆದ್ಮೇಲೆ ನನ್ಗೆ ನಾರ್ಮಲ್ ಅನ್ನಿಸ್ತು. ನನ್ಗೆ ವಾಶ್ರೂಮ್ ಹೋಗೋದಾಗ್ಲಿ, ನನ್ಗೆ ಮತ್ತೆ ನೀರ್ ಕುಡಿಯೋ ಅಭ್ಯಾಸ ಇಲ್ಲ. ಟೀ ಅಭ್ಯಾಸ ಜಾಸ್ತಿ ಇತ್ತು ನನ್ಗೆ. ಟೀ ಅಭ್ಯಾಸ ಇತ್ತು, ನೀರ್ ಕುಡಿಯೋದಿರ್ಲಿಲ್ಲ, ವಾಶ್ರೂಮ್ಗೆ ಹೋಗ್ತಿರ್ಲಿಲ್ಲ. ಇದೆಲ್ಲ ತುಂಬಾ ಪ್ರಾಬ್ಲಮ್ ಇತ್ತು. ಓಡಾಡಕ್ ಆಗ್ತಿರ್ಲಿಲ್ಲ ರೋಡಲ್ಲಿ. ಮತ್ತೆ ಮೈಗ್ರೇನ್ ಇದು ವೆರಿಕೋಸ್ ಪ್ರಾಬ್ಲಮ್ ಇತ್ತು, ಮಂತ್ಲಿ ಸೈಕಲ್ ಇತ್ತು, ವೈಟ್ ಟಿಚ್ಚರ್ ಪ್ರಾಬ್ಲಮ್ ಇತ್ತು, ಮತ್ತೆ ಚೆಸ್ಟ್ ಪೈನ್ ಬರ್ತಾ ಇತ್ತು, ಶೋಲ್ಡರ್ ಪೈನ್ ಬರ್ತಾ ಇತ್ತು ನನ್ಗೆ. ಸ್ಟೆಪ್ ಹತ್ತಕ್ ಆಗ್ತಿರ್ಲಿಲ್ಲ. ಯಾರ ಗಾಡಿ ಹೋಗ್ಬೇಕಾದ್ರೆ ರೋಡಲ್ಲಿ 1 ಕಿಲೋಮೀಟರ್ ನಡಿಬೇಕಲ್ಲಿ ಯಾರ ಗಾಡಿ ಬಿಡ್ತಾರ ಅಂತ ಇದ್ ಮಾಡ್ತಾ ಇದ್ದೆ ನಾನು. ಅದೆಲ್ಲ ನನ್ಗೆ 1 ತಿಂಗಳು ಶೇಕ್ ತಗೊಂಡ್ಮೇಲೆ 5 kg ಕಮ್ಮಿ ಆದ್ಮೇಲೆ ಸ್ವಲ್ಪ ರಿಲೀಫ್ ಅನ್ಸ್ತು. ಹಂಗೆ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡ್ತಾ ಓವರ್ ಆಲ್ 7 ತಿಂಗಳಲ್ಲಿ 25 kg ವೇಟ್ ಲಾಸ್ ಆದೆ ನಾನು. 25 kg ವೇಟ್ ಲಾಸ್ ಆದ್ಮೇಲೆ ನನ್ಗೆ ಫುಲ್ ಎಲ್ಲ ನಾರ್ಮಲ್ ಬಂತು. ನನ್ಗೆ ನಾರ್ಮಲ್ ಬಂದ್ಮೇಲೆ ನನ್ಗೆ ಚೆನ್ನಾಗಿದೆ ಇದ್ರಲ್ಲಿ ಅನ್ಸ್ತು. ಚೆನ್ನಾಗಿದೆ ಅಂದ್ಮೇಲೆ ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಒಂದು ವರ್ಷ ಮೇಲೆ 5 ತಿಂಗಳಾಯ್ತು. ಕಂಟಿನ್ಯೂ ಆಗಿ ಆರಾಮಾಗಿ ಹೆಲ್ತಿ ಆಗಿದ್ದೀನಿ. ಇವಾಗ 1.5 ತಿಂಗಳಾಯ್ತು. ಡ್ಯೂಟಿಗೆ ಫುಲ್ ಟೈಮು ಅರ್ಬಲೇಪಲೆ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ಲೇಬೇಕು, ಇದನ್ನ ಚೆನ್ನಾಗಿದೆಯಲ್ಲ ಇದು ಅನ್ನೋ ಉದ್ದೇಶಕ್ಕೋಸ್ಕರ ರಿಸೈನ್ ಮಾಡಿ ಫುಲ್ ಟೈಮ್ ಅರ್ಬಲೇಪನೆ ಚೂಸ್ ಮಾಡಿ ಮಾಡ್ತಾ ಇದ್ದೀನಿ ಸರ್ ನಾನು. ಥ್ಯಾಂಕ್ ಯು ಕಮ್ಯುನಿಟಿ ಕೋಚು ಖಾನ್ ಸರ್ಗೆ ಥ್ಯಾಂಕ್ ಯು ಸರ್. ನಿಮ್ಮ ಮನೆಗೆ ಎಷ್ಟು ಜನ ಶೇಕ್ ಕುಡಿತೀರಿ? ನಮ್ಮನೆ ಟೋಟಲ್ 5 ಜನ ಕುಡಿತೀವಿ ಸರ್. ಬೆಸ್ಟ್ ರಿಸಲ್ಟ್ ಏನು ನಿಮ್ಮ ಮನೆಯಲ್ಲಿ ಶೇಕ್ ತಗೊಂಡ್ಮೇಲೆ? ಎಷ್ಟು ರಿಸಲ್ಟ್ ಅಂದ್ರೆ ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಮತ್ತೆ ನನ್ನ ಮೊಮ್ಮಗಳಿಗೆ ತುಂಬಾನೇ ಪ್ರಾಬ್ಲಮ್ ಇತ್ತು ಸರ್. ನನ್ನ ಮೊಮ್ಮಗಳಿಗೆ ನಮ್ಮ ಮನೆಯವ್ರದ್ದು ಬೆಸ್ಟ್. ನಿಮ್ಮ ಹಸ್ಬೆಂಡ್ಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು? ನಮ್ಮ ಯಜಮಾನ್ಗೆ ಅಂದ್ರೆ ವೆಯ್ಟ್ ಇಲ್ಲ, ದಪ್ಪನೂ ಇಲ್ಲ, ಸಣ್ಣನೂ ಇಲ್ಲ ಸರ್. ಅವರು ಮೀಡಿಯಂ ಆಗಿದ್ದಾರೆ. ಮತ್ತೆ ಹೈಟ್ ಇಲ್ಲ, ದಪ್ಪ ಇಲ್ಲ, ಮತ್ತೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು? ಹಾರ್ಟ್ ಅಟ್ಯಾಕ್ ಆಯ್ತು ಏನಂತ ಗೊತ್ತಿಲ್ಲ. ಅದು ಅವರು ಗ್ಯಾಸ್ಟ್ರಿಕ್ ಅಂತಿದ್ರು. ಬೆಳಗಿನ ಜಾವ 3:30, 4:15, 5 ಗಂಟೆ ಆಗಿತ್ತು. ಬಟ್ ಗೊತ್ತಿಲ್ಲ ನನ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಗ್ಯಾಸ್ಟ್ರಿಕ್ ಅಂತ ಇದ್ರು. ಅವ್ರು ಗ್ಯಾಸ್ಟ್ರಿಕ್ ಮಾತ್ರೆ ತಂದ್ಕೊಡೋರು. ಮನೆಗೆ ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ಅಫ್ರೇಸ್ ಕುಡಿತಲ್ಲ, ಶೇಕ್ ಕುಡಿತಿರ್ಲಿಲ್ಲ ಅವರು. ಅಫ್ರೇಸ್ ಕುಡಿತಿಯಲ್ಲ, ಎಂತ ಗ್ಯಾಸ್ಟ್ರಿಕ್ ಬರುತ್ತೆ, ಗ್ಯಾಸ್ಟ್ರಿಕ್ ಅಲ್ಲ ಅಂತ ಹೇಳ್ದೆ ನಾನು.
ಇಲ್ಲ ಅಲ್ಲ ಗ್ಯಾಸ್ಟ್ರಿಕ್ ನೀವು ಶೇಕ್ ಕುಡಿತಿದ್ರಿ, ಯಜಮಾನ್ರು ಶೇಕ್ ಕುಡಿತಿರ್ಲಿಲ್ಲ. ಇಲ್ಲ ಕುಡಿತಿರ್ಲಿಲ್ಲ ಅವರು. ಕುಡಿತಿರ್ಲಿಲ್ಲ. ಓಕೆ. ಕುಡಿತಿರ್ಲಿಲ್ಲ. ಆಮೇಲೆ ಅವರು ಅಫ್ರೇಸ್ ಅಂತ ಕುಡಿತಾ ಇದ್ರು. ಅಫ್ರೇಸ್ ಕುಡಿತಿರಲ್ಲ, ಗ್ಯಾಸ್ಟ್ರಿಕ್ ಅಂತ ಇದ್ರು. ನಾನಂದ್ರೆ ಗ್ಯಾಸ್ಟ್ರಿಕ್ ಅಲ್ಲ, ಅಫ್ರೇಸ್ ಕುಡಿದ್ರೆ ಗ್ಯಾಸ್ಟ್ರಿಕ್ ಬರಲ್ಲ, ಅದು ಗ್ಯಾಸ್ಟ್ರಿಕ್ ನಾರ್ಮಲ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಲ್ಲ ಅದು ಆಟಿಡಕ್ಕೆ ಅಂತ ಅಂದೆ. ಇವಳೆಲ್ಲ ಹಂಗೆ ಹಿಂಗೆ ಗಾಯ ಹಿಡ್ಕೊಂಡು ಓಡಾಡೋದು, ಅಲ್ಗಲ್ಗೂ ನೋವು ಬಂದು ಚೆಸ್ಟ್ ಪೇನ್ ಬಂದು ತಡ್ಕೊಳಕ್ಕಾಗಿ ನನ್ಗೆ ಬೈತಾ ಇದ್ರು. ಬಟ್ ತಂದ್ಕೊಡೋರು, ತಂದು ಹೆಂಗಾರ ನುಂಗು ಅಂದ್ಬಿಟ್ಟು ತಂದ್ಕೊಟ್ಟೆ. ಅಂದ್ರೆ ಅದು ಕಡಿಮೆ ಆಗ್ಲಿಲ್ಲ, ಏನು ಕಡಿಮೆ ಆಗ್ಲಿಲ್ಲ. 9 ಗಂಟೆವರೆಗೂ ನೋಡ್ದು. 9 ಗಂಟೆ ಮೇಲೆ ಯಶೋಧ ಮೇಡಮ್ ಅವರು ಫೋನ್ ಮಾಡಿದ್ದೆ. ಅವರು ನಿಮಗ್ ರಾಜಶೇಖರ್ ಸರ್ಗೂ ನಿಮ್ಗೂ ಫೋನ್ ಮಾಡಿದ್ರು. ನೀವ್ ಹೇಳಿದ್ರಿ ಹರ್ಬಲೈಫ್ ಏನು ಬೀಟಾ ಆಟು ನೈಟ್ ವರ್ಕ್ ತಂದ್ಕೊಡ್ತೀವಿ ಅಂದ್ರಿ. ನಮ್ಮ ಮನೇಲಿ ಅವಾಗ ನಾವು ನೈಟ್ ವರ್ಕ್ ಏನು ತಗೊಂತಾ ಇರ್ಲಿಲ್ಲ. ನಾನು ಬೀಟಾಟ್ ಒಂದು ತಗೊಂತಿದ್ದೆ, ಹರ್ಬಲೈಫ್ ಏನು ತಗೊಂತಿರ್ಲಿಲ್ಲ. ಆಮೇಲೆ ಆಫೀಸ್ಗೆ ಹೋಗಿ 10 ಗಂಟೆ ಬಾಕು ತಗೋದ್ರು. ಆಫೀಸ್ ಬಾಕು ತಗೋರು 10 ಗಂಟೆಗೆ. ಆಫೀಸ್ಗೆ ಹೋಗಿ ನೈಟ್ ವರ್ಕು ಬೀಟಾಟು ಹರ್ಬಲೈಫ್ ಏನು ತಗೊಬಂದು ಕೊಟ್ಟ ಮೇಲೆ ಸ್ವಲ್ಪ ನಾರ್ಮಲ್ ಬಂತದ್ದು. ಅಷ್ಟು 3 ಕೊಟ್ಟ ಮೇಲೆ ನೀವ್ ಅಂದ್ರಿ 3 ಅವರ್ಗೆ ಒಂದ್ಸಲಿ 1 ಅವರ್ಗೆ ಒಂದ್ಸಲ ಕೊಡಿ, 1 ಅವರ್ಗೆ ಒಂದ್ಸಲ ಕೊಡಿ ಅಂತ ಅಂದ್ರಿ. ಒಂದೊಂದ್ ಸ್ಪೂನ್ ಅರ್ಧ ಸ್ಪೂನ್ ನೈಟ್ ವರ್ಕು ಹರ್ಬಲೈಫ್ ಕೊಡಿ ಅಂದ್ರಿ. 3 ಟೈಮು ಕೊಡಿ ಅಂತ ಹೇಳಿದ್ರಿ. ಆಮೇಲೆ ಹಂಗಾರ ಒಂದ್ಸಲ ಹಾಸ್ಪಿಟ್ಲ್ ತೋರಿಸಿ ನೀವು ಪರವಾಗಿಲ್ಲ ಅಂದ್ರಿ. 3 ಗಂಟೆ 2:30 3 ಗಂಟೆಗೆ ಬೆಳಿಗ್ಗೆ ಆಗಿರೋದು. 3 ಗಂಟೆಗೆ ಕರ್ಕೊಂಡು ಹೋದ, 4:30ಗೆ ಅಡ್ಮಿಟ್ ಮಾಡ್ಕೊಂಡ್ರು. ಆಮೇಲೆ 3 ಅವರ್ ಏನು ಕೊಡಂಗಿಲ್ಲಮ್ಮ, ಏನು ಕೊಡ್ಬೇಡ ಅಂದ್ರು. ಒಂದೇ ಒಂದು ಚಿಕ್ಕದ್ ಬಾಟ್ಲು ಕೊಟ್ಟು ಒಂದ್ ಇಂಜೆಕ್ಷನ್ ಕೊಟ್ರು. ಅವ್ರು ಬದುಕೋದಿಲ್ಲ, ಒಂದು ಮೂಗಲ್ ಕಿತ್ಕೋಬೋದು ಬ್ಲಡ್, ಮತ್ತೆ ರೀಸಸ್ ತಗೋತ ಕಿತ್ಕೋಬೋದು, ಬಾಯಿಲ್ ಕಿತ್ಕೋಬೋದು, ಯಾತ್ರೆಲ್ಲ ಕಿತ್ಕೋಬೋದು, ಅವ್ರು ಬದುಕಲ್ಲ ಅಂದ್ರು. ಸರಿ ನಮ್ಮ ಮಗ ಅಂದ್ಕೊಂಡು ನಾನು ಈಚೆ ಕೂತಿದ್ದೆ. ನಮ್ಮ ಮಗ ಹೋದ್ಮೇಲೆ ಸರಿ ಮಮ್ಮಿ ಹಿಂಗ ಅಂತ ಹೇಳ್ತಾರೆ, ನಾನೇನು ಸೈನ್ ಮಾಡಲ್ಲ, ಬಾ ನೀನು ಅಂತ ಕರ್ಕೊಂಡು ಹೋದ. ಸರಿ ಸರ್ ನೀವು ಮಾಡೋದ್ ಮಾಡಿ, ಆಮೇಲೆ ನೀವು ಫೋನ್ ಮಾಡಿ, ನಾನು ಹೇಳ್ತಾ ಇದ್ದೆ, ನೀವು ಫೋನ್ ಮಾಡಿ ಧೈರ್ಯ ಕೊಟ್ರಿ. ನೀವು ಪರವಾಗಿಲ್ಲ, ಅವ್ರು ಏನ್ ಮಾಡೋರು ಟ್ರೀಟ್ಮೆಂಟ್ ಮಾಡ್ಲಿ, ನೀವು 3 ಅವರ್ ಏನು ಕೊಡ್ಬೇಡಿ ಅಂತ ಹೇಳಿದ್ರೆ 3 ಅವರ್ ಏನು ಕೊಡ್ಬೇಡಿ, ಮತ್ತೆ ತೆಗೆದ್ಮೇಲೆ ನೀವ್ ಏನ್ ಕೊಡ್ತಾ ಇದೀರ ಅದನ್ನ ಕಂಟಿನ್ಯೂ ಮಾಡಿ ಮೇಡಮ್ ಅಂದ್ರಿ. ಅವ್ರು ಕಂಟಿನ್ಯೂ ಮಾಡಿ ಮತ್ತೆ 7 ಗಂಟೆ ಬಂದಿದ್ ತಿರ್ಗಾ 3 ಅವರ್ ಆಯ್ತು. 7 ಗಂಟೆಗೆ ಬಂದು ಡಾಕ್ಟರ್ ಚೆಕ್ ಮಾಡಿ ಅದು ಗ್ಲುಕೋಸ್ ಇಂಜೆಕ್ಷನ್ ಏನು ಕೊಡ್ಲಿಲ್ಲ. ಅವರು ನಾರ್ಮಲ್ ಬಂತು. ಗುಡ್ ಮೇಡಮ್ ನಾರ್ಮಲ್ ಬಂದಿದೆ, ಏನು ಬೇಡ ಅವ್ರಿಗೆ ಅಂತ ಅಂದ್ರು. ಅದನ್ನ ತೆಗ್ದು ಮತ್ತೆ ಐಸು ವಾರ್ಡಿಂದ ವಾರ್ಡ್ಗೆ ಹಾಕಿದ್ರು. ಅಂಜಿಯೋಗ್ರಾಫ್ ಮಾಡ್ಲಿಲ್ಲ, ಸೆಂಟ್ ಹಾಕ್ಲಿಲ್ಲ, ಆಪರೇಷನ್ ಮಾಡ್ಲಿಲ್ಲ, ನಾರ್ಮಲ್ ಬಂತು. ನಾರ್ಮಲ್ ಬಂದ್ಮೇಲೆ ಪರವಾಗಿಲ್ಲ ಮೇಡಮ್, ನಾರ್ಮಲ್ ಬಂದಿದೆ, ಏನು ಆಗಿಲ್ಲ, ಅವ್ರಿಗೆ ಚೆನ್ನಾಗಿದ್ದಾರೆ, ನೀವು ನಾರ್ಮಲ್ ಡಿಸ್ಚಾರ್ಜ್ ಆಗ್ಬೋದು, ನೀವು ವಾರ್ಡಲ್ಲಿ ಇರಿ ಅಂತ ಹೇಳಿದ್ರು ಸರ್. ಹಂಗಾಗಿ ನೀವು ಹೆಂಗೆ ಹೇಳಿದ್ರು ಹೆಂಗೇನೆ ಮಾಡಿ ರೆಡಿ ಮಾಡ್ಕೊಂಡು ಮನೆ ಕರ್ಕೊಂಡ ಸರ್. ಅವ್ರಿಗೆ ಏನು ಮಾಡ್ಲಿಲ್ಲ ಸರ್, ಆರಾಮಾಗಿ ಹೆಲ್ತಿಯಾಗಿ ಈಗ ಟ್ಯಾಬ್ಲೆಟ್ ತಗೊಂತಾ ಇಲ್ಲ, ಏನು ತಗೊಂತಾ ಇಲ್ಲ, ಆರಾಮ. ಇಲ್ಲ ಅದಲ್ಲ, ಈ ಹಾರ್ಟ್ ಅಟ್ಯಾಕ್ ಯಾಕದಂತ ಹಂಗೆ. ಹಾರ್ಟ್ ಅಟ್ಯಾಕ್ ನನಗ್ ಗೊತ್ತಿಲ್ಲ ಸರ್ ಏನ್ಕಾಯ್ತು ಅಂತ. ಅಂದ್ರೆ ಬ್ಲಡ್ ಕ್ಲಾತ್ ಆಗಿತ್ತು ಅಂತ ಹೇಳಿದ್ರಿ ನೀವು ಸರ್. ನಿಮಗೆ ಬ್ಲಡ್ ಕ್ಲಾಟ್ ಆಗಿದೆಯಾ? ಯಾಕೆ ಸರ್? ನೀವು ಎಷ್ಟು ವೇಟ್ ಲಾಸ್ ಆದ್ರಿ? ನಾನು 25 kg ಆದೆ ಸರ್. ನಾನು ನಿಮಗೆ ಬ್ಲಡ್ ಕ್ಲಾಟ್ ಆಗಿತ್ತಾ? ಮೊದ್ಲು ಆಗಿತ್ತು ಸರ್, ನನಗೆ ವೆರಿಕೋಸ್ ಪ್ರಾಬ್ಲಮ್ ಎಲ್ಲ ಇತ್ತಲ್ಲ ಸರ್ ನನಗೂ. ಓಕೆ, ಈಗ ಅವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಯಾಕೆ ಆಯ್ತು ನನಗೆ ಅದು ಕ್ವಶನ್, ಯಾಕೆ ಆಗಿರ್ಬೋದು ಅಂತ. ಅವರು ಏನಕ್ಕಾಗಿದ್ರು ಅಂತ ಗೊತ್ತಿಲ್ಲ ಸರ್, ಅವ್ರಿಗೆ ನೀವು ಹೇಳ್ಬೇಕು ಏನಕ್ಕಾಗಿತ್ತು. ಅದೇ ಯೋಚನೆ ಮಾಡಿ ಯಾಕೆ ಆಗಿರ್ಬೋದು ಅಂತ. ಅದೇ ಫ್ಲಾಟ್ ಇತ್ತು ಸ್ವಲ್ಪ, ಅದೇ ಕೊಬ್ಬು ಎಣ್ಣೆ ಹೊಡಿತಿದ್ರು, ಮತ್ತೆ ಸಿಗರೇಟ್ ಬೀಡಿ ಸೇರ್ತಿದ್ರು. ಹೇಳ್ಬೇಕು ಮತ್ತೆ ನೀವು ಅದನ್ನ ಹೇಳೋದು ನೋಡಿ, ಮರ್ತು ಬಿಟ್ರಿ ಅವಾಗ. ಎಣ್ಣೆ ಹೊಡಿತಿದ್ರು ಸರ್ ಅವರು. ಬೀಡಿ ಸಿಗರೇಟ್ ಏನು ಸ್ಮೋಕ್ ಮಾಡ್ತಾ ಇರಲಿಲ್ಲ, ಅಂದ್ರೆ ಫುಲ್ ಎಣ್ಣೆ ಹೊಡಿತಿದ್ರು ಅವರು. ಸಖತ್ ಎಣ್ಣೆ ಹೊಡಿತಾ ಇದ್ರು ಸರ್ ಅವರು. ಎಣ್ಣೆ ಹೊಡಿತಾ ಇದ್ರು. ಡಾಕ್ಟರ್ ಮೇಲೆ ಎಣ್ಣೆ ಹೊಡಿಬೇಡಿ ಅಂತ ಹೇಳಿದ್ರು ಸರ್. ಕಾಲೆಲ್ಲ ಒಂದು 15 ದಿವಸದಿಂದ ಆಲೆ ಸ್ಕೂಲ್ಸ್ ಮೇಲೆ ಬರ್ತಾ ಇತ್ತು ಸರ್. ಕಾಲೆಲ್ಲ ಊದ್ಕೊತಿದ್ದೆ, ಎಲ್ಲ ಆಗ್ತಾ ಇತ್ತು. ನಾನು ಹೇಳಿದ್ದೆ, ನಾನು ಹಿಂಗ ಆಗ್ತಾ ಇದೆ, ಏನಾರು ಪ್ರಾಬ್ಲಮ್ ಆಗುತ್ತೆ ನೋಡಪ್ಪ ನಿಂಗೆ ಅಂತ ಹೇಳ್ತಾ ಇದ್ದೆ. ಇವಳು ಏನ್ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ ತರ ಹೇಳ್ಬಿಡ್ತಾಳೆ ಇವಳು, ಎಲ್ಲ ಇವ್ಳು ಗೊತ್ತಿರೋಳಂಗ್ ಮಾತಾಡ್ತಾಳೆ ಅಂತ ಬೈದ್ರು ನನ್ಗೆ. ನಾನು ಇವಾಗ ಈ ತರ ಕುತ್ಕೊಂಡು ಕ್ಲಾಸಲ್ಲಿ ಕುತ್ಕೊಂಡು ಕೇಳಿಸ್ಕೊಂತಾನೆ ಇರ್ತೀನಿ ಆರೋಗ್ಯ ಬಗ್ಗೆನ, ನನಗೆ ಗೊತ್ತಿದೆ ಅಂತ ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ. ಅವಾಗ ನಾನು ಡಾಕ್ಟರ್ ಹೇಳಿದ್ಮೇಲೆ, ಇಲ್ಲಿ ಕ್ಲಿನಿಕಲ್ ಹೋಗಿ ಚೆಕ್ ಮಾಡಿಸಿ ಹೇಳಿದ್ಮೇಲೆ, ಆಮೇಲೆ ನನ್ನೇನು ಬೈಲಿಲ್ಲ ಅವರು. ಇವ್ಳು ಹೇಳಿದ್ ಕರೆಕ್ಟ್ ಅಂತ ಸುಮ್ಮನಾದ್ರು. ಅವಾಗ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡ್ರಿ ಅಂತ. ನಾವು 3 ಗಂಟೆವರೆಗೂ ಕರ್ಕೊಂಡು ಹೋಗ್ಲಿಲ್ಲ, ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಆಮೇಲೆ ಹೆಂಗಾರ ಇರ್ಲಿ ಜನ ಹಿಂಗ ಅಂತಾರಲ್ಲ, ಆಮೇಲೆ ನೀವು ಹೇಳುದಲ್ಲ ಅಂದ್ರೆ ನಿಮ್ಗೆ ಹಿಂಗೆ ಎದೆನೋವು ಬಂದ್ರೆ ಮನೆಗೆ ನೀವು ಟ್ರೀಟ್ಮೆಂಟ್ ಮಾಡಕ್ ಹೋಗ್ಬೇಡಿ, ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಇದು ಇವ್ರಿಗೆ ಆಗಿರೋದು ಎಕ್ಸ್ಪೀರಿಯನ್ಸ್, ಎಲ್ಲರಿಗೂ ಹಿಂಗೆ ಆಗ್ಬೇಕಂತಿಲ್ಲ. ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೆ, ಎದೆನೋವು ಬಂದ್ರೆ ಹಾಸ್ಪಿಟ್ಲಿಗೆ ಹೋಗಿ, ಹಾಸ್ಪಿಟಲ್ ತೋರಿಸಿದ್ಮೇಲೆ ಮತ್ತೆ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಇದನ್ನ ಕಂಟಿನ್ಯೂ ಮಾಡಿ. ಓಕೆ, ಮನೆಗೆ ಇಟ್ಕೋಬೇಡಿ. ಹಾರ್ಟ್ ಪ್ರಾಬ್ಲಮ್ ಅಂದ ಕೂಡಲೇ ಇರೋ ಅಂತ ಮಾಡಕ್ ಹೋಗ್ಬೇಡಿ, ಅದೆಲ್ಲ ಮಿತಿ ಮೀರೋದಾಗ ಆಗುತ್ತೆ. ಓಕೆ, ನಿಮ್ಮ ಹತ್ರ ಸಾಹಸ ಮಾಡಕ್ ಹೋಗ್ಬೇಡಿ, ನೀವೇ ಅದೇ ಒತ್ಬಿಟ್ರಿ ಹಿಡ್ಕೊಂಡು ಹಂಗೆ ಹಿಂಗೆ ಗೊತ್ತಕ್ ಹೋಗ್ಬೇಡಿ, ಅದು ನಿಮ್ಗೆ ಗೊತ್ತಕ್ ಬರಲ್ಲ. ಇಲ್ಲದಲ್ಲಿ ಏನು ಮಾಡಬೇಡಿ. ಶೇಕ್ ಕುಡಿದ್ರು ಫಸ್ಟ್ ಹಾರ್ಟ್ ಅಟ್ಯಾಕ್ ಆದ್ರೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ, ಅವ್ರು ಡಾಕ್ಟರ್ ಇದ್ದಾರೆ, ಅವ್ರು ನೋಡ್ಬಿಟ್ಟು ಹೇಳ್ತಾರೆ. ನೋಡಿ ಹೇಳಿದ್ಮೇಲೆ ನೀವು ಆ ಶೇಕ್ ಕುಡಿಸಿ. ಇಲ್ಲ ಮುಂಚೆ ಶೇಕ್ ಕುಡಿದ್ರೆ ಬೆಟರು.
ನಿಮ್ಗೆ ಯಾವಾಗ ಹೇಳ್ತಾರೆ ಶೇಕ್ ಕುಡಿದ್ರಿಂದ ಏನಾಗುತ್ತೆ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಮಾಡ್ಕೋಬೇಕಂತ. ವೆಯ್ಟ್ ಲಾಸ್ ಅಂದ್ರೆ ಏನು? ಯಾಕೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಹೇಳಿ? ಒಳಗಿರ್ತಕ್ಕಂಥ ವೇಸ್ಟ್ ಅಂತ ತೆಗಿಯಾಕೆ ವೆಯ್ಟ್ ಲಾಸ್ ಮಾಡೋದು. ವೆಯ್ಟ್ ಲಾಸ್ ಮಾಡ್ಕೊಂಬೋದು ಏನಂತ ಹಂಗಲ್ಲ. ನನಗೆ ಏನ್ ಆರಾಮಿದೀನಿ ಸರ್ ಅಂತ ಅಲ್ಲ, ಕೊಬ್ಬು ಒಳಗ್ ಬಾಡಿ ಒಳಗೆ ತೆಗೀರಿ ಅಂತ. ನಾನು ವೆಯ್ಟ್ ಲಾಸ್ ಮಾಡ್ಕೊಳಲ್ಲ ಸರ್ ಅಂತ ಆರಾಮಿದೀನಿ, ಆರಾಮಿಲ್ಲ. ಎಲ್ಲರಿಗೂ ಗೊತ್ತಿರೋದು ಮ್ಯಾಟ್ರ್. ನಾನು ಸಣ್ಣ ಇದ್ರಿ ಈ ರಜಮ ದಪ್ಪ ಇಲ್ಲ, ಎಣ್ಣೆ ಹೊಡೆದಾನೆ 20-30 ವರ್ಷ. ಓಕೆ, ಹಂಗಿರೋದು ಇದು ನಮ್ಗೆ ಗೊತ್ತಿರಲ್ಲ, ಗೊತ್ತಾ? ನಾವು ಮರ್ತು ಬಿಟ್ಟಿರ್ತೀವಿ ಸರಿ. ಏನಿಲ್ಲ ಸರ್, ಮೊನ್ನೆ ಯಾರು ಹೇಳ್ತಾರೆ ಇವತ್ತು ಎಣ್ಣೆ ಹೊಡೆದ್ಬಿಟ್ಟು ಸರ್ 1 ತಿಂಗಳಾಯ್ತು ಸರ್ 2 ತಿಂಗಳಾಯ್ತು ಸರ್ ಅಂತ. ಮತ್ತೆ ಮುಂಚೆ ಹೊಡೆದಿರೋದು ಇಲ್ಲ ಸರ್, ನಾನು 10 ವರ್ಷ ಯಾರ ಬರ ನನಗೆ ಈಗ ಬಿಟ್ಬಿಟ್ಟೇನಿ ಸರ್. ಯಾರೋ ಈಗ ಬದಾರ ಇರ್ಬೇಕು ಅನ್ಸುತ್ತೆ ಮೋಸ್ಟ್. ಹೆಸರು ಹೇಳೋದು ಬೇಡ ಸರ್. ನಾನು ಮುಂಚೆ ಸರ್ ನಮ್ಮ ಅಣ್ಣ 1-2-3 ಕೈ ಕಾಲ ಮುರಿದ್ಬಿಟ್ಟು ಸರ್ ಜನಗಳಿಗೆ, ಈಗ ಮುರಿಯಲ್ಲ ಸರ್, ಈಗ ಬಿಟ್ಬಿಡ ಸರ್. ಅಂತ ಬೇಡ ನಿಮ್ಮ ಅಣ್ಣ ಮುಂಚೆ ಏನ್ ಮಾಡೋನು ಇಂಥವೆಲ್ಲ ಮಾಡ ಸರ್, ಕೈ ಕಡ್ದು ಬಿಡೋದು ಹುಚ್ಚಿದಂಗೆ. ಮತ್ತೆ ಇವಾಗ ಕರ್ಮ ಬಿಡುತ್ತಾ ಏನ? ಅವಾಗ ಮಾಡಿ ಸರಿ ಮಾಡಲ್ ಬಿಟ್ಬಿಟ್ಟಿನಿ, ಮತ್ತೆ ಅವಾಗ ಮಾಡಿದ್ದೆ ಅಲ್ವಾ? ಈ ಜನ್ಮದಲ್ಲೇ ಮಾಡಿರೋದು ನೀನು, ಈ ಜನ್ಮದಲ್ಲಿ ಡ್ರಿಂಕ್ ಮಾಡಿರೋದು, ಈ ಜನ್ಮದಲ್ಲಿ ಕರ್ಮ ಮಾಡಿರೋದು. ಓ ಜನ್ಮ ಮಾಡಿಲ್ಲ, ಈ ಜನ್ಮದಲ್ಲೇ ಮಾಡಿರೋದು. ನಮ್ಗಿದು ಗೊತ್ತಾಗ್ಬೇಕು, ಗೊತ್ತಾ? ಇಲ್ಲ ಸರ್ ಹಿಮಾಲ ಆಗ್ತೀವಿ ಸರ್, ಬಿಟ್ಟಿದ್ದು ಸರ್ 1 ವಾರ ಆಯ್ತು ಸರ್. ಮತ್ತೆ 20 ವರ್ಷ ಹಾಕಿರೋದು ಇಲ್ಲ ಇದೆ. ಇದು ನಾನು ಏನ್ ಹೇಳೋದು ನಿಮ್ಗೆ, ನೀ ಕಲೀರಿ ಅಂತ ಬೈದೇವಿ ಎಲ್ಲ ಹೆಣ್ಮಕ್ಳು ಕುತ್ಕೊಂಡಾಗ ನಿಮ್ಗೆ ನೋಡಿ. ಈಗ ವಸಂತ ನಮ್ಗೆ ಗೊತ್ತಿತ್ತು, ಈ ಗಂಡಿಗೆ ಹೇಳ್ತಾ ಇದ್ಲು ಹಿಂಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಹುಷಾರ್ ನೋಡ್ಕೊಳ್ಳಿ ಅಂತ. ಇವ್ರು ಕೇಳಿಲ್ಲ. ಯಾಕೆ ಹೇಳು? ನೀನ್ ಗಾರ್ಮೆಂಟ್ಗೆ ಹೋಗ್ತಿ, ನೀ ಹೆಂಗ್ ಗೊತ್ತಿದ್ದು? ಗಾರ್ಮೆಂಟ್ಗೆ ಹೋಗಿದ್ರೆ ಕಲಿಬೋದಲ್ಲ, ಕಲಿಬಾರಂತೇನಿಲ್ಲಲ್ಲ. ಹಿಂಗೆ ರೈಟ್, ಕಲಿತೀರಿ. ಈಗ ನೋಡಿ ನಮ್ ಸಮಕ್ಕೆ ಏನ್ ಹೇಳ್ತಾರಂತೆ. ಗುಡ್ ಮಾರ್ನಿಂಗ್ ಸರ್. ನಾನು Good morning. ಕಮ್ಯುನಿಟಿ ಬಂದೆ 2 ವರ್ಷ 1 ತಿಂಗಳು 26 ದಿನ ಆಯ್ತು ಸರ್. ಮುಂಚೆ ನನಗೆ ಬರೇ ಟೆನ್ಷನ್ ಆಗಿರ್ತಾ ಇದ್ದೆ ಸರ್, ನೆಮ್ಮದಿನೇ ಇರ್ತಿದ್ದಿಲ್ಲ. ಅಂದ್ರೆ ಊಟಕ್ಕೆ ಬಿಟ್ಟಕ್ಕೆ ಎಲ್ಲ ಇರ್ತಾ ಇತ್ತು, ಬರೇ ಟೆನ್ಷನ್ ಆಗಿರ್ತಿದ್ದೆ. ಯಾರಿಗೆ ಏನಾದ್ರು ನನ್ಗೆ ಆಗ್ಬಿಡ್ತು ಅಂತೇಳಿ, ಯಾರ ಏನಾದ್ರು ನನ್ಗೆ ಅಂದ್ಬಿಟ್ರು ಅಂತೇಳಿ ಬರೇ ಟೆನ್ಷನ್ ಆಗಿರ್ತಾ ಇತ್ತು. ನನ್ ನೆಮ್ಮದಿ ಇರ್ತಿತ್ತು ಸರ್. 2025 ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಶೇಕ್ ತಗೊಂಡ್ಮೇಲೆ ಸಮಾಧಾನವಾಗಿರಂಗ ನೆಮ್ಮದಿ ಸಿಕ್ತು ಸರ್ ನನಗೆ. ಈಗ ಯಾರ ಏನಂದ್ರು ಅಷ್ಟೊಂದು ಟೆನ್ಷನ್ ಮಾಡ್ಕೊಳೋದಿಲ್ಲ. ಮುಂಚೆ ಅಂದ್ರೆ ಇದು ನಮ್ಮ ಅಮ್ಮಗೆ ಯಾವಾಗ್ಲೂ ಗ್ಯಾಸ್ಟ್ರಿಕ್ ಆಗ್ತಿತ್ತು ಸರ್. ನೈಟ್ ಟೈಮಲ್ಲಿ ಆಗ್ತಿತ್ತ. ನೈಟ್ ಟೈಮ್ನಾಗ ಗ್ಲುಕೋಸ್ ಹಾಕ್ಸಿದ್ರೆ ಮಾತ್ರ ಕಂಟ್ರೋಲ್ ಆಗ್ತಿತ್ತು. ಹಂಗಾಗಿ ಈಗ ಅದರಿಂದ ಸಮಾಧಾನ ಸಿಕ್ಕಿದೆ ಸರ್. ಅವತ್ತಿಗೆ ಇವತ್ತಿಗೆ ಒಂದೇನು ಗ್ಯಾಸ್ಟ್ರಿಕ್ ಆಗಿಲ್ಲ ಸರ್. ಇವಾಗ ನೈಟ್ ಹೋಗೇ ಇಲ್ಲ. ಇವಾಗ ಚೆನ್ನಾಗಿದೆ ಸರ್. ನಮ್ಮ ಅಮ್ಮ ಸಮಾಧಾನವಾಗೇ ಇರ್ತಾರ. ಮುಂಚೆ ಈ ದಿನ ಬಂದ್ರೆ ನನ್ ಮಕ್ಳಿಗೆ ನೆಗಡಿ ಜ್ವರ ಆ ತರ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಇವಾಗ ಅದು ಈ ವರ್ಷ ಏನು ಆಗಿಲ್ಲ ಸರ್. ಅವ್ರಿಗೆ ಚೆನ್ನಾಗಿದ್ದಾರೆ ಡೈನೆಶಿಕ್ ಕೊಡೋದ್ರಿಂದ. ನಾನು ಅಂದ್ರೆ ನನಗೆ ವಿಪರೀತ ಟೆನ್ಷನ್ ಮಾಡ್ಕೊಂತಿದ್ದೆಲ್ಲ ಸರ್. ನಂದು ತಲೆನೋವು ಬರ್ತಿತ್ತು ಸರ್. ನಾನು ಯಾವಾಗ್ಲೂ ಟೆನ್ಷನ್ ಬರ್ತಿತ್ತು ನನಗೆ. ಅಂದ್ರೆ ಡಾಕ್ಟರ್ ಕಡೆ 15 ವರ್ಷದಿಂದ ತೋರಿಸ್ತಾ ಇದ್ದೆಲ್ಲ, ಅದು ಎಲ್ಲಿ ತೋರ್ಸಿದ್ ನಾರ್ಮಲ್ ಅಂತ ಹೇಳೋರು. ನನಗೆ ಅದು ತಲೆನೋವು ಬಂದೇ ಬರೋದು. ಟ್ಯಾಬ್ಲೆಟ್ ಕಂಟಿನ್ಯೂ ಆಗಿ ತಗೊಂಡು ನೋಡಿದ್ರು ತಲೆನೋವು ಬರ್ತಿತ್ತಲ್ಲ. ನನಗೆ ಎಲ್ಲಿ ಮೆದುಳು ಕ್ಯಾನ್ಸರ್ ಆಗ್ಬಿಡುತ್ತೋ ಆ ತರ ಟೆನ್ಷನ್ ಮಾಡ್ತಾ ಇದ್ದೆ ನಾನು. ಮತ್ತೆ 8 ವರ್ಷದಿಂದ ಬಾಡಿ ಫ್ಯಾಟ್ ಕರಗಿಸ್ಬೇಕಂತ ಟ್ರೈ ಮಾಡ್ತಿದ್ದೆ. 1 kg ವೆಯ್ಟ್ ಲಾಸ್ ಆಗ್ತಿದ್ದಿಲ್ಲ. ಅದು ಆಗ್ತಾ ಆಗ್ತಾ ನನಗೆ ಎದೆನೋವು ಸ್ಟಾರ್ಟ್ ಆಗ್ಬಿಡ್ತು ಸರ್. ಈಗ ಡಾಕ್ಟರ್ ಹತ್ರ ಹೋದ್ರೆ ಏನ್ ಹೇಳ್ತಾರೋ ಏನಿಲ್ಲೋ ಅಂತೇಳಿ ಬರೀ ಟೆನ್ಷನ್ಗೆ ಇರ್ತಿದ್ದೆ. ಯಪ್ಪ ಯಾವಾಗ ಏನಾಗ್ತ ಆ ತರ ಯಾವಾಗ್ಲೂ ಟೆನ್ಷನ್ ತಗೋತಿದ್ದೆ. ಇವಾಗ ಏನು ಟೆನ್ಷನ್ ತಾನಲ್ಲ ಸರ್. ಈಗ ಯಾರಿಗೆ ಏನಾದ್ರು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಸರ್. ನೋಡಿದ್ರೆ ಅದ್ ಬಿಡಿ, ಈಗ ಆಗಿದ್ದೇನು ಮಾಡಕ್ ಬರಲ್ಲ, ನೆಕ್ಸ್ಟ್ ಚೆನ್ನಾಗ್ ಮಾಡೋಣ ಆ ತರ ಟೆನ್ಷನ್ನಾಗ ಫ್ರೀ ಆಗಿರ್ತೀನಿ ಸರ್. ಇವಾಗ ನಾನು ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳಲ್ಲ. ಈ ವರ್ಷ ಇದು ಬಹಳ ಖುಷಿ ಆಗಿದ್ದ ಅಂದ್ರೆ, ಯಾವಾಗ್ಲೂ ಇದು ಹರ್ಬಲೈಫ್ ಬಂದ್ ನಂದಿ ಸಿಕ್ಕ್ರ ಗುಡ್ಗೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂತಿದ್ದೆ ಎದ್ರ ಬಗ್ಗೆನಾದ್ರೂ. ಈಗ ನವೆಂಬರ್ ತಿಂಗಳಿಂದ ಫುಲ್ ಆರಾಮಾಗಿದ್ದೀನಿ ಸರ್. ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳಲ್ಲ. ಮಾಡ್ತೀನಿ ಬಿಡ ಅಂತ ಕಾನ್ಫಿಡೆನ್ಸ್ ಐತೆ ಸರ್ ಯಾವ್ದಾದ್ರು. ಬಹಳ ಖುಷಿ ಆಗಿದ್ದೀನಿ ಸರ್ ಇವಾಗ. ಮುಂಚೆ ತರ ಮನೆಯಲ್ಲಿ ಇದು ಚೆನ್ನಾಗಿರ್ತೀನಿ ಸರ್. ಮುಂಚೆ ಅಂದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಿದ್ದೆ ಸರ್ ನಾನು. ಇವಾಗ ಈ ವರ್ಷ ನಾನು ಈಗ 2026 ವೈಟ್ ಟೀಮ್ ಆಗಿ ಆಕ್ಟಿವ್ ಟೀಮ್ ಆಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸರ್. ಹಾಟ್ ಕೊಡ್ರಿ, ಎನರ್ಜಿ ಹಿಂಗೆ ಇದೆ, ಅದಾಗಿರ್ಬೇಕು ಒಳಗಡೆ ನಿಮ್ಗೆ. ಕರೆಕ್ಟ್ ಆಗ್ತಿ ಬಿಡ ನೀನು. ಕರೆಕ್ಟ್, ಅಷ್ಟು ತುಂಬಾ ಎನರ್ಜಿ ಇದ್ರೆ ಹಾಗೆ ಕೋಚಿಂಗ್ ಕಮ್ಯುನಿಟಿಗೂ ನಮ್ಮ ಫ್ಯಾನ್ಸ್ ಸರ್ ಇದು. ಇದು ತಲೆಯಾಗ ಹಿಂಗ್ ಇರ್ಬೇಕು ನೋಡು, ಎನರ್ಜಿ ಆಗ್ತ ಬಿಡಿ ಸರ್ ಅಂತ. ಅದು ನಿಮ್ಗೆ ಆ ಶಕ್ತಿನೇ ಹೊರಗಡೆ ಹೇಳುತ್ತಂತೆ, ನೀನ್ ಆಗ್ತಿ ಹೋಗಂತ. ನನಗೆ ಡೌಟ್ ಇದೆ ಸರ್. ನಾನು ಹೊರಗಡೆ ಮಾಡ್ಬೇಕಂತ ಆಸೆ ಇರ್ತದೆ ಸರ್. ಇವಾಗ ಆಗ್ತಿದ್ದಿಲ್ಲ. ಇವಾಗ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಐತೆ ಸರ್. ಕಾಣುತ್ತೆ ಮಗದಲ್ಲಿ ಮಾಡ್ತಿ. ಕರೆಕ್ಟ್, ಒಂದು ಹಾಟ್ ಕೊಡಿ. ಕರೆಕ್ಟ್ ಅಲ್ವಾ? ಫೇಸ್ ಅಲ್ಲ, ವಾಯ್ಸಲ್ಲಿ ಗೊತ್ತಾಗತ್ತೆ ನಮ್ಗೆ ಆಗುತ್ತೆ ಕೂಡ ಅಂತ ಅಲ್ವಾ? ರೈಟ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸೂಪರ್. ಹೇಳಿ ಸರ್, ಏನ್ ಬೆಸ್ಟ್ ಇಯರ್ ಸರ್? ಬೆಸ್ಟ್ ಆಗಿದೆ 2025. ಡಲ್ ಆಗಿದೆ.
ಪ್ರಿಪರೇಷನ್ ಮಾಡಕ್ ಒಂದ್ ಅರ್ಧ ಗಂಟೆ ಆಗತ್ತಂತೀಯ ಶಿವಶಂಕರ್ ಸರ್? ಕೇಳಿಸ್ತಾ ಇದೆ ಇವಾಗ, ಇಲ್ಲಿವರೆಗೆ ಕೇಳಿಸಿಲ್ಲ. ಥ್ಯಾಂಕ್ಸ್ ಸರ್. 2025ರಲ್ಲಿ ಕಳ್ಕೊಂಡಿದ್ರ ಬಗ್ಗೆನೂ ರೆಸ್ಪೆಕ್ಟ್ ಇದೆ, ಏನ್ ಪಡ್ಕೊಂತಿದೀನಿ ಅದ್ರ ಬಗ್ಗೆನೂ ರೆಸ್ಪೆಕ್ಟ್ ಇದೆ. ಮುಂಚೆ ಕಳ್ಕೊಂಡಿದ್ರ ಬಗ್ಗೆ ತುಂಬಾ ನೋವಿರ್ತಾ ಇತ್ತು, ಮತ್ತೆ ಪಡ್ಕೊಂಡದ್ರ ಬಗ್ಗೆ ಆಲೋಚನೆ ಇರ್ತಾ ಇರ್ಲಿಲ್ಲ. ಕಳ್ಕೊಂಡಿದ್ರಲ್ಲಿ ತುಂಬಾ ಆಲೋಚನೆಯಲ್ಲಿ ಇರ್ತಾ ಇದೆ, ಅದ್ರ ಬಗ್ಗೆನೇ ಡಿಪ್ರೆಷನ್ ಅಲ್ಲಿ ಇರ್ತಾ ಇದೆ. ಮತ್ತೆ ಪಡ್ಕೊಳೋದ್ರ ಬಗ್ಗೆ ಯೋಚನೆ ಇರ್ತಾ ಇರ್ಲಿಲ್ಲ. 2025 ಅದನ್ನ ಕಲ್ತಿದೀನಿ. ಏನೋ ಒಂದ್ ಕಳ್ಕೊಂಡ್ರೆ ಇನ್ನೊಂದ್ ಪಡ್ಕೊಳೋದಕ್ಕೆ ಕರೆಕ್ಟ್ ಆಗಿ ದಾರಿ ಇರುತ್ತೆ. ಸೊ ಅದು ಕಳ್ಕೊಂಡಿದ್ದಕ್ಕೂ ಒಂದ್ ಬೆಲೆ ಇದೆ, ಮತ್ತೆ ಪಡ್ಕೊಳೋದಕ್ಕೂ ಒಂದ್ ಬೆಲೆ ಇದೆ. ಸೊ ಎರಡು ಬ್ಯಾಲೆನ್ಸ್ ಆಗಿ ತಗೊಬೇಕು ಅಂತ ಈಗ ಕಾಮ್ ಆಗಿ ತಗೊಳೋದಕ್ಕೆ ಆಗ್ತಿದೆ ಸರ್. ಬೆಸ್ಟ್ ಅಂದ್ರೆ ಈ ಒಂದು ಮೈಂಡ್ ಸೆಟ್ ಬಂದಿರೋಂಥದ್ದು 2025ರಲ್ಲಿ. ಚೇಂಜ್ ಆಗಿದೆ ಅನ್ಕೊಂಡೆ. 100% ಬೆಟರ್ ಅಂತ ಅನಿಸ್ತಿರ್ಲಿಲ್ಲ. ಈಗ ಎರಡೂನು ಬ್ಯಾಲೆನ್ಸ್ ಆಗಿ ಅರ್ಥ ಆಗ್ತಿರೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ಸರ್ 2025ರಲ್ಲಿ. ಮತ್ತೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ರಿಂದ, ತುಂಬಾ ಬ್ಯಾಕ್ ಪೈನ್ ಇದ್ದಿದ್ರಿಂದ ಈ ನ್ಯೂಟ್ರಿಷನ್ ನ ಸ್ಟಾರ್ಟ್ ಮಾಡಿದ್ದು. 4 ವರ್ಷ 3 ತಿಂಗಳಿಂದ ಈ ನ್ಯೂಟ್ರಿಷನ್ ಅಭ್ಯಾಸ ಮಾಡ್ತಾರೆ ಸರ್. ಸೊ ಮುಂಚೆ ಬ್ಯಾಕ್ ಪೈನ್ ಗೋಸ್ಕರ ಸಾಕಷ್ಟು ಹೊರಗಡೆ ಎಲ್ಲ ತಿರುಗ್ತಾ ಇದ್ದೆ. ಸೊ ಇಲ್ಲಿ ಇರ್ಲಿಲ್ಲ. ಅಮ್ಮ ಹೆಲ್ತ್ ಗೋಸ್ಕರ ಚೆನ್ನಾಗ್ ಆಗ್ಬೇಕು ಅಂತ ಬಂದಿದ್ದು. ಅಮ್ಮ ಚೆನ್ನಾಗಾದ್ರು 15 kg weight loss ಮಾಡ್ಕೊಂಡ್ರು. ಅವರು ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು, ತಲೆನೋವು, ಎದೆ ನೋವು ಇರ್ತಾ ಇತ್ತು. ನಾವು ಓಡಾಡಕ್ ಆಗ್ತಿರ್ಲಿಲ್ಲ, ಉಪ್ಸ ಬರ್ತಾ ಇತ್ತು, ಸರಿಯಾಗಿ ಮೋಷನ್ ಹೋಗ್ತಿರ್ಲಿಲ್ಲ, ಟೀ ಅಭ್ಯಾಸ ಜಾಸ್ತಿ ಇರ್ತಾ ಇತ್ತು, ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇತ್ತು. ಎಲ್ಲಿ ಹಾಸ್ಪಿಟ್ಲ್ಗೆ ಹೋದ್ರು ಎಲ್ಲಿ ಇವ್ರಿಗೆ ಸೊಲ್ಯೂಷನ್ ಇರ್ತಾ ಇರ್ಲಿಲ್ಲ. ಸೊ ಇಲ್ಲಿ ಜಾಗ ಬಂದಾಗ ಆರಾಮ್ ಅನಿಸ್ತು. ಅವ್ರನ್ನ ನೋಡಿ ನಾನ್ ಚೆನ್ನಾಗಾದೆ. ನಾನು 18 kg ತೂಕ ಕಡಿಮೆ ಮಾಡ್ಕೊಂಡು ಇವತ್ತು ಈ ರೀತಿ ಇದ್ದೀನಿ. ಸೊ ತುಂಬಾ ಖುಷಿ ಅನ್ಸುತ್ತೆ. ಇವತ್ತು ಐಡಿಯಲ್ ವೇಟ್ ಅಲ್ಲಿ ಇರೋದ್ರಿಂದ, ಐಡಿಯಲ್ ಪ್ಯಾರಾಮೀಟರ್ ಇರೋದ್ರಿಂದ, ನೀವ್ ಹೇಳ್ದಂಗೆ ಫ್ಯಾಟ್ ಪರ್ಸೆಂಟೇಜ್ ಆಗಿರ್ಬೋದು, ಪ್ರತಿಯೊಂದನ್ನು ನಾರ್ಮಲ್ ಮಾಡ್ಕೊಂಡು ಮಸಲ್ 33 ಮಾಡ್ಕೊಂಡು ತುಂಬಾ ಖುಷಿಯಾಗಿರೋದಕ್ಕೆ, ಕಾಮ್ ಆಗಿರೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಇದ್ರ ಜೊತೆಗೆ ಫ್ಯಾಮಿಲಿಯಲ್ಲಿ 6 ಜನ ನ್ಯೂಟ್ರಿಷನ್ ನ ಯೂಸ್ ಮಾಡ್ತಾ ಇರೋದು. ಈಗ ಒಂದು 15 ಜನ ನನ್ನ ಫ್ಯಾಮಿಲಿ ಕಡೆಯಿಂದನೂ ನ್ಯೂಟ್ರಿಷನ್ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್. ಇಷ್ಟು ಜನ ಯೂಸ್ ಮಾಡಿ ನಾನೊಬ್ಬ ಕಲ್ತಿದ್ದಕ್ಕೆ ಇವತ್ತು ಫ್ಯಾಮಿಲಿಲಿ ಅಷ್ಟು ಜನ ಬಂದು ಚೆನ್ನಾಗ್ ಆಗ್ತಾ ಇರೋದಕ್ಕೆ, ಅವ್ರನ್ನು ಈ ಕಮ್ಯುನಿಟಿಯಲ್ಲಿ ಚೆನ್ನಾಗ್ ಮಾಡ್ಬೋದು, ಈ ಜಾಗದಲ್ಲಿ ಅವ್ರು ಇದ್ದಾರೆ ಅಂತ ಅರ್ಥ ಆಗ್ತಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಸಿಕ್ಕಾಪಟ್ಟೆ ದುಃಖ ಆಗಿದೆ, ಬೇಜಾರಾಗಿದೆ, ಖುಷಿ ಆಗಿದೆ. ಅಂದ್ರೆ ನಾನು 3 ವರ್ಷಕ್ಕಿಂತ ಜಾಸ್ತಿನೇ ಶೇಕ್ ತಗೊಳ್ತಾ ಇದ್ದೀನಿ. ಬಿಫೋರ್ ತುಂಬಾ ದುಃಖದಲ್ಲಿದ್ದೆ. ನನ್ನ ಆರೋಗ್ಯ ಕೆಡಿಸ್ಕೊಂಡಾಗ ಯಾವಾಗೂ ಅಳಿತಾ ಇದ್ದೆ. ಇವಾಗ ಸ್ಟ್ರಾಂಗ್ ಇದೀನಿ, ಯಾರೇನಂದ್ರೂ ಅಳಿಯಲ್ಲ. ನನ್ಗ್ ಗೊತ್ತು ನಾನು ಅಳಿಯಲ್ಲ ಮಗಳ ಗಂಡ ಹಂಗ. ಮತ್ತೆ ಹಂಗೆ ಇರ್ಬೇಕು ಅಂತ ಹೇಳ್ಬಿಟ್ಟು 8 ವರ್ಷ ಸರ್ ನನಗೆ ತುಂಬಾ ಆರೋಗ್ಯ ಕೆಡಿಸ್ಕೊಂಡು ಎಲ್ಲ ಕಡೆ ಸರ್ಕಸ್ ಮಾಡಿದೀನಿ. ಇದು ನನಗೆ ಬೆಸ್ಟ್ ಪ್ಲೇಸ್ ಅಂದ್ರೆ 3 ತಿಂಗಳಲ್ಲಿ ಸರ್ 12 kg weight loss ಮಾಡ್ಕೊಂಡಿದೀನಿ. ನಾನು ಆರೋಗ್ಯ ಬೆಟರ್ ಮಾಡ್ಕೊಂಡಿದ್ದೀನಿ ಸರ್. ಫಿಟ್ ಅಂಡ್ ಫೈನ್ ಆಗಿದ್ದೀನಿ. ಅದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಈ ಜಾಗ. ಅದಕ್ಕೆ ಕಾರಣ ಮೇನ್ ಕೋಚ್ ಇಂಪಾರ್ಟೆನ್ಸ್. ಏನೇ ಇರ್ಲಿ ಕೋಚ್ ಇಲ್ಲಿ ಹೇಳ್ಕೊಡ್ತಾರಲ್ವಾ, ಅದು ನನಗೆ ತುಂಬಾ ಖುಷಿ ಸರ್ ಈ ಜಾಗ ಅಂದ್ರೆ. ಟೋಟಲ್ ಆಗಿ ನನ್ನ ಮನೆಯಲ್ಲಿ 4 ಜನ ಶೇಕ್ ಅಂಡ್ ಆಪರೇಷನ್ ತಗೊಳ್ತಾ ಇದೀವಿ. ಬೆಸ್ಟ್ ರಿಸಲ್ಟ್ ಅಂದ್ರೆ ಸರ್ ನನಗೆ ವೈಟ್ ಟೀಚರ್ಸ್ ಪ್ರಾಬ್ಲಮ್ ಇಂದ ಹೊರಗಡೆ ಬರಕ್ಕೆ ಹೆಲ್ಪ್ ಆಗಿದ್ದು ನಂದು 12 kg weight loss. ಸ್ಕಿನ್ ಹೆಲ್ತ್ ಚೆನ್ನಾಗಿದೆ. ಬಿಫೋರ್ ಈ ತರ ಇರ್ತಿದ್ದಿಲ್ಲ ನಾನು. ತುಂಬಾ ನನ್ನ ಆರೋಗ್ಯದ ಬಗ್ಗೆ ಟೆನ್ಷನ್ ತಗೊಳ್ತಾ ಇದ್ದೆ. ಇವಾಗ ಇನ್ನೂ ಬೆಟರ್ ಆಗ್ತೀನಿ ಸರ್. ಎಸ್, ರೈಟ್. ಓಕೆ, ಇದು ಹಂಗೆ ಕರೆಕ್ಟ್ ಕಾಣುತ್ತಾ? ಸೌಮ್ಯ ನೋಡಿ ಹೆಂಗಿದಾರೆ ಅಂತ. ಬಿಫೋರ್ ಫೋಟೋ ನೋಡಿ, ಆಫ್ಟರ್ ಫೋಟೋ ನೋಡಿ. ಇದು ವೆಯ್ಟ್ ಲಾಸ್ ಅಂದ್ರೆ ಇದು ಆಗ್ತಿರೋದು. ಇದೆಲ್ಲ ವೇಸ್ಟ್. ಇದೆಲ್ಲ ವೇಸ್ಟ್ ಹೋಗಿದ್ದಕ್ಕೆ ಚೆನ್ನಾಗಿರೋದು. ಫಸ್ಟ್ ಸೌಮ್ಯ ಚೆನ್ನಾಗಿದ್ದಾಳೆ, ಚೆನ್ನಾಗಿಲ್ಲ ಅಂತಲ್ಲ. ಇವ್ರಿಗೆ ಗೊತ್ತಿಲ್ಲ ಏನ್ ತೆಗಿಬೇಕಂತ. ಇದು ಹೋಗಿ ಹಿಂಗ್ ಚೆನ್ನಾಗಿದ್ದಾರೆ ಅಷ್ಟೇ. ಈಗ ಗೊತ್ತೇ ಆಗಲ್ಲ ಸೌಮ್ಯ ಅಂತ. ಅಜ್ಜಿದಂಗ ಆಗ್ಬಿಟ್ಟಿದ್ಲ ಅಲ್ಲಿ. ಅವಾಗ ಅಜ್ಜಿ ಪ್ರೆಗ್ನೆನ್ಸಿ ಎಲ್ಲ ಎಮ್ಮ ತಿಂದಿಂಗ್ ಮಾಡ್ಕೊಂಡ್ರೆ. ಓಕೆನಾ? ತಪ್ಪೇನಿಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಆಲ್ ದ ಬೆಸ್ಟ್. ವಸಂತ ನೋಡಿ ಹೆಂಗೆ ಎಮ್ಮ ಫಸ್ಟ್ ಸೆಕೆಂಡ್ ಮಾಡಿ ಸೆಕೆಂಡ್ ಪಾರ್ಕ್ ಮಾಡಿದಾಳೆ. ಓಕೆ, ಇಲ್ಲಿ ಕಾಣತ್ತಲ್ಲ? ರೈಟ್. ಎಷ್ಟು ಅಡಾಲಾಗಿದ್ರು ನೋಡು, ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ಕಿನ್ ನೋಡಿ ಹೆಂಗ್ ಕಾಣುತ್ತೆ. ಚಿಕ್ಕ ಹುಡುಗಿ ತರ 48 ವರ್ಷದಲ್ಲಿ ಹಿಂಗಿರ್ಬೋದು.
ಹುಡ್ರ ತರ. ಥ್ಯಾಂಕ್ ಯು ಮೇಡಮ್, ಸೂಪರ್. ಎಸ್ ಮೇಡಮ್, ಏನ್ ಬೆಸ್ಟ್ ಮಾಡ್ಕೊಂಡಿರಿ? ನೀವು ಬೇರೆ ಕಾರಣ ಗುಡ್ ಇರ್ತೀರಾ, ಮಾರ್ನಿಂಗ್ ಒಂದೇ ಸರ್. ಗುಡ್ ಮಾರ್ನಿಂಗ್. ಸರ್, ನಾನು 2025ರಿಂದ ಎಲ್ಲ ಖುಷಿಯಾಗಿದ್ದೀನಿ ಸರ್. 2024 ಬರೀ ಅಳದೆ ಸರ್. ಅಂದ್ರೆ ನನಗೆ ಬಿಫೋರ್ ಬ್ಯಾಕ್ ಪೇನ್ ಇತ್ತು ಸರ್. ಅಂದ್ರೆ ಡಿಸ್ ಪ್ರಾಬ್ಲಮ್ ಇತ್ತು. ಅದರಿಂದ ಬಹಳ ಪೇನ್ ಆಗ್ತಾ ಇರ್ತಿತ್ತು. 3 ಟೈಮ್ ಊಟ ತಿಂದ್ರೂ ಎನರ್ಜಿ ಇರ್ತಿರ್ಲಿಲ್ಲ ಸರ್ ನನಗೆ ಫಸ್ಟ್ ಅಲ್ಲಿ. ಅದೇ ಈ ಗೀತಾ ಶೇಕ್ ತಗೊಂಡು ಎಸ್ ಸರ್. ನೋಡಿ ಹೆಂಗಿದ್ದಾರೆ ಗೀತಾ, ಚಿಕ್ಕ ಹುಡುಗಿ ತರ ಕಾಣ್ತಾರೆ ಇವಾಗ. ಸೂಪರ್. ಅದೇ ಸರ್, ನಾನು 3 ಟೈಮ್ ಊಟ ತಗೊಂಡ್ರೆ ಎನರ್ಜಿ ಇಲ್ದಂಗೆ ಯಾವಾಗಲೂ ಅಳ್ತಾ ಇದ್ದೆ ಸರ್. ನೋವು ಜಾಸ್ತಿ ಇರ್ತಿತ್ತು. ಎಲ್ಲ ಸಯಾಟಿಕ ಬಾಡಿ ಪೇನ್ಸ್ ಎಲ್ಲ ಬಂದ್ಬಿಟ್ಟಿತ್ತು ಆಲ್ರೆಡಿ. 1.5 ವರ್ಷ ಸರ್ ಹಾಸ್ಪಿಟ್ಲ್ ವಿಸಿಟ್ ಎಲ್ಲ ಮಾಡಿರೋದು. ಯಾಕಂದ್ರೆ 1.5 ವರ್ಷದಿಂದ ತಿಂತಾ ಇರೋಂಥ ಮೆಡಿಸಿನ್ ನಾನು ನಾರ್ಮಲ್ ಮಾಡಿಲ್ಲ, ನೋವು ಕಮ್ಮಿ ಮಾಡಿರಲಿಲ್ಲ ಸರ್. ಯಾವಾಗ ಜನವರಿ 26ಕ್ಕೆ ನನ್ನ ನ್ಯೂಟ್ರಿಷನ್ ಸಿಕ್ತೋ, 25ಕ್ಕೆ ಸಿಕ್ತು ಸರ್. 26ರಿಂದ ಸ್ಟಾರ್ಟ್ ಮಾಡಿರೋದು. ಅವತ್ತಿನಿಂದ ಇವತ್ತಿನವರೆಗೂ ಖುಷಿಯಾಗಿದ್ದೀನಿ. ಅಂದರೆ ಆಪ್ರೇಷನ್ ಸೊಲ್ಯೂಷನ್ ಇಲ್ದೇ ನನ್ನ ಆರೋಗ್ಯನ ಬೆಟರ್ ಮಾಡಿಕೊಂಡು ನಾನು ಎನರ್ಜಿ ಆಗಿದ್ದೀನಿ ಸರ್. ಅದು ತಟ್ಟೆಯಿಂದ ಲೋಟದಾಗೆ ಯಾವಾಗ ಚೇಂಜ್ ಆದ್ನೋ ನನ್ನ ಬಾಡಿಯಲ್ಲಿ ಎನರ್ಜಿ ಆಯಿತು. ಅಂದರೆ ನಾನು 3 ಟೈಮ್ ಊಟ ಮಾಡ್ತಿದ್ರೆ ಎನರ್ಜಿ ಇರಲಿಲ್ಲ ಸರ್. ಯಾವಾಗಲೂ ಅಳೋದೇನೆ ಸರ್. ಬಾಡಿ ಮನೆಯಲ್ಲೆಲ್ಲ ಶಾಂತಿ ಇಲ್ಲ ಸರ್, ಎಲ್ಲ ಅಶಾಂತಿನೇ ಇರ್ತಾ ಇತ್ತು. ಇವಾಗ ನನ್ನಲ್ಲಿ ನಾನು ಶಾಂತಿಯಾಗಿರೋದಕ್ಕೂ ನೆಮ್ಮದಿ ಇದೆ ಸರ್. ಮೇನಲ್ಲಿ ನೆಮ್ಮದಿ ಇದೆ. ಬಾಂಡಿಂಗ್ ಎಲ್ಲ ಮನೆಯಲ್ಲಿ ಚೆನ್ನಾಗಿದೆ, ಸಪೋರ್ಟ್ ಇದೆ ಸರ್ ಇವಾಗ. ಯಾಕಂದರೆ ಜನವರಿ 26ರಿಂದ ನಾನು ಏನೋ ಒಂದು ಆಗಬೇಕು, ಇಲ್ಲ ಒಂದು ಈ ಒಳ್ಳೆ ಪ್ಲೇಸಲ್ಲಿ. ಯಾಕಂದ್ರೆ ನಮ್ಮ ಏಜಲ್ಲಿ 39 ಏಜಲ್ಲಿ ಎಲ್ಲೇ ಏನು ಮಾಡೋಕ್ಕಾಗಲ್ಲ. ಇಷ್ಟರವರೆಗೆ ಏನು ಮಾಡಿಲ್ಲ. ಇಲ್ಲಿಂದ ಏನೋ ಒಂದು ಟೀಮ್ ಮಾಡ್ಕೋಬೇಕು, ನಂದು ಒಂದು ಕನಸಿದೆ ಸರ್. ನಾನು ಚೆನ್ನಾಗಿರ್ಬೇಕು ಇಲ್ಲಿ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿಟ್ಕೋಬೇಕು ಅಂತ ನನಗೆ ತುಂಬ ಖುಷಿ ಇದೆ ಸರ್. ನಮ್ಮ ಪಾನ್ ಸರ್ಗೂ ಕವಿತಾ ಮೇಡಮ್ ತುಂಬ ಥ್ಯಾಂಕ್ಸ್ ಸರ್. ನಾನು ಅವ್ರಿಗೆ ತುಂಬ ಚೆನ್ನಾಗಿ ನನ್ನ ರೆಡಿ ಮಾಡಿದ್ರು ಸರ್. ನಾನು ವೆಯ್ಟ್ ಲಾಸ್ ಒಂದೇ ಸರ್ ಮಾಡ್ಕೊಂಡಿದ್ದು, ಫ್ಯಾಟ್ ಲಾಸು ಅಷ್ಟೇ. ನನ್ನ ಬಾಡಿ ಎಲ್ಲ ನೋವು ಇಲ್ದಂಗೆ ಇವತ್ತು ಎನರ್ಜಿ ಆಗಿರೋಕ್ಕೆ ಕಾರಣ ಆಗಿದೆ ಸರ್. ಫುಲ್ ಅಂದರೆ ನನಗೆ ಬಾಡಿ ಪೇನ್ಸ್ ಒಂದು 18 ವರ್ಷದಿಂದ ತಲೆನೋವು ಹೆಡ್ಡಕ್ಕೆಲ್ಲ ಕಮ್ಮಿ ಮಾಡಿಕೊಂಡು ನನ್ನ ಬಾಡಿ ಅಂದರೆ ಆಪ್ರೇಷನ್ ಇಲ್ಲ ಸರ್. ನನಗೆ 8 ಸ್ಕ್ರೂ ಸರ್ ಹೇಳಿದ್ದು. ಆ 8 ಸ್ಕ್ರೂ ಆಗ್ದಂಗೆ ನನ್ನ ಇವತ್ತೆಲ್ಲ ಕೆಲಸ ಎನರ್ಜಿಯಾಗಿ ಮಾಡೋಕ್ಕೆ ಹೆಲ್ಪ್ ಆಗ್ತಿರೋದು ಈ ಶೇಕೆ ಸರ್. ಆಪ್ರೇಷನ್ ಇದು ಸಿಕ್ಕಿರಲಿಲ್ಲ ಅಂದರೆ ನಾನು ಆಪ್ರೇಷನ್ ಮಾಡ್ಕೊಂಡು ಯಾವ ಥರ ಇರ್ತಿದ್ನೋ ಗೊತ್ತಿಲ್ಲ. ಆದರೆ ಒಂದು ನಿನ್ನೆ ಹೋಗಿ ವಿಸಿಟ್ ಮಾಡಿ ಪಾನ್ ಸರ್ ಹೇಳ್ಬಿಟ್ರು, ನೀನು ಪುನರ್ಜನ್ಮ ಸಿಕ್ಕಿದೆ ಮೇಡಮ್, ಈ ಥರ ಜನ್ಮ ಸಿಗೋದೆ ಅಂದರೆ ಕಷ್ಟನೇ ಇರ್ತಿತ್ತು ನಿನಗೆ ಅಂತ ಹೇಳಿದ್ರು. ಅದು ತುಂಬ ಥ್ಯಾಂಕ್ಸ್ ಸರ್ ಅವ್ರಿಗೆ. ನಾನು ಬಂದವ್ರು ತೋರಿಸ್ಕೊಟ್ಟವ್ರಿಗೆ ಅಬ್ದುಲ್ ಸರ್ಗೂ ಕವಿತಾ ಮೇಡಮ್ಗೂ ತುಂಬ ಥ್ಯಾಂಕ್ಸ್ ಸರ್. ಯಾಕಂದರೆ ನಮ್ಗೆ ಏನಾದರೂ ಆಗುತ್ತೆ ಅನ್ನೋ ಸಿಂಟಮ್ಸ್ ಅಂದಾಗ ನಾವು ನಮ್ಮ ಫ್ಯಾಮಿಲಿನ ಕೂಡ ಸೇಫ್ ಮಾಡ್ಕೋಬೇಕಂತ ಗೊತ್ತಾಗಿದೆ ಸರ್ ಇಲ್ಲಿ ನನಗೆ. ಬೆಸ್ಟ್ ಬೆಸ್ಟ್ ಏನಿಸಿದ್ರು ನಮ್ಗೆ 2025 ನಿಮ್ಗೆ ಶೇಕ್ ತಗೊಂಡ್ಮೇಲೆ? ಗುಡ್ ಮಾರ್ನಿಂಗ್ ಸರ್. ಅಂದ್ರೆ ಬಿಫೋರ್ ವೇಸ್ಟ್ ಯೋಚನೆ ಜಾಸ್ತಿ ಮಾಡ್ತಿದ್ದೆ ಸರ್ ನಾನು. ಅಂದ್ರೆ ಯಾರನ್ನು ಒಂದ್ ಮಾತು ಯಾರನ್ನ ನೆಗೆಟಿವ್ ಮಾತಾಡೋದ್ಗಿನ ಅದು ಅವ್ರ ಬಾಯಿಂದ ಯಾಕೆ ಬಂದೈತೆ ಅಂತ ಯೋಚನೆ ಬರ್ತಿದ್ದಿಲ್ಲ ಸರ್ ನನಗೆ. ಅಂದ್ರೆ ಶೇಕು ನನ್ನ ಬಾಡಿನ ಚೇಂಜ್ ಎಷ್ಟು ಮಾಡೈತೋ, ಈ ಕ್ಲಬ್ನಾಗ ಕುಂತು ನೀವ್ ಹೇಳೋ ಮಾತು ನನ್ನ ಮೈಂಡ್ ಅಷ್ಟು ಚೇಂಜ್ ಮಾಡೈತೆ ಸರ್. ಆ ಮಾತು ಚೇಂಜ್ ಮಾಡ್ಕೊಂಬದ್ಲಿದ್ದ ನನ್ನ ಲೈಫ್ ಸ್ಟೈಲ್ ಅಂದ್ರೆ ಏನಮ್ಮೋದು ದುಡ್ಡಿದ್ರೆ ಅಲ್ಲ ಲೈಫ್ ಸ್ಟೈಲು. ನಾವು ಎದ್ದೇಳೋದ್ರಿಂದ ಊಟ ಮಾಡೋದ್ರಿಂದ ನಾವು ಮಾತಾಡೋ ಮಾತು ಕೂಡ ಅದರಲ್ಲಿ ಮಿಂಗಿಲ್ ಆಗಿರ್ತೈತೆ ಅಂತ ಅರ್ಥ ಮಾಡಿಸ್ತೀರಿ ಸರ್ ನೀವು. ಅಂದ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ ಸರ್ ನನಗೆ. 24 ಅಸಲು ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ. ನಾನು ಈ ಕಮ್ಯುನಿಟಿಗೆ ಬರೋದ್ ಮುಂಚೆ ದುಡ್ಡು ಇದಾವ ಹೆಂಗ್ ಖರ್ಚು ಮಾಡೋಕು ಏನಮ್ಮದ್ ಗೊತ್ತಿಲ್ಲ. ಏನ್ ಬೇಕಂದ್ರೆ ಅದು ಸುಮ್ನೆ ವೇಸ್ಟ್ ಗೆ ತಗೊಂಡ್ ಹಾಕಂತಿದ್ದೆ ಅಷ್ಟೇ. ಮನ್ಯಾಕಿರು ಅವೇ ನನ್ಗೆ ಉಪಯೋಗ ಬೀಳವೇನ್ ಇರಲ್ಲ ಅದ್ರಾಗ. ಅವ್ರು ತಕೊಂಡಾರ ಇವ್ರು ತಕೊಂಡಾರ ನಾನ್ ತಕೋಬೇಕು, ಇದೇ ಮೈಂಡ್ ಸೆಟ್ ಇತ್ತು ಮುಂದೆ. ಇವಾಗ ನಾವು ದುಡ್ಡು ಯಾವ್ದಕ್ ಇಕ್ಬೇಕು ಅಂತ ಒಂದ್ ಅರ್ಥ ಮಾಡ್ಕೊಂಡಿನಿ ಸರ್. ಇನ್ನೊಂದು ಫ್ಯಾಮಿಲಿ ಬಾಂಡಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ ಸಾರ್ ಏನೇನ್ ಹೇಳ್ತಿದ್ದಂಗೆ ನಾನು ಒಂದ್ ಸೆಕೆಂಡ್ ಕೂಡ ಯೋಚನೆ ಮಾಡ್ತಿದ್ದೆಲ್ಲ ರಿವರ್ಸ್ ಹೇಳ್ಬಿಡ್ತಿದ್ದೆ. ಅದ್ರಲ್ಲಿದ್ದ ಒಟ್ಟು ಮಾತು ಕೂಡ ಜಾಸ್ತಿ ಆಗ್ತಿದ್ವು ಮನೆಯಲ್ಲಿ. ಇವಾಗ ನಾವ್ ಈ ಕಮ್ಯುನಿಟಿಗೆ ಬಂದು ಇವತ್ವರೆಗೂ ಅಂದ್ರೆ ಗಲಾಟೆ ಮಾಡ್ಕೊಂಡಿಲ್ಲ ಅಂತಲ್ಲ, 1 ಟೈಮ್ 2 ಟೈಮ್ ಅಷ್ಟೇ. ಈ 1 ವರ್ಷ 4 ತಿಂಗಳಿದ್ದ ಒಂದಾಟಿ 2 ದಾಟಿ ಏನೋ ಮಾತ್ ಅನ್ಕೊಂಡಿದ್ರಾಗ್ಲಿ, ಅದು ಕೂಡ ಒಂದಿನ ನೈಟ್ ವರ್ಕ್ ಕೂಡ ಇಲ್ಲ ಮಾತಾಡ್ದಂಗ. ಇಷ್ಟಕ್ ಮುಂಚೆ ಯಾವಾಗನ ಗಲಾಟೆ ಮಾಡ್ಕೊಂಡ್ರೆ 1 ವೀಕ್ ಆದ್ರ ಸಮೇತ ನಾನು ಅಂದ್ರೆ ನಾನ್ ತಗತಿದ್ದಿಲ್ಲ. ಅವರೇ ಬಂದು ಸಾರಿ ಹೇಳಂತವರೆಗೂ ನಾನ್ ಮಾತಾಡ್ತಿದ್ದಿಲ್ಲ. ಗಂಡ ಇಲ್ದಿದ್ರೆ ಹೆಣ್ಣು ಮಕ್ಕಳ ಲೈಫ್ ಹೆಂಗಿರ್ತೈತೆ ಅಂತ ನೀವ್ ಅರ್ಥ ಮಾಡಿಸ್ತ್ರಿ. ಪ್ರಪಂಚದಾಗ ಎಲ್ಲರ್ಕನ್ನ ಮೇಯ್ನು ನಮ್ ಕುಟುಂಬ ನಮ್ ಜೊತೆ ಇರ್ಬೇಕಂತ ಅರ್ಥ ಮಾಡ್ಕೊಂಡು ನಾನು ಪ್ರತಿ ಒಂದಕ್ಕ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಸರ್ ಇವಾಗ. ಅಂದ್ರೆ ನಾವ್ ಮಾತಾಡೋ ಮಾತು ಇನ್ನೊಬ್ರು ನೋವಾಗ್ದಂಗೆ ಹೆಂಗ್ ಹೇಳ್ಬೇಕಂಬುದು ಕಲ್ತಿದ್ನಿ. ಮೇನ್ ಅದೇ ಸರ್ ನಾನ್ ಕಲಿಬೇಕಾಯ್ತು. ಥ್ಯಾಂಕ್ಸ್ ಸರ್. ಈ ಕಮ್ಯುನಿಟಿ ಇಲ್ದಿದ್ರೆ ಮಾತಾಡೋ ಮಾತು ಕಲ್ದಿದ್ರೆ ನಾವ್ ಯಾವಾಗ 1 ಸೆಕೆಂಡ್ ಕೂಡ ಸಂತೋಷದಲ್ಲಿ ಇರಕ್ ಆಗಲ್ಲ ಸರ್. ಅಂದ್ರೆ ನೀವೇನ್ ಕೆಲಸ ಮಾಡ್ತೀರಿ?
ನಾವು RMP ವರ್ಕ್ ಮಾಡ್ತಿರ್ತೀರಿ ಸರ್, ಡಾಕ್ಟರ್ ಕೆಲಸ ಮಾಡ್ತೀರಿ ಸರ್. ಈಗ ಕರೆಕ್ಟ್ ಚೆನ್ನಾಗಿ ಕಾಣ್ತೀನಿ, ಹಂಗೆ ಕಾಣ್ತೀನಿ ಇವಾಗ. ಹೌದು ಸರ್. ಕರೆಕ್ಟ್. ಮುಂಚೆ ಕಾಣ್ತಿರ್ಲಿಲ್ಲ. ಇಲ್ಲ ಸರ್, ನೈಟ್ ಹಾಕೊಂಡು ಒಂದು ಮೂಲೆಯಲ್ಲಿ ಇದೇ ಮೂಲೆಯಲ್ಲಿ ಸೈಡ್ ಕುತ್ಕೊಂತಿದ್ದೆ ಸರ್. ಅಂದ್ರೆ ಕುತ್ಕೊಂಬ ರೀತಿ ಕೂಡ ಬರ್ತಿದ್ದಿಲ್ಲ ಸರ್ ನನಗೆ. ಯಾವಾಗ 24 ಗಂಟೆ ನೈಟಲ್ಲೇ ಇರ್ತಿದ್ದೆ ನಾನು. ಯಾರನ್ನ ಪೇಷಂಟ್ ಬಂದ್ರೆ ಹೋಗೋದು, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಹೋಗಿ ನೋಡಿ ಬರ್ತಿದ್ದೆ ಅಷ್ಟೇ ಹೊತ್ತು. ನಾನ್ ಡ್ರೆಸ್ ಹಾಕಂತಿದ್ದಿಲ್ಲ, ಮನೆ ತುಂಬಾ ಡ್ರೆಸ್ ಇದಾವಾಗ್ಲೂ ಹಾಕ್ತಿದ್ದಿಲ್ಲ. ಮಧ್ಯಾಹ್ನ ಹೋಗೋ ಸ್ನಾನ ಮಾಡ್ತಿದ್ದೆ. ಇಲ್ಲ ಇವಾಗ ಹಂಗಲ್ಲ, 4 ಗಂಟೆಗೆ 4:15 ಎದ್ದು, ಅಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ 4 ಗಂಟೆಗೆ ಟೀ ಮಾಡ್ಕೊಂಡ್ ಕೊಡ್ತಿದ್ದೆ ಸರ್. ಅದ್ರಲ್ಲಿದ್ದ ನನ್ ಬುದ್ಧಿ ಕೂಡ ಕೆಟ್ಟಿತ್ತು ಸರ್. ಇವಾಗ ಎದ್ದಾಳ್ತಿದ್ದಂಗೆ ಫೇಸ್ ಕ್ಲೀನ್ ಮಾಡ್ಕೊಂಡು ಅಪ್ರೆಸ್ ತಕೊಂಡು ಸಾಲಿಗೆ ಹುಡ್ಗ ಹೋಗೋ ತಲಕೆ ಎಲ್ಲಾ ಕೆಲಸ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್ ಮನೆಯಲ್ಲಿ. ಇವಾಗ ಅಂದ್ರೆ ನೀವ್ ಹೇಳ್ತಿರಲ್ಲ ಸರ್, ಪ್ರತಿ ಒಂದು ಚೇಂಜ್ ಮಾಡ್ಕೋಬೇಕಂತ. ಹೊರಗಡೆ ಬಿಡೋ ಚಪ್ಪಲಿ ಸಹ ನಾನು ಚೇಂಜ್ ಮಾಡಿದ್ನಿ ಸರ್. ಅಂದ್ರೆ ಅಲ್ಲೊಂದ್ ಇಲ್ಲೊಂದ್ ಬಿಡ್ತಾ ಇದ್ರಿ, ಅದು ಕೂಡ ನಮ್ಮ ಮನೆ ಮುಂದೆ ಬರೋರು ಅದು ಕೂಡ ನೋಡ್ತಾರಂತ ಅರ್ಥ ಮಾಡಿಸ್ತಾರ ನೀವು. ಮನೆ ಮುಂದೆ ಬಿಡೋ ಚಪ್ಪಲಿಲಿಂದ ಒಳಗಡೆ ಹೋಗೋ ಬೆಡ್ರೂಮ್ ವರ್ಕು ಪ್ರತಿ ಒಂದು ಎಲ್ಲಿ ಏನ್ ಇಕ್ಬೇಕು ಅದೇ ಇಕ್ತಾ ಇದ್ರಿ ಸರ್ ಇವಾಗ. ಎಸ್ ರೈಟ್. ಥ್ಯಾಂಕ್ ಯು ಫಾರ್ ದ ಬೆಸ್ಟ್ ನಿಮಗೆ. ಇಲ್ಲಿ ಒಂದು ನೋಡ್ಬಿಡಿ, ಇವಾಗ ಹೇಳ್ತೀನಿ 2025 ಲಾಸ್ಟ್ ಅಲ್ಲಿ ನಮ್ದು ನೀವು ನೋಡ್ಕೊಳ್ಳಿ. ಹಬ್ಬ ಲೈಫಲ್ಲಿ ಮಕ್ಕಳು ಯಾಕೆ ಬಿಡ್ಬೇಕಂತ ಒಂದು ಹೇಳ್ತೀನಿ. ಮಕ್ಕಳಿದ್ರೆ ಹಬ್ಬ ಲೈಫಲ್ಲಿ ಬಿಡಿ. 46 ವರ್ಷ ಆಗಿದೆ ಹಬ್ಬ ಲೈಫ್ ಸ್ಟಾರ್ಟ್ ಆಗಿ, 46 ವರ್ಷ ಆಗಿದೆ ನಿಯರ್ ಬೈ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೋಗೋದು ಆರೋಗ್ಯ ಸರಿ ಮಾಡ್ಕೋಬಹುದು, ಆರೋಗ್ಯ ಟೆನ್ಷನ್ ತಗೋಬೇಡಿ. ಈಗ ಶೇರ್ ಮಾಡ್ತಾರೆ, ಓಕೆನಾ? ಎಸ್ ಕಾಣುತ್ತೆ. ಇದು ನಮ್ದು ನಾ ಬರೋ ಮುಂಚೆ ನಮ್ ಜೀವನ ಏನ್ ಇರ್ಲಿಲ್ಲ. ಒಂದ್ ಸಣ್ಣ ಗುಡಿಸಲು ಮನೆ ಇತ್ತು, ನಾವ್ ಅಪ್ಪ ಮಾಡಿದ್ ಏನೂ ಇಲ್ಲ. ಇಲ್ಲಿ ಬಂದ್ಮೇಲೆ ಇಲ್ಲಿ ಯಾರು ಹೇಳಿಕೊಡೋದು ಹೇಳಿದಕ್ಕಾಗಿ ಇವತ್ತು ನಾನು ನಮ್ ಪ್ರೇಮ ಬಿಫೋರ್ ಫೋಟೋ ನೋಡಿದ್ರೆ ಹೆಂಗಿತ್ತು ನಮ್ ಲೈಫ್ ಅಂತ. ಇದು 2025 ಎಂಡಿಂಗ್ ಫೋಟೋ. ಇದು ಇವತ್ತಿಗೆ ಮುಗಿದೋಗುತ್ತೆ. ನೆಕ್ಸ್ಟ್ ಮೇಡಮ್, ನಿಮ್ಗೆ ಕಾಣುತ್ತೆ, ಶೇರ್ ಮಾಡ್ತಾರೆ ನೋಡಿ. ನಿಮ್ ಮಕ್ಳಿದ್ರೆ ಹಬ್ಬ ಲೈಫಲ್ಲಿ ಬಿಡಿ, ಯಾಕಂದ್ರೆ ಕಾಣುತ್ತೆ. ಇದು 3,54,931 ರೂಪಾಯಿ 2 ಪೈಸೆ. ಟೋಟಲ್ 5 ಲಕ್ಷ ಈ ತಿಂಗಳು ಸಂಪಾದನೆ. ಇಲ್ಲಿ ಹಾಕಿದ್ದೀನಿ ಫೋಟೋ, ಕಾಣುತ್ತಲ್ಲ? ಭೂಮಿ ಮೇಲೆ ಯಾರು ಕೂಡ ಇಷ್ಟು ನೀವು ಹರ್ನ್ ಮಾಡಕ್ ಆಗಲ್ಲ. ಕಷ್ಟ. ಏನೋ ವೆಲ್ತ್ ನೋಡ್ಕೊಂಡು ಆರೋಗ್ಯ ನೋಡ್ಕೊಂಡು ಇರ್ಲಿಕ್ಕಿಲ್ಲ. ಇಲ್ಲಿ ಡೇಟ್ ಸಮೇತ ಹಾಕಿದ್ದೀನಿ ನಾನು. 15/12 ಮೊನ್ನೆ ಬಂದಿರೋದು. ಇದು ನಿಯರ್ ಬೈ 5.5 ಲಕ್ಷ ಬಂದಿದೆ ಈ ತಿಂಗಳು ಸಂಪಾದನೆ. ನಿಮ್ ಮಕ್ಕಳು ಇದ್ರೆ, ಮನೆಗೆ ಓದಿದ್ರೆ, ಏನಾದ್ರೂ ಒಳ್ಳೇದನ್ನ ಮಾಡಿ, ಒಳ್ಳೇದನ್ನ ಬೆಳೆಸಿ, ಚೆನ್ನಾಗ್ ಅನ್ಸುತ್ತೆ. ಅರ್ಣ ಮಲ್ಲಣ್ಣ ಬಿಫೋರ್ ಹಿಂಗಿದ್ರು, ಇವಾಗ ಡಾಕ್ಟರ್ ಕರೆಕ್ಟಾಗಿ ಕಾಣ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಆಲ್ ದ ಬೆಸ್ಟ್. ನಿಮ್ಗೆ ಕಾಣ್ತೀರಿ. ಸುಳ್ಳು ಹೇಳಂಗಿಲ್ಲ, ಮೋಸ ಮಾಡಂಗಿಲ್ಲ, ಕೆಟ್ಟ ಕೆಲಸ ಮಾಡಂಗಿಲ್ಲ. ಅರ್ಜೆಂಟ್ಗೆ ಮಕ್ಕಳು ಹುಟ್ಟಲ್ಲ, ಅರ್ಜೆಂಟ್ ಡಾಕ್ಟರ್ ಆಗಲ್ಲ, ಅರ್ಜೆಂಟ್ ಜೀವನದಾಗ ಏನ್ ಹಿಡಿಯಲ್ಲ. ಟೇಕ್ ಟೈಮ್. ನಿಮ್ಗೆ ಕಾಣುತ್ತೆ, ಓಕೆನಾ? ಸಮಾಧಾನವಾಗಿರಿ, ಆರೋಗ್ಯ ಬರುತ್ತೆ. ಓಕೆ. ನನಗೆ ಇಲ್ಲಿ ಬಂದಾಗ ಟೈಮ್ ಇಲ್ಲ ಸರ್, ನಾನು ಬಿಜಿ ಸರ್, ನನ್ನ ಕೈಲಿ ಆಗಲ್ಲ ಅಂತ ನೀವು ಹೇಳಿದ್ರೆ ಬಾಯಿಯಿಂದ ಅದಾಗಲ್ಲ. ಸರ್ ನಾನು ಭಾರಿ ಬಿಜಿ ಸರ್, ನಾನು ಬಹಳ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡ್ರೆ ನಿಮ್ಗೆ ಅದು ಬಾಯೋ ಕಪ್ಪೆ ಇದ್ದಂಗೆ ಅಷ್ಟೇ ನಿಮ್ ಲೈಫ್. ನಿಮ್ಗೆ ಗೊತ್ತು. ನಾನೇನ್ ಜಾಸ್ತಿ ಫೋರ್ಸ್ ಮಾಡಕ್ ಹೋಗಲ್ಲ. ತುಂಬಾ ಕೋಚಸ್ ಕುತ್ಕೊಂಡಿರಿ ಇಲ್ಲಿ. ನಿಮ್ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಆರೋಗ್ಯ, ದುಡ್ಡು ಸಂಪಾದನೆ ಮಾಡಿದ್ರೆ ದುಡ್ಡು ಸಿಗುತ್ತೆ, ಆರೋಗ್ಯ ಸಂಪಾದನೆ ಮಾಡಿದ್ರೆ ಆರೋಗ್ಯ ಸಿಗುತ್ತೆ. ನೀವ್ ಬದುಕಿರೋವರೆಗೂ ನಿಮ್ಗೆ ಹೇಳಿ ಕೊಡಕ್ ಒಬ್ರು ಬೇಕೇ ಬೇಕು. ಹೇಳಿ, ದುಡ್ಡು ಇರಬೇಕು, ಆರೋಗ್ಯ ಇರಬೇಕು. ನಿಮ್ಗೆ ಆರೋಗ್ಯ ಇದ್ರೆ ದುಡ್ಡಿಲ್ಲ, ದುಡ್ಡಿದ್ರೆ ಆರೋಗ್ಯ ಇಲ್ಲ. ಎರಡಿಲ್ಲ ಅಂದ್ರೆ ಜೀವನ ವೇಸ್ಟ್. ನಾನು ನೋಡಿದ್ದೀನಿ. ಅದಕ್ಕಾಗಿ ಮನೆಗೆ ಹೆಣ್ಮಕ್ಳು ಓದಿದ್ರೆ, ಹೆಣ್ಮಕ್ಳು ಮನೆಗೆ ಕೆಲಸ ಮಾಡ್ತಾರೆ ಅಂದ್ರೆ ಮನೆಗೆ ಇದನ್ನ ಕಲೀರಿ. ಇದು ಕಲಿಬಾರ್ದಂತ ಇಲ್ಲ. ಯಾರಪ್ಪನ ಆಸ್ತಿ ಅಲ್ಲ ಇದು, ಯಾರು ಬೇಕಾದ್ರೆ ಕಲಿಬೋದು. ಯಾರ ಕೊಟ್ರೆ ಭಿಕ್ಷೆ ಇದೆ, ಇದು ನಂದಲ್ಲ. ಇದು ಯಾರು ನನಗೆ ಕೊಟ್ರೆ ಭಿಕ್ಷೆ, ನಾನ್ ನಿಮ್ಗೆ ಕೊಡ್ತಿದ್ದೆ ಅಷ್ಟೇ. ನನ್ನ ತಾಯಿನ ಕೊಟ್ರೆ ಜನ್ಮ ಭಿಕ್ಷೆನೆ. ಇದೇನು ಅಯ್ಯಮ್ಮನ ಕೇಳಿಲ್ಲ. ಭೂಮಿ ಮೇಲೆ ಬರ್ತಾರೆ ಭಿಕ್ಷೆನೆ. ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇದನ್ನ ನಾನ್ ತಗೊಂಡು ಹೋಗ್ಬಾರ್ದು, ಒಳ್ಳೇದನ್ನ ಜನ ಕೊಟ್ಟು ಹೋಗ್ಬೇಕಂತ ನಾವು ಇದನ್ನ ಇಡೀ ಫ್ಯಾಮಿಲಿ ಬಳ್ಳಾರಿಗೆ ಬಂದು ಇದನ್ನ ಮಾಡ್ತಿರೋದು. ನಿಮ್ಗೆ ಖುಷಿ ಅನಿಸಿ ನೀವು 4 ಜನಕ್ಕೆ ಹೆಲ್ಪ್ ಮಾಡ್ಬೋದು, ಏನ್ ಪರವಾಗಿಲ್ಲ. ನಾ ಬಹಳ ಕೆಟ್ಟವ್ರು ಸರ್, ಬಹಳ ಒಳ್ಳೆಯವರು ನನಗೆ ಐಡಿಯಾ ಇಲ್ಲ. ನಾ ಬಹಳ ಒಳ್ಳೆಯವ್ರು ಅಂದ್ರೆ ಏನು, ಒಳ್ಳೇದ್ ಹೇಳ್ಬಾರ್ದು ಜನಗಳಿಗೆ. ನಾ ಬಹಳ ಒಳ್ಳೆಯವ್ರು ಸರ್ ನಾವು. ಅದ್ ಹೆಂಗ್ ಒಳ್ಳೆಯವ್ರು ಹೇಳಿ ನೋಡೋಣ? ನನಗೆ ಐಡಿಯಾ ಇಲ್ಲ. ಓಕೆ, ನನ್ಗೆ ಗೊತ್ತಿಲ್ಲ ಅದು ಬಹಳ ಒಳ್ಳೆಯವ್ರು ಅಂದ್ರೆ ಏನು, ನನಗೆ ಗೊತ್ತಿಲ್ಲ. ಓಕೆ, ಒಳ್ಳೆಯವ್ರಿಗೂ ಎಂಡ್ ಇದೆ, ಕೆಟ್ಟವ್ರಿಗೂ ಎಂಡ್ ಇದೆ. ಇದೇನು ಒಳ್ಳೆಯವ್ರು ಅಂದ್ರೆ ಬಹಳ ದಿನ, ಕೆಟ್ಟವ್ರು ಅಂದ್ರೆ ಬಹಳ ದಿನ. ಭೂಮಿ ಮೇಲೆ ಏನ್ ಹುಟ್ಟುತ್ತೋ ಅದೆಲ್ಲ ಸಾವಿದೆ. ಏನೇನು ಹುಟ್ಟುತ್ತೋ, ಭೂಮಿ, ಮೋಡ, ಈ ಗಾಳಿ, ನೀರು, ಇದು ಪರ್ಮನೆಂಟ್. ಇನ್ನೇನ್ ರೆಡಿ ಮಾಡ್ತೀವಿ ಭೂಮಿ ಎಲ್ಲ ನಶ್ವರ. ಒಂದ್ಸರಿ ಭೂಕಂಪ ಆಗಿದ್ರೆ ಎಲ್ಲ ಹೊಂಟೋಗ್ತೀವಿ, ಏನ್ ಆಸ್ತಿ ಮನೆ ಏನಿರಲ್ಲ. ಅದಕ್ಕೆ ಒಳ್ಳೇದನ್ನ ಬೆಳೆಸಿ, ಒಳ್ಳೇದನ್ನ ಹೇಳಿ,
ಕೆಟ್ಟದ್ ಹೇಳಕ್ ಬಹಳ ಜನ ಹೊರಗಡೆ ಇದ್ದಾರೆ, ತುಂಬಾ ಜನ ಸಿಗ್ತಾರೆ ಕೆಟ್ಟದ್ ಹೇಳಕ್ಕೆ, ಕೆಟ್ಟದ್ ಮಾತ್ರ ತುಂಬಾ ಜನ ಸಿಗ್ತಾರೆ, ಒಳ್ಳೇದ್ ಹೇಳೋರು ಬಹಳ ಕಮ್ಮಿ. ಇಲ್ಲಿ ಬಂದ ನಿಮಗೆ ಗ್ಯಾರಂಟಿ ಚೆನ್ನಾಗಿ ಮಾಡ್ತೀವಿ ಅಂತ ಕರಿತೀವಿ, ಮತ್ತೆ ಇನ್ನೊಬ್ರು ಹೇಳ್ತಾರೆ ಇಲ್ಲಿ ನಾನು ಇಷ್ಟೆಲ್ಲ ಒಯ್ಕೊಂಡಿದ್ದೀನಿ ಗೊತ್ತಾ, ಮತ್ತೆ ಹೊರಗೆ ಹೋಗಿ ಕೇಳ್ತೀರಿ ನಿಮ್ಮ ಅಕ್ಕ ಯಾರೋ ಬೆಂಗಳೂರಾಗಿರ್ತಾಳೆ, ಅವಳು ಕಾಲೇಜ್ ಲೆಕ್ಚರ್ ಆಗಿರ್ತಾಳೆ, ಅವಳಿಗೆ ಫೋನ್ ಮಾಡ್ತೀರಿ, ಅಕ್ಕ ಇದು ಕುಡಿ ಚೆನ್ನಾಗತ್ತ, ನಿಮ್ಮ ಅಕ್ಕಗೆ ಏನು ಗೊತ್ತು, ಅಯ್ಯಮ್ಮ ಇದು ಓದಿಲ್ಲ, ಅಯ್ಯಮ್ಮ ಓದಿರೋದು ಮೇಷ್ಟ್ರು, ಅಯ್ಯಮ್ಮ ಲೆಕ್ಚರ್, ಇದು ಸಂಬಂಧ ಇಲ್ಲ. ನಿಮ್ಮ ಅಕ್ಕ ಇಂಜಿನಿಯರಿಂಗ್ ಓದ್ಯಾಳ, ಇದು ಸಂಬಂಧ ಇಲ್ಲ, ಇದು ಬುದ್ಧಿ ಇರಲ್ಲ, ಈ ಬುದ್ಧಿ ನಾಲೆಡ್ಜ್ ಇರಲ್ಲ ಅವ್ರಿಗೆ. ಬೆಳಗ್ಗೆ ಅಕ್ಕ ಬರ್ದ ಗೊತ್ತಾಗಲ್ಲ ಅವ್ರಿಗೆ, ಗೊತ್ತಾ ನಿನಗೆ? ಮಂತ್ಲಿ ಪೀರಿಯಡ್ಸ್ ಆಗೋದು ಗೊತ್ತಾಗಲ್ಲ ಅವ್ರಿಗೆ, ನನಗೆ ಗೊತ್ತು. ಓಕೆ, ಇಂಥೊಳಗೆ ಬೇರೆ ಕೇಳಕ್ ಹೋಗ್ಬೇಡಿ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಇದು ಗೊತ್ತಿರಲ್ಲ, ಅದು ಚಾನ್ಸೇ ಇಲ್ಲ, ಇದು ಗೊತ್ತಾಗಲ್ಲ ಅವ್ರಿಗೆ. ಓಕೆ, ಹಂಗಾಗಿ ಇಲ್ಲಿ ಬಂದು ಕುತ್ಕೊಂಡು ಕಲೀರಿ, ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವಿಲ್ಲ ಸರ್, ನಾವು ಬರಲ್ಲ ಸರ್, ಎಲ್ಲಿಗೆ ಬರಲ್ಲ ಸರ್ ಅಂದ್ರೆ ನನಗೆ ಐಡಿಯಾ ಇಲ್ಲ. ಥ್ಯಾಂಕ್ ಯು. ಕೋಚಸ್ ಹೊಂಡೇರಿ, ಯಾಕಂದ್ರೆ ಇದು ಎಂಡ್ ಅಲ್ವಾ, ಸ್ವಲ್ಪ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸರ್. ಗಂಟೆಗೆ ಒಂದ್ಸಲ ನೀರು ಕುಡಿರಿ, ಹೊಟ್ಟೆ ಹಸ್ದಾಗ ಊಟ ಮಾಡಿ, ಡಾಕ್ಟರ್ ಕೊಟ್ಟರೆ ಕಂಟಿನ್ಯೂ ಮಾಡಿ. ಇಲ್ಲಿ ಯಾರು ನಾವು ಡಾಕ್ಟರ್ ಅಲ್ಲ, ನೀವು ಯಾರು ಪೇಷಂಟ್ ಅಲ್ಲ, ನಾನು ಕೊಡೋದು ಯಾವ್ದು ಮೆಡಿಸಿನ್ ಅಲ್ಲ. ಮೆಡಿಸಿನ್ ಕೊಡ್ಬೇಕಂದ್ರೆ ಓದಿರ್ಬೇಕು, ನ್ಯೂಟ್ರಿಷನ್ ಕೊಡ್ಬೇಕಂದ್ರೆ ತಿಂದಿರ್ಬೇಕು, ಆರೋಗ್ಯ ಸರಿ ಮಾಡ್ಕೊಂಡಿರ್ಬೇಕು. ಅರ್ಥ ಆಗ್ತಾ ಹೇಳೋದು ನಾನು ನಿಮ್ಗೆ? ಮೆಡಿಸಿನ್ ಕೊಡ್ಬೇಕಂದ್ರೆ ಓದಿರ್ಬೇಕು, ನ್ಯೂಟ್ರಿಷನ್ ಕೊಡ್ಬೇಕಂದ್ರೆ ತಿಂದು ಆರೋಗ್ಯ ಸರಿ ಮಾಡ್ಕೊಂಡಿದ್ರೆ ಬೇರೆಯವ್ರಿಗೆ ಹೇಳ್ಬೋದು. ಓಕೆ, ಈಗ ಕಾಣುತ್ತೆ 7 ವರ್ಷ 4 ತಿಂಗಳ ಶೇಕ್ ಕುಡಿತಾ ಇದ್ದೀನಿ ನಾನು, ನನಗೆ ಗೊತ್ತು ನಾನು ಹೆಂಗಿದ್ದೀನಿ ಅಂತ. ನೀವು ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ ಹೆಂಗಿದ್ದೀರಾ, ಗೊತ್ತಾಗುತ್ತೆ. ಇರೋ ಬರೋ ಜನ ಕ್ವಶನ್ ಕೇಳ್ತಾರೆ, ಅರ್ಥ ಏನ್ ಹೇಳಿ? ನೀವು ಟ್ರೈನಿಂಗ್ ಬರಲ್ಲ ಅಂತ ಅರ್ಥ, ಅದಕ್ಕಾಗಿ ನೀವು ಕ್ವಶನ್ ಕೇಳ್ತಾ ಇರ್ತೀರಿ. ಜೀವನದ ಬರೀ ಕ್ವಶನ್ ಕೇಳಕ್ ಹೋಗ್ಬೇಡಿ, ಸ್ವಲ್ಪ ಸ್ವಂತ ಕಲೀರಿ. ಕ್ವಶನ್ ಕೇಳೋರು ಯಾರಾದ್ರೆ ಗೊತ್ತಾ? ಮನೆ ಫ್ಯಾಮಿಲಿಗ ನಾ ಅಪ್ಪ ನಮ್ಮ ಗ್ಯಾರಂಟಿ ಮಾಡಕ್ ಅರ್ಥ ಹೆಂಗ್ ಗೊತ್ತಾ? ಮನೆ ಫ್ಯಾಮಿಲಿ ಬಗ್ಗೆ ಅರ್ಥ ಆಗಿಲ್ಲ ನನಗೆ, ಅದನ್ನ ಸಂಪಾದನೆ ಎಷ್ಟು ಗೊತ್ತಿಲ್ಲಕ್ಕಾಗಿ ನಾನು ಕಿತ್ತಾಡ್ತಿರೋದು. ಮನೆ ಸಂಪಾದನೆ ಅಪ್ಪು ಗೊತ್ತು, ಎಷ್ಟು ಮನೆ ಮೇಂಟೈನ್ ಮಾಡ್ಬೇಕಂತ, ಅದು ಗೊತ್ತಿರುತ್ತೆ. ಅದು ನಾನು ಹೋಗ್ಬಿಟ್ಟು ಎಲ್ಲ ಇರೋ ಬರೋದಲ್ಲ ಕೇಳಿದ್ರೆ ಅಪ್ಪು ಇಷ್ಟು ಬರುತ್ತೆ. ಇಲ್ಲಿ ಅಷ್ಟೇ, ಎಷ್ಟು ಕಲಿಬೇಕು ಅಷ್ಟು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಎಷ್ಟ ಮಾತಾಡಿದ್ರೆ ಏನ್ ಗೊತ್ತಾ, ವೇಸ್ಟ್ ಅನ್ಸುತ್ತೆ. ಇಲ್ಲಿ ನಾನು ಹೇಳಿದೆ ನಿಮ್ಗೆ ನನ್ನ ಲೈಫ್ ಏನಿಂಗಿದೆ ಅಂತ, ನಿಮ್ದು ಲೈಫ್ ಹಂಗೆ ಕಟ್ಕೋಬಹುದು. ಇಲ್ಲಿ ನೀ ಕಲ್ತ್ರೆ ಅತ್ಯಂತ ಜಾಸ್ತಿ ಖರ್ಚಾಗದೆ ಹೆಂಗ್ ಗೊತ್ತಾ? ಒಂದು ಆರೋಗ್ಯಕ್ಕೆ, ಒಂದ್ ಮಕ್ಳು ಓದ್ಸಕ್ಕೆ. ಆರೋಗ್ಯ ಕೆಟ್ಟೋದೆ ಕೋಟಿ ಗಟ್ಲೆ. ನಮ್ಮ ಅಪ್ಪನ ನೋಡಿದಂಗೆ ಗೊತ್ತಾ, 14 ಲಕ್ಷ ಖರ್ಚು ಒಂದು ವರ್ಷಕ್ಕೆ, 14 ಲಕ್ಷ ನಾನು ನೆನಪಿದೆ. ಯಾವ್ದು ಕಾಸ್ಟ್ಲಿ ಹಂಗಾರೆ? ಶೇಕ್ ಕಾಸ್ಟ್ಲಿನಾ? ನಾನು ನೋಡಿದ್ದೇನೆ ಹೊರಗಡೆ ಅದು. ಓಕೆ, ಒಳ್ಳೆ ಹೆಲ್ತ್ ಅನ್ನ ಕಾಪಾಡ್ಕೋಬಹುದು ನೀ ಕಲ್ತ್ರೆ. ರೈಟ್, ಕೋಚಸ್ ಫಂಡ್ ಅವೈರಿ ಮಿಸರ್ಗ ಥ್ಯಾಂಕ್ ಯು. ತುಂಬಾ ಜನ ವಿಡಿಯೋ ಆಫ್ ಮಾಡ್ಕೊಂಡೆ ಜೀವನ ಕಳೆದು ಬಿಟ್ರಿ, ಪರವಾಗಿಲ್ಲ. ಯಾರಪ್ಪ ಇದು? ಪೂಜಾ, ಹೊಸ ಪೂಜೆನಾ? ಏನ್ ಪೂಜಾ ಹೊಸ್ದಾಗ್ ಬಂದಿಯಾ? ಹುಲಿಗೇಶ ಪೂಜಾ, ನಮಸ್ತೆ ಮೇಡಮ್. ಮಲ್ಕೊಂಬಿಟ್ಟು ಯಾಕೆ? ಸುಸ್ತಾಗಿದೆಯಾ? ಮಲ್ಕೊಂಡ ಪೂಜೆ ಯಾಕೆ? ಪಾಪ, ಏನಕ್ಕೆ ಮಲ್ಕೊಂಡ ಆಶಾ? ಸರ್ ಪೂಜಾ ಸರ್ ಪೂಜೆನ ಯಾರು? ಅವರಲ್ಲ ಸರ್, ಇನ್ನೊಂದು ಪೂಜಾ, ಈ ಪೂಜೆ ಯಾರು? ಈ ಪೂಜೆ ಯಾರು? ಗರ್ಗಾ ಸರ್ ಅವರು. ಇಲ್ಲೇ ಪೂಜೆ ಬಂದ, ಹೊಸ ಪೂಜೆ, ಹೊಸ ಪೂಜಾ ಬಂದಿದ್ದಾರೆ ಸರ್. ಸರ್ ರೇಜನ್ ಮಾಡಿ ನೋಡ, ಕೋಚಸ್ ಹೆಂಗ್ ರೇಜನ್ ಮಾಡ್ತೀರಿ ಅಂತ ನಾನು ಮಾಡ್ತೀನಿ.
ಎಂತ ವಿನಾಶದ ಸ್ವರ ನುಡಿಸ್ತೀವಿ ಅಂದ್ರೆ ನೀವ್ ಯಾರು ಈ ಮರ್ಯಾದ ತಗೊಳ್ತೀನಿ ನಾನು ಹೋಗ್ಬೇಕಾಗಲ್ಲ. ಯಾರು ಉಳಿತಾರೋ ಯಾರು ಹೋಗ್ತಾರೋ मुझे दूसरा विषय मतलब बड़ी शब्द रास्ता मात्र हो गया मतलब मैं एडिशन के ये रास्ता है हां बिना नहीं मतलब क्या चीजें बस ये लोग सोचना मैं मत नहीं को दिखा हमारे साथ बात इलाज ಬಹುಶಃ ಕೃಷ್ಣಕ್ಷಿ ಇನ್ನೊಬ್ಬ ಶಿಶೆಯಾಗಿ ರಾಣಿಯಕ್ಷಿ ತರ ಬದುಕೇ ಹೋಗ್ಬೋದಾ ತುಂಬಾ ಜನ ನೀವು ಕೋಚಸ್ ಸಂಬಂಧ ನಿಮ್ಗೆ ನಂಬಿಕೆ ಇಲ್ಲ ಅನ್ಸುತ್ತೆ. ನೀವು ಕೋಚ್ ಆಗಿರ್ಲಿ ನಿಮ್ಗೆ ಗೊತ್ತೇ ಇಲ್ಲ, ಅದಕ್ಕೆ ರಿಸೈನ್ ಮಾಡಿದೀನಿ. ನೀವು ಕೋಚ್ ಅಂತ ನಿಮ್ಗೆ ಡೌಟ್ ಐತೆ. ಸರ್ ನಾನು ಕೋಚ್ ಹೌದಲ್ಲ ಸರ್ ನನಗೆ ಗೊತ್ತಾಗೋದು ಅಂತ. ಕೋಚ್ ಆಗಿದ್ರೆ ರಿಸೈನ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. Now we get down all of that come down one night. You know, now he's the open. ಓಕೆನಾ? ಇಷ್ಟಿರೋದೆಲ್ಲ ಕೋಚಸ್ ಇರೋದು. ಓಕೆ ರೈಟ್. ಇನ್ನು ಯಾರು ಇಲ್ವಾ? ಇದು ಸಾಕು, ಇಷ್ಟೇ ಸಾಕು. ಓಕೆ ಇವತ್ತು ಲಾಸ್ಟ್ ಅಲ್ವಾ? ಏನಾದ್ರೂ ಇದ್ರೆ ಏನು ವಾಲ್ಯೂಮ್ ಪಾಯಿಂಟ್ ಮಾಡಂಗಿದ್ರೆ ಮಾಡ್ಕೊಳ್ಳಿ. ರೀಕ್ವಾಲಿಫಿಕೇಶನ್ಗೆ ಬರೋ ತಿಂಗಳು 4,000 3,000 ಮಾಡೋಕ್ಕಾಗಲ್ಲ. ನಿಮಗೆ ಇಲ್ಲಿ ಬಂದು ಕುತ್ಕೊಂಡವ್ರಿಗೆ ಲೈಫ್ ಇವತ್ತು ಅರ್ಥ ಆಗಲ್ಲ. ಓಕೆ, ಅರ್ಥ ಆಗಲ್ಲ. ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ ಕೆಳಗಡೆ ಬರೋ ಮಕ್ಕಳು ನಿಮ್ಗೇನು ಫಾಸ್ಟ್ ಇರ್ತಾರೆ. ನಾನು ಕರ್ಕೊಂಡು ಬಂದು ಬಿಟ್ರು ಲೈಫ್ಗೆ ಆ ಸೆಕ್ಯೂರಿಟಿ ಗಾರ್ಡ್ ಶ್ರೀನಿವಾಸ್ ಸರ್ ಅಂತ, ಮಿಲಿಟರಿ. ಆ ಕ್ಲಬ್ಬಿಗೆ ಬಂದಿದ್ರು. ಆ ಕ್ಲಬ್ಬಿಗೆ ಬಂದಾಗ ಆ ಕ್ಲಬ್ ಅಲ್ಲಿ ಕೋಚ್ ಬೈದು ಬಿಟ್ಟಿದ್ರು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬೈದಿದ್ದಕ್ಕೆ ಏನ್ ಗೊತ್ತಾ ಹೇಳಿದ್ದು? ನನಗ್ ಬೈತೀಯಾ ಮಿಲಿಟರಿ, ನನಗ್ ಬೈತೀಯ ಅಂತ ಬಿಟ್ಟು ಹೋದ.